ನಮ್ಮನ್ ಲಾಸ್ಟಿಗೆ ನನ್ನ ಚಾಪೇನು ಕಲ್ದಿ ಮಾಜಿಗೆ ಬರಕ್ ಮಾಡ್ತಾನೆ ಯಾವ ಕೊಡ್ತಾನ ನನ್ನ ಮಗ ಕೊಡಿ. ಆಯ್ತು ಅಕ್ಕಾರೆ. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಯ್ಯೋ ಅಯ್ಯೋ ತಾಂಡೋದು ಅದೇ ಜಾಗಕ್ಕೆ ಹೋಗ್ತಾ ಇದ್ ಮಾತು ಅದೇ ಜಾಗ. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಲ್ಲಿ ಬಂದ್ರೆ ಸರ್ ನಾನ್ ನಿಮ್ಮ ಹತ್ರ ಒಂದೇ ಒಂದು ಡೈರೆಕ್ಟ್ ಮಾತಾಡಲ್ಲ ಸರ್. ಏನಕ್ಕೆ ಫೋನ್ ಮಾಡ್ತಾರೋ ಒಬ್ಬರನ್ನ ಗಂಡಿರೋದು ಮಾಡ್ಲಿಲ್ವಲ್ಲ ನನಗೆ ಸರ್. ನಾನು ಹೇಳಿ ಅಕ್ಕಾರೆ. ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಲ್ಲ ಸರ್, ಬೇಜಾರು ಮಾಡ್ಕೊಂಬೇಡಿ. ಇದೊಂದು ಕೆಳಗಡೆ ಒಂದು ಬಿಟ್ಬಿಟ್ಟು ಇನ್ನೇನ್ ಕೇಳಿ ಅಕ್ಕ. ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದ್ಕೊಡು ಅಂದ್ರೆ ಅಕ್ಕಿ ರಾಗಿ ಮಾಡಿರೋ ತಂದು ಕೊಡ್ತೀನಿ. ರಾಗಿ ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೇನು ಕೊರತೆ ಇಲ್ಲ ಸರ್. ಗೊತ್ತಾಯ್ತು ಅಲ್ಲಿಗೆ. ಹೇಳಿ ಅಕ್ಕಾರೆ ಮಾತ್ರೆ. ಏನ್ ಗೊತ್ತಾ ಸರ್, ನೀವು ಒಪ್ಪೋದಾದ್ರೆ ಖಂಡಿತ ನೀವು ಒಪ್ಪೋದಾದ್ರೆ ಹೇಳಿ, ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಲೈಫ್ ನನಗೆ ಆಲೇ ನಾ 3 ಸಲ ಮೆಟ್ನಾಗ ಹೊಡೆದಂಗ ಆತಕ್ಕ. ಯಾವಾಗ ಗಂಡ ತೀರೋಗ್ಯವ್ರಂದ್ರು ಇದನ್ನ ಕೇಳಿ ಒಂದು ಅನುಭವ ಇದೆ. ಇನ್ನು 2 ಡ್ರಾಯರ್ ಚೆನ್ನಾಗಿದಾವಕ್ಕ. ನಮ್ಮನ್ನ ಯಾಕೆ ಸಂಸಾರ ಮನೆ ಸೊಳ್ಳೆಗಳು ಕಡಿತಾವೆ, ಈಚೆ ಕಡೆ ಚಾಪೆ ಕೊಡ್ತಾರೆ ನಮ್ಮ ಮನೆಗೆ. ಅಲ್ಲೇ ಹೋಗಿ ಮನೆ ಅಲ್ಲ ಒಂದು ನಿಮಿಷ, ನೀವು ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನಾವ್ ಏನ್ ಗೊತ್ತಾ, ನಾವು ಯಾವಾಗ ಬೇಕಾದ್ರೂ ಮಾತಾಡ್ಬೇಕಾದ್ರೆ ನಾವು ಫಸ್ಟ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್. ಲೇಡೀಸ್ ಫಸ್ಟ್ ಮಾತಾಡ್ಬೇಕಂತಂದ್ರೆ ನಾವಿಬ್ರು ಜೊತೆ ಏನಕ್ ಮಾಡ್ತಾರಪ್ಪ ನಿಮಗೆ ಪರಮಾತ್ಮ. ಎಲ್ಲಿದೆಯೋ ತಿರುಪತಿ ವೆಂಕಟರಮಣ ಸ್ವಾಮಿ. ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಲಿ ಸೇರ್ಕೊಂಡು ಯಾವ್ದಾರ ಒಂದು ಟೆಂಪರಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೀವೇನ್ ನನಗೇನು ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ನಾನು ತಿಂಗಳಿಗೆ ನಿಮ್ಗೆ ಒಂದು 10,000 ಸಂಬಳ ಕೊಡ್ತೀನಿ. ಏನಿಲ್ಲ, ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು ನಮ್ದು ಸಪ್ರೇಟ್ ರೂಮ್ ಇದೆ. ನಿಮ್ದು ಅಂಡರ್ವೇರ್ ಅದು ಅರ್ಧೋಗಿರೋದು ಹಾಕೊಂಬರ್ಬೇಡಿ ಸರ್. ಬರ್ಬೇಕಾದ್ರೆ ನಂಗೆ ನೋಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ. ಆ ತಿಕ್ಕುತ್ತವೆಲ್ಲ ತೂತ ಬಿದ್ದಿರೋದಾ ತಾಯಿ ಅಕ್ಕವೇ. ಈ ಮಳೆಗಾಲ ಟೈಮು ಸೊಳ್ಳೆ ಈಚೆಗಡೆ ಚಾಪೆ ಅಲ್ಲಿಗೆ ಹೋಗುವಂತಾರ. ನಮ್ಮ ಮನೆಗೆ ಕೇಳಿ ನಮ್ಮ ಮನೆಗೆಲ್ಲ ಇನ್ನ ಮಕ್ಕಳು ಮರಿ ಎಲ್ಲ ಈಚೆಗೆ ಹಾಕ್ತಾರ. ತಾಯಿ ಸೊಳ್ಳೆ ಕಡಿಸಿಡಕ್ಕಲ್ಲ. ನೀ ಕಾಲಿಗೆ ಬೀಳ್ತೀನಿ ಎಲ್ಲ ಬೇರೆ ಕಡೆ ನೋಡ್ತಾಳವು. ಅಲ್ಲ ಸರ್, ಒಂದ್ ನಿಮಿಷ ನಮ್ಗೂ ನೀವು ಮಾತಾಡಕ್ ಅವಕಾಶ ಕೊಡ್ಬೇಕು ಸರ್. ಎಷ್ಟು ಮಾತಾಡ್ತೀಯ ಅಕ್ಕ? ತಲೆ ನೋವು ಬಂತು, ನೆಗಡೆ ಮೂಗ್ ಬೇರೆ ಕಟ್ಕೊಂಡಂಗ ಆಗ್ತಾ ಐತೆ. ಒಂದು ನಿಮಿಷ ಸರ್ ಅವಕಾಶ ಮಾಡ್ಕೊಡಿ. ಇದು ನಿಮ್ಮ ಅಂಡರ್ವೇರ್ ಇದು ಪರಮಾತ್ಮ ಯಾವ ದೇವ್ರು ಇಲ್ವೇನು ಪರಮಾತ್ಮ. ಅಲ್ಲ ಸರ್, ನಿಮ್ ಅಂಡರ್ವೇರ್ ತೂತಾಗಿದ್ಯಲ್ಲ, ಅದು ಮುಂದ್ಗಡೆ ಆಗಿದ್ಯಾ ಹಿಂದ್ಗಡೆ ಆಗಿದ್ಯಾ ಸರ್? ಅಲ್ಲ, ಮುಂದ್ಗಡೆ ಆಗಿದ್ರೆ ಹುಚ್ಚೊಯ್ಬೇಕಾರೆ ಹಂಗೆ ಏನ್ ತೆಗಿಯಂಗಿಲ್ಲ. ಹಿಂದ್ಗಡೆ ಆಗಿದ್ರೆ ಯೋಳ್ಬೇಕಾರೆ ಏನು ಬಿಚ್ಚಂಗೆ ಇಲ್ಲ. ತೂತಾಗಿವಕ್ಕ ಅಷ್ಟೇ, ಇನ್ನ ಏನು ದೊಡ್ಡದಾಗಿಲ್ಲ. ನಮ್ ಕತೆ ಹೇಳಿದ್ರೆ ನೀವು ಏನಕ್ಕೆ ಎಲ್ಲ ಸುಟ್ಟಾಕಿದಾರಕ್ಕೋ ಮನೆಯಲ್ಲಿ. ಇದು ಏನೇನೋ ಎಲ್ಲೆಲ್ಲ ಹೋಗ್ತೀವಿ ನೀನು ಹಂಗೆ ಹಿಂಗೆ ಅಂತ. ನಾನು ಎಲ್ಲೂ ಹೋಗಿಲ್ಲ. ಶ್ರೀರಾಮಚಂದ್ರ ಇದ್ದಂಗ ಅಕ್ಕ ನಾನು. ಹಂಗಾಯ್ತು ಅಂತ ನೀವು ಆತರ ಇದ್ರೆ ನೀವು ಸೀದಾ ಬಂದ್ಬಿಡಿ ಸರ್. ನೀವು ನಮ್ಮ ಮನೇಲಿ ಇರ್ಬೋದು. ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು ನಾಯಿ ಇದೆ. ನಾಯಿಗೆ ಅನ್ನಪನ್ನ ಹಾಕೊಂಡು ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು ಏನಿಲ್ಲ, ಆಮೇಲೆ ಮನೆ ಸಾರಿಸ್ಕೊಂಡು ಆರಾಮಾಗಿ ಮನೆ ಹತ್ರ ಇರಿ ಸರ್. ಕಾರು ಪಾರು ತೊಳ್ಕೊಂಡು ಆಮೇಲೆ ನೈಟು ನಾನು ಬಂದ್ಮೇಲೆ ನನ್ಗೆ ಡ್ರೆಸ್ ಚೇಂಜ್ ಮಾಡಿಸೋದು, ಸ್ನಾನ ಮಾಡಿಸೋದು ನನ್ಗೆ. ಸ್ವಾಮಿ ಎಲ್ಲಿದ್ಯೋ? ಸಿಕ್ಕಂಬೂರ್ ಚೌಡೇಶ್ವರಿ ಹೊರ್ತು ಆಯ್ತು. ಅಯ್ಯಪ್ಪ ಎಲ್ಲಿದ್ಯೋ? ಹೆಂಗು ಸೀರೆ ಇಟ್ಟಂಗ್ ಮಾಡ್ದಲ್ಲ ಪರಮಾತ್ಮ. ಇಷ್ಟು ದಿನ ತಕ ಒಂದೊಂದ್ ಚೂರು ಬೆಳಿತಿದಂಗೆ ಮಂಡೆ ಕೊಟ್ರೆ ಮುಂದಲ್ಲ. ಯಾವ್ದೇವ್ರು ಇಲ್ವೇನೋ ಪರಮಾತ್ಮ. ಸ್ವಾಮಿ ನಿಮ್ಮಮ್ಮ ಇನ್ನೊಂದ್ಸಲ ಮಾಡಿ ತಾಯಿ. ಅಲ್ಲ ಸರ್, ಈಗ ಕುಡುಕ್ ನನ್ನ ಮಗ ತಾಯಿನ ಹಾಕಿ ನನ್ನ ಮಗ ನಮ್ಮ ಅಯ್ಯೋ ಮಾಡಿನಲ್ಲ. ಕರೆಂಟ್ ಇಲ್ವಲ್ಲ ನಾವು ಹೋಗಿ ಕರೆಂಟ್ ಇಲ್ರಿ ನಾನು ಕೈಕನ ಕರೆಂಟ್ಗೆ. ಮತ್ತೀಗ ನೀನ್ ಏನ ಕಿದ್ ಗುಡ್ಡೆ ಆಗ್ತಿದೆ ಊರಾಗ್ಲೇ. ಅಯ್ಯೋ ಇವನೇ ಅಂತ ನಮ್ಮ ನಮ್ಮನ್ ಮಾತ್ರ ನುಂಗಂಗ್ ಮಾಡಿನಲ್ಲ. ಲೇ ಕುಡ್ಕ ನನ್ನ ಮಗನೇ, ನೀನು ಕುಡ್ಕ ಅಲ್ವನ ಮೊದ್ಲು ಚರಂಡೆಗೆಲ್ಲ ಬಿದ್ದು ಒದ್ದಾಡಿವಲ್ಲ. ಇವಾಗ ಬಿದ್ದೋಗಣ. ಲೇ ನೀನ್ ಬಿದ್ದೋಗಿದೆ ಇನ್ನೇನು. ಲೇ ಈಗ ಕರೆಂಟ್ ಇಲ್ವಲ್ಲ, ಹೆಂಗ್ ಮನೆ ಕಾಣೋದು? ಫ್ಯಾನ್ ಹೆಂಗ ತಿರುಗ್ಬೇಕು ನಮ್ಮ ಮನೆಗೆ? ಲೇ ಒಂದ್ ಬೀಸಣ್ಗೆ ತನ್ನ ಬಾರಲ್ಲಿ ನಂಗೆ ಸೆಕೆ ಬೀಸ್ಲೇ. ಲೇ ನರಸಿಂಹ ಲೇ ಏನ್ ಹಂಗ್ ಹುಡುಕ್ತಿದ್ಯಾ?
ಏನ್ ಮಾತ್ರೇನೋ? ತಲೆನೋವು. ಯಾರಿಗೋ? ಹೇಳ್ತಿದ್ದೆ ಯಾರಿಗೋ ತಲೆನೋವು? ನಮ್ಗೆ. ಯಾವ್ದೋ ಅಜ್ಜಿನ ಕೆಣಕಿದ್ಯ, ಅಜ್ಜಿ ಮಕ್ಕ ಉಗ್ದಿರ್ಬೇಕು. ಹಾ ಕಣಕಿದೀವ. ನರಸಿಂಹ ನರಸಿಂಹ ಏನ್ ಕರ್ಮನಪ್ಪ ನಮ್ಮನ್ನ. ಅವನೇ ಮರ್ಬಿದ್ದು ಐತೆ, ಕರೆಂಟ್ ಐತೆ, ರೆಡಿ ಮಾಡು ಅಂತ ಅವನು ಹೇಳ್ತಾನೆ. ಮಳೆ ಬತ್ತಾಯ್ತಣ್ಣ ಜೋರಾಗೆ. ಮಳೆನಾ? ಇಲ್ಲೆಲ್ಲ ಅಲ್ಲಿ 7 ಮನೆ ಬಿದ್ದೋಗ್ಯವೆ. ಅದಕ್ಕೆ ಕಳ್ಳೆ ಇಲ್ಲಿ ಯಾರ ಬೋಯ್ದ್ರು ನಮ್ಮನ್ ನೆಂದೋಗ್ಬಿಟ್ಟಿದೀನಿ ಫುಲ್ ಮಳೆಗೆ. ಯಾರ ನೀರು ಇದ್ರು ಮಳೆ ಬಂತೋ ಒಂದು ಗೊತ್ತಾಗ್ತಿಲ್ಲಪ್ಪ. ಕಕ್ಕಿರೋದ್ರ ಮೇಲೆ ಮನೆ ಕಂಡಿದ್ವಿ, ಅದಕ್ಕೆ ಹಂಗಾಗ್ತಾ ಐತೆ. ಇದೆ ಮಳೆ ಬರ್ಲಿಲ್ವನೋ? ತೋಲ್ಡ್ ಬಂದೈತ್ ಮಳೆ. ಏನ ಉಸ್ರ ಹಂಗಾಡ್ತಿದ್ಯಾ? ಹೋಗಪ್ಪ ನರಸಿಂಹ 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 ಹುಚ್ಚಬೇಕು. ನರಸಿಂಹ ನರಸಿಂಹ ಏನ್ರಿ? ಏನ್ ಮಾಡ್ತಿದ್ಯಾ? ಗಾಡಿ ತಗೊಂಡು ಅದೆಂತದ ಕಿತ್ತೋಗಿರೋ 2 ವಾಲೆ ಇಟ್ಕೊಂಡಿದ್ಯಲ್ಲ ಕಿವಿಗೆ, ಅದ್ರ ಜೊತೆಗೆ 2 ಬಳೆ ಹಾಕೊಂಡ್ಬಿಡು. ಅಂಗಲ ಕರಿದಾರೆ ಇಂಗಲ ಕರಿಲಾರೆ ಇಂಗಲ ಕರಿಲಾರೆ. ತುಲ್ಲಿನ ಕರಿಲ್ಲ ತುಲ್ಲಿನ ಹೆಂಗನ ತಿರ್ಗಾಡ್ತಿ ಅದಕ್ಕೆ ಏನೋ ಯಾಕೋ ಹಸುರು ಹಂಗ್ಬಿಡ್ತೀಯ? ಉಷ್ಣ ಕುಂತ ಇದು ಅಂದನೆ ಬರಲ್ಲ ಈಚೆ. ತಿಕ್ದೊಳಗ್ ಬೆಟ್ಟಿಕ್ಕಳು ಒಂದನೆ ಗೊತ್ತಾಯಿಲ್ಲ. ಉಸಿರು ಬಿಡೋ ಜೋರಾಗೆ, ದಮ್ ಕಟ್ಟು. ದಮ್ ಕಟ್ರಿ ನೀರ್ ಕಾಂತಲ್ಲ, ಈಗಲೇ ಉಸಿರಾಡಕ್ ಆಗಲ್ಲ, ಹಂಗ ತಿಳ್ಕಿರೋ ಗೊತ್ತಾಯಿಲ್ಲ ಒಂದ್ ತೊಟ್ಟಿ ಈಚೆ. ಮತ್ತೆ ತಿಕ್ದೊಳಗ್ ಕೈ ಇಕ್ಕೋ. ನರಸಿಂಹ 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 ಏನಪ್ಪ ಹೇಳೋ, ಮಾತಾಡ. ಅಪ್ಪ ಅನ್ನೋ. ನಮ್ಮ ಅಪ್ಪನೇ ನಾನು ಅಪ್ಪ ಅಂದಿಲ್ಲ. ಇನ್ನೇನಂತಿದ್ದೆ? ಹಂಗಾರ ಅವ್ನು ನಿಮ್ಮ ಅಪ್ಪ ಅಲ್ಲ ಅನ್ಸುತ್ತ, ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ? ಏನ್ ಅಷ್ಟ್ ಜೋರಾಗಿ ಹೋಯ್ತಿದ್ಯಾ? ಎಲ್ಲ ಪ್ರತಿಯೊಂದು ಹೇಳ್ಬೇಕಾ? ಯಾರ್ದ ಮನೆ ಒಳಗೆ ಹೋಗಿದ್ದೆ ನನ್ ಮಗ? ಇಷ್ಟೊತ್ತಾಗ 10:30 ಆಯ್ತು ಅಂದ್ರೆ ಯಾರ್ದ ಮನೆಗ ಮೆಲ್ಲಗ್ ನಿಮ್ ಮನೆಯಲ್ಲ ಮನೆ ಕಡ್ಮೇಲೆ ಬೇರೆ ಮನೆ ತಕ ಹೋಗಿದ್ಯಾನೋ? ನರಸಿಂಹ ಜೋರಾಗಿ ಮಾತಾಡ್ಬೇಡ, ಮೆಲ್ಲಗ್ ಮಾತಾಡು, ಅವ್ರು ಎದ್ಬಿಡ್ತಾರೆ ಪಕ್ಕದ ಮನೆಯವರು. ನಿಮ್ ವಾಚನ್ ಯಾರು ಹಿಡ್ಕೊಂಡು ಹೋಗ್ತಾರ ನೋಡ್ಲಾ. ಲೇ ನರಸಿಂಹ, ಈಚಿಗ್ ಬಾ ನರಸಿಂಹ 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 ನೀ ಮಾತ್ರ ನುಂಗಿ ಅವ ಉಷ್ಣ. ನರಸಿಂಹ ನಿಮ್ ಮಾತನ್ನ ಹಿಡ್ಕೊಂಡು ಹೋಗ್ತಾರ ನೋಡ ಯಾರು? ಹಿಡ್ಕೊಂಡು ಹೋದ್ ಅಲ್ಲೇ ಕೈ ಕಾಲು ಬಿದ್ದೋಗ್ತೈತೆ, ನಮ್ಮ ಮನೆ ದೇವ್ರದದು. ಓಹೋ, ನೀನು ಕಂಡರ ಹೆಣ್ಮಕ್ಳನ್ನ ಹೋಗಿ ಹಿಡ್ಕೊಂಬೇಕಾರೆ ಏನು ಬಿದ್ದೆ ಹೋಗಿಲ್ಲ ನಿಂಗೆ? ಇವ್ನು ಎಷ್ಟು ಜನ ಕೊಟ್ಟಿದ್ ನನ್ನ ಮಗ? ಬರೀ 150 ಸಲ ಅದನ್ನೇ ಹೇಳ್ತಾರೆ. ನಮ್ಮನ್ ಲಾಸ್ಟಿ ಚಾಪೆನು ತಲ್ದಿ ಮಾಜಿಕ್ ಮರಕ್ ಮಾಡ್ತಾನೆ ಇವನು. ಯಾವ ಕೊಡ್ತಾನ ನನ್ನ ಮಗ? ಲೇ, ನೀನ್ ಮನೆ ವಾತ ಬೇರೆ ಹಿಡ್ಕೊಂಡ್ರೆ ಕೈ ಕಾಲು ಬಿದ್ದೋತವೆ, ಬೇರೆಯವ್ರ ಮನೆ ಹೆಣ್ಮಕ್ಳು ನೀನ್ ಹಿಡ್ಕೊಂಡ್ರೆ ನಿಂಗೇನು ಬಿದ್ದ ಹೋಗಿಲ್ಲ? ನಿನ್ಗೇನು ನಿನ್ನೇನು ಆಸ್ತಿ ಪರಿಚಯ ಹೇಳಿದ್ದೀನಿ, ಯಾಕೆ ಯಾವಾಗ ಅದನ್ನೇ ಹೇಳ್ತೀಯಲ್ಲ? ಸ್ವತಂತ್ರ ಬಂದ ಈಗ ಸ್ವತಂತ್ರ ಬಂದಿರೋ ನಂಗೆ ಆಡ್ತೀಯ. ಈಗ ನೀನ್ ಒಪ್ಕೊ, ನಾಳೆನ ದಿವಸ ಒಂದೊಂದ್ ಪಾಕೆಟ್ ಫ್ರೀ ಕೊಡ್ತೀಯ ನಂಗೆ. ಚರಬೇರೆ ಕೊಡೋಣ.
ಮತ್ತೀಗ ಅವನ ಅಮ್ಮನಕ್ಕೆ ನಾನು ಎಲ್ಲಾರು ನಿನ್ ಬಂಡವಾಳ ಫುಲ್ ಎಲ್ಲಾರು ಹೇಳ್ಕೊಂಡ್ ಬರ್ತೀನಿ. ಹೇಳ್ಕೊಂಬೋಗು ನಮ್ಮನ್ನ ಹೇಳ್ಕೊಂಬಂದ ಅದಕ್ಕೆ ನಾನೇ ಉಸಿರಾಡ್ಬಿಡಲ್ವಲ್ಲ ಕಾಯಿನಕ್ಕೆ. ಯಾರ ಮನೆಗೆ ಹೋಗಿದ್ದಿ ಹಿಂಗ್ ಜೋರಾಗಿ ಉಸಿರಾಡ್ತಿದ್ಯಾ? ಯಾರ್ದ ಮನೆಗೆ ಹೋಗಿದ್ಯಾ ಎದ್ರಕೊಂಡು ಹಿಂಗ್ ಉಸಿರಾಡ್ತಿದ್ಯಾ? ಕೊಡು ನೀವ್ ಹೆಂಡತಿ ಕೈಲಿ ಫೋನು, ಅವ ಅಕ್ಕನ ಕೈ, ವಿಶಾಲ ಅಕ್ಕನ ಕೈಲಿ. ಯಾರ ಮನೆ ಹಾಳು ಮಾಡಿದ್ದೆ ನಾನು? ಕೊಡ್ಕೊಂಡಿಕ್ಕೆ ಅಂತಾನೆ ಅಲ್ಲ ಮಗ, ಇವನ್ಯಾರು ಕುಡ್ದ್ಬಿಟ್ಟು ಆಫ್ ಮಾಡು. ಹಲೋ ಅಕ್ಕ ನರಸಿಂಹಣ್ಣ. ಎಂಥ ಕುಡ್ಕ ನನ್ ಮಗ, ಅನಿಷ್ಟ್ ಕುಡ್ಕ ಸಿಕ್ಕು ನರಸಿಂಹ. ನಮ್ಮ 3 ಬಾತ್ರೂಮ್ಗಳು ಮಾಡಿದಲ್ಲ ಅವ್ನ ತಾಯಿನಾಕೆ ಈಗ. ಏಯ್ ಅವ ಅಕ್ಕ ಮನೆ ಕಂಡೈತೆ, ಕಾಲನ್ನ ಒತ್ತು, ಅದನ್ನ ಪಾಪ ಕಳ್ಕೊಳ್ಳೋ. ಕಾಲ ಒತ್ತು, ವಿಶಾಲಕ್ಕನ್ ಕಾಲ್ ಒತ್ತು. ಇವನೆಂತ ನನ್ನ ಮಗ ಇಷ್ಟ ಆದಕ್ಕೆ ಕುಡ್ದು ರಚಕಟ್ಟಿಗೆಲ್ಲ ಸೊಳ್ಳಿ ಕಳೆದು ಜ್ಞಾನ ಇಲ್ದಂಗ್ ಬಿತ್ಕೊಂತಾರ. ಇವನೇನ ಕುಡ್ದು ಬಿಟ್ರೆ ಬಡ್ಕೊಳೋದೇನ ಕಾಯಿಲೆ ಐತೆ ಇವನ್ಗೆ? ಏಯ್ ಒತ್ತ ಕಾಲು ಅಲ್ಲ ಸಕುನಿ ಎಲ್ಲ ಮೈನಾಗ ಕುಡ್ದು ಊಸ್ ಕಿತ್ಕೊಂಡಂಗ್ ಮನಿಕಂತಾರೆ. ಇವ್ನ ಯಾರು ಕುಡ್ದು ಬಡ್ಕೊಣ ಇವ್ನ ಮನಗಾಡ್ನಲ್ಲ ಇವನು. ನನಗೆ ಇವಾಗ ತಿಕ್ಲಿಡ್ಸಿ ನನಗೆ ಮನಗದಂಗ್ ಮಾಡಕ್ಕೆ ಎಲ್ಲ ಪ್ರಪಂಚನೇ ಮಣಿಕಂದಿದ್ ಕುಡ್ದು. ಇವ್ನು ಇಷ್ಟೊತ್ತಾದ್ರೂ ಮನೆಗಿಲ್ಲ ಅಂದ್ರೆ ಇವನ್ನೆಲ್ಲೋ ಕುಡುಗ್ ತಿಕ್ಲ ನರಸಿಂಹಣ್ಣ. ಲಕ್ಷ್ಮಿ ಬಂದಳು ಈಚೆಗೆ ಬಾರೋ. ಲಕ್ಷ್ಮಿ ಬಂದಳು ಬಾರ ಈಚೆಗೆ. ಇಲ್ಲೆಲ್ಲ ಮನೆಗೆವ್ರಿ, ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಹಲೋ, ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಬರೋದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರ್ಸಿದ್ದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರಿಸ್ದೆ ನಿನ್ಗೆಲ್ಲ. ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದ್ದೀನಿ ನಿನಗೆ? ಈಗ ಮೂಡ್ ಬಂದೈತೆ. ಈಗ 10 ವರ್ಷ ಅದನ್ನ ನೋಡ್ತಾ ಮನುಷ್ಯನಾಕಾರ ಐತ, ಅದು ಮನುಷ್ಯನಾಕಾರ ಐತ. ಯಾಕೆ? ಈಗ ನಾನ್ ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸದ್ನಲ್ಲ, ನೋಡ್ದೆ ನಂದು? ವಾಂತಿ ಬಂತು. ವಾಂತಿ ಬಂತು. ನಂದು ಏನೇನ್ ಚೆನ್ನಾಗೈತಿ ಹೇಳು? ನಾನ್ ನೋಡ್ದಲ್ಲ, ಏನೇನ್ ನೋಡ್ದೆ ಹೇಳು? ಒಬ್ಬಟ್ಟು ಚೆನ್ನಾಗೈತೆ, ಬೆಳೆ ಚೆನ್ನಾಗೈತೆ, ಕೇಸರಿ ಬಾತ್ ಚೆನ್ನಾಗೈತೆ, ಹೇಳ್ಬೋದು. ನೋಡ್ರಿ ಇರೋ ಬರೋದೆಲ್ಲ ಕೆಟ್ಟಂಗಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು? ಮಾತಾಡೋ. ಐ ಲವ್ ಯು ನರಸಿಂಹ. ಭಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ? ಈಗ ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಹೆಲ್ಮೆಟ್, ರಗ್ಗು, ಆಚೆಗೆ ಬಾ. ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿ ಇದಾವೆ. ಬಾ, ನೀನ್ ಜಲ್ದಿ ತೋರ್ಸ್ ಬಾ. ನಾಯಿ ಇದಾವ್, ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾ ಬಾರೋ. ಇಲ್ಲ, ಈಗ ನಂದು ಏನೇನ್ ನೋಡ್ದೆ ನೀನ್ ಹೇಳಪ್ಪ. ನೋಡ್ರಿ. ಏನ್ ನೋಡ್ದೆ?
ನರಸಿಂಹ ನೀನು ಬಟ್ಟೆ ಬಿಚ್ಚಾಕ ಈಗ. ನೀನು ಬಟ್ಟೆ ಬಿಚ್ಚಾಕು ಮನೆಗೆ, ಹಂಗೆ ತೋರ್ಸು ನಿಮ್ ಮನೆಗೆ ಎಲ್ಲ ಮನೆ ಕಂಡಾರಲ್ಲ. ಚಾಪೆ ಮಂಚದ ಮೇಲೆ ಹಂಗೆ ನಿಂತ್ಕೊಂಡೆಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ಬಿಟ್ಟು ಹೇಳ್ತೀನಿ. ಹಲೋ 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 ಚಿನ್ನು ಚಿನ್ನು ಡಾರ್ಲಿಂಗ್. ಹಲೋ ಚಿನ್ನು ಡಾರ್ಲಿಂಗ್. ಚಿನ್ನು ಇಲ್ಲ ಚಾಪೆ 12:15 ನಂಗೆ ನಿದ್ದೆ ಅಯ್ಯೋ ಹೋಗತ್ತೆ 12:15 ರಾತ್ರಿ ಏನಾರು ಬಂದೈತೆ ನಂಗ ಯಾರು ಫೋನ್ ಮಾಡಿದ್ರೆ ಎದ್ದಾಗ ಯಾಕಡೆ ಬಿಟ್ಕೊಂಡ್ ಕೇಳೋದು. ಏನಾಯ್ತು ಚಿನ್ನು? ಚಿನ್ನು ಮನೆಕೇನಾರ್ಗು ನಿಂತೆ ಕೊಡಲ್ಲ. ಚಿನ್ನು ಚಾಪೆ ಕೊಡ್ತಾರ ಆಟಿಗೆ. ಚಿನ್ನು ನೋಡು ಫೋನಗಳ ಇವನಾದ್ರಂಗಕ್ಕೆ ಕುಂತ್ಕೊಂಡಿದೀಯ ಇಷ್ಟೊತ್ತಕ್ಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ ಚಾಪೆ ಗಟ್ಟಿ ಇನ್ನ ಚಾಪೆ ಗಟ್ಟಿ. ಚಿನ್ನು ನೀನ್ ತಾಯಿನಾಯ್ತು ಹೋಗ ನಿಲ್ಸೋದು 8,750. ಅಯ್ಯೋ ಇವ್ರು ಉಂಟು ಅದೇ ಬಟ್ಟೆ ಒಂಚು ಪೆಟ್ರೋಲ್ ಇದ್ರೆ. ಹಲೋ ಇಲ್ಲ ಆಯ್ತು ನಿಂತೋದ್ ಗಾಡಿ ತಾಯಿನಾಯ್ತು ನಿಂತ ಮಾತಾಡಿ ಅರ್ಧ ಲೇ 8,750 ರೂಪಾಯಿ ದುಡ್ಡು ಬಡ್ಡಿ. ಒಂದೇ ಒಂದು ಕಪ್ ಅಷ್ಟು ಕೊಟ್ರಿ. ಹಲೋ ಅಣ್ಣ. ಅಲ್ಲ ಹಲೋ ಹಲೋ ದುಡ್ಡು ಒಂದೇ ಒಂದು ಕಪ್ ಅಷ್ಟು ಕೊಡಿ. ಅಲ್ಲಿ ಇದ್ರ ತಗ ಇದಕ್ಕೆ ಅಲೆ ಮತ್ತೆ ಗೋತಾಗಾರ. ಅಲ್ಲ ದುಡ್ಡು. ಅಯ್ಯೋ ಇವರು ದುಡ್ಡು ಕೊಡ ನಿಮ್ಮನ್ನಲ್ಲ ದುಡ್ಡು ಕೊಡ ನಂದು. ಅಯ್ಯೋ ತಾಯಿನ ಆಯ್ಕೆ ಹೋಗಪ್ಪ. ಹಲೋ ಒಂದ್ ಗ್ಲಾಸ್ ನೋಟ್ ಕೊಡಿ ಸ್ವಾಮಿ. ಹಲೋ ದುಡ್ಡು 8,750. ಮೌ ತುಳ್ಳು ಅಷ್ಟು ತಾಯಿನ ಯಾವನಪ್ಪ ಹೇಳೋದು. ಹಲೋ ಅಯ್ಯೋ ಅಯ್ಯೋ ಇವ್ ನಮ್ಮನ್ನ ಹಾಕಿ 3-4 ದಿನದಿಂದ ಅಚ್ಚುಕಟ್ಟಾಗಿದ್ನಪ್ಪ ಮಾತ್ರ ನುಂಗಂಗೆ. ಹಲೋ ಇವ್ರು ತುಳ್ಳು ಹಾಕಿ ನನ್ನ ಮಕ್ಳಿಗೆ ಏನ ತಿಕ್ಕ. ನಮ್ ಬಾತ್ರೂಮ್ಗೆ ಹೋಗ್ತಾ ಇದ್ದೀನಿ, ಇಲ್ಲಿ ಕುಂತಿದ್ದೀನಿ, ಕಾಸು ಬೇಕು ನನ್ಗೆ ಅಷ್ಟೇ. ಯಾ ಕಡೆ ಹಲೋ ಹಲೋ ಒಂದೇ ಒಂದು ಗ್ಲಾಸ್ ನೋಟ್ ಕೊಡ್ತೀರಾ ಪೆಟ್ರೋಲ್? ಅಮ್ಮ ನಿಮ್ಮ ಹಂಗೆ ಅವ್ನು ಹಾಕಿ ಬಾತ್ರೂಮ್ ಒಳಗೆ ನೀವು ಏನೋ ಒಕ್ಕಣದ ತಿಕ್ಕಿ ಒಂದು ತಾಯಿನ ಹಾಕಿ ಯಾವ್ದಾರ ನಮ್ಗೇನು ಹಾಳು ಮಾಡ್ತಿರೋ. ನಿಮ್ಮ ಅವತ್ತು ಅದು ಬರ್ದಿಲ್ಲ ನಾನು ಬಂದು ಕೈಗೆ ತೆಗೋಣ. ನಿಮ್ಮ ಅವತ್ತು ಯಾರು ಹೇಳು? ನಾನು ಲಲ್ಲಿ. ನಿಮ್ಮ ಅವು ಎಷ್ಟು ಜನ ಕೊಟ್ಟಿಸ್ಕೊಂಡಿದ್ದಲ್ಲ ಸೂಳೆ ನಿನ್ ತಾಯಿನ ಹಾಕ್ಯ ನಿಮ್ಮ ಅಮ್ಮ ತುಲ್ಲಿಂಗ್ ನಮ್ದೇ ಹೇಳ್ತಿ ಡ್ರಾಯರ್ ದೂರ ಬಾಗ್ಲಾಗ ನೀನ್. ಈಗ ಅಕ್ಕ ಮಾತಾಡ್ತು ಅವಾಗ್ಲೇ ಯಾಕೆ ಕಟ್ ಮಾಡ್ತ ಅಕ್ಕ ಚೆನ್ನಾಗಿದ್ದೀನಿ ಅಕ್ಕ ಅಂತ ಅಂದೆ. ಅಕ್ಕ ಯಾಕೋ ನನ್ ಮೇಲ್ ಬೇಜಾರು ಮಾಡ್ಕೊಂಡ್ಬಿಟ್ಟೈತೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಏನ್ ಮಾಡ್ದೆ? ಮದ್ವೆಗಂದ್ ಬಂದ್ ಗಲಾಟೆ ಮಾಡದ್ನ ಏನ್ ಮಾಡ್ದೆ? ನಾನ್ ನಿಮ್ ಅಂತಕ್ಕೇನ್ ಬಂದಿಲ್ಲ, ಹುಡುಕೊಂಡು ಏನಿಲ್ಲ. ಅಕ್ಕ ಯಾಕೆ ನನ್ ಮೇಲ್ ಬೇಜಾರು ಮಾಡ್ಕೊಂಡೈತೆ? ಅಕ್ಕ ನನ್ನ ಕೆರ ಪರಿಕೆ ತಗೊಂಡ್ ಹುಡಿತಲ್ಲೇ ನೀನ್ ತಾಯಿ ಈಗಲ ಸುಖವಾಗಿರೋಣ ಅಂತ ನಾವ್ ಅಜ್ಜಿ ನಿಮ್ ಅಕ್ಕ ನನ್ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿರೋದು? ನೀನ್ ಬೇಜಾರ್ ಮಾಡ್ಕೊಂತಿ, ಅಕ್ಕನು ಬೇಜಾರ್ ಮಾಡ್ಕೊಂಡಿದ್ದೆ. ನಾವ್ ಯಾಕೆ ಚೆನ್ನಾಗಿರೋದ? ಅಯ್ಯೋ ಏನಪ್ಪ ಹೆಂಗೋತ್ ಎಲ್ಲಾರು ಸಾಲ ಬಲ ಮಾಡಿ ಹೆಚ್ಚುಕಟ್ಟಾಗಿರೋಣ ಅಂತ ನಾವ್ ಮಾಡುದು ಆಗ್ಲಿ. ಮೊದಲ ಯಾಕ ಅಕ್ಕ ನನ್ ಮೇಲೆ ಬೇಜಾರ್ ಮಾಡ್ಕೊಂಡೈತೆ? ನಾನು ಏನ್ ಮಾಡಿದ್ದೀನಿ ಅಕ್ಕಂಗಂತದ್ದು? ಏನನ್ನ ಬಂದ್ ಭಾಗ ಕೇಳಿದ್ದೀನಿ ನಾನು ಆಸ್ತಿಯಲ್ಲಿ. ಹೋಯ್ ಅಮ್ಮ ನಾಲ್ಗೆ ಹತೋಟಿಕ್ಕೆ ಮಾತಾಡು. ನಾನು ಪೆನ್ಷನ್ ತಿನ್ನಕ ಪೋಸ್ಟ್ ಆಫೀಸ್ ಕುಡಿದ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ಬೇಡಿ. ಅಲ್ಲ ಬಳ್ಳಾಪುರ ನರಸಿಂಹರಾಜ್ ಅಲ್ವಾ ನೀವು? ಓನಕ್ಕ ನಾವು ನರಸಿಂಹರಾಜು. ಮತ್ ನೀವೆಂತ ದುಡ್ಡೆಲ್ಲ ತಿಂತಾ ಇರೋದ್ ನಮ್ದೆಲ್ಲಾನ. ಹೋಯ್
ಅನ್ನ ತಿನ್ನ ಬಾಯಿ ಹೇಳ್ತಿನ್ನ ಮಾತಾಡ್ಬೇಡ ಅಮ್ಮ, ನನ್ಗೆ ತಲೆ ರೇಗಿಸ್ಬೇಡ. ಆಗ್ಲಿಂದ ನನಗೆ BP ರೈಸ್ ಆಯ್ತು. ಅಲ್ಲ ಸ್ವಾಮಿ 6 ತಿಂಗಳು ದುಡ್ಡು ಬಂದಿಲ್ವಾ ಸ್ವಾಮಿ ನಮ್ದು? 6 ತಿಂಗಳು ಬರ್ದಿದ್ರು ಹೋಗಿ ಹೇಳ್ತೀನಿ ಬಿಡ್. ಅದಕ್ಕೆ ನನಗೆ ಫೋನ್ ಮಾಡಿ ನೀನ್ ಕೇಳಿದೆ. ನಿಮ್ ಮನೆ ಹಾಳಾಗೋಗ, ನಿಮ್ ಮನೆ ಎಕ್ಕುಟ್ಟೋಗ, ನಿಮ್ಗೇನು ಬರ್ಲಿಲ್ವಲ್ಲೋ, ನಿಮ್ಗೇನು ಆಗ್ಲಿಲ್ವಲ್ಲೋ, ನಮ್ ಪೆನ್ಷನ್ ದುಡ್ಡು ಏನಾಯ್ತೋ, ನಿಮ್ ಮನೆ ನಮ್ಮ ಮೊಟ್ಟೆ ಹೊರ್ದಂಗ್ ನಿಮ್ ಮೊಟ್ಟೆ ಉರಿಯ, ನಿಮ್ ಮನೆ ಹಾಳಾಗೋಗ, ನಿಂಗ್ ಹೋಗ್ತಾವ ಹೊಲ ತೋಟದಾಗ ಕರೆ ನಾಗರಾವ್ ಕಚ್ಚ, ನಿನ್ ಬಾಯಿಗೆ ಮಣ್ಣು ಹಾಕ, ನಿನ್ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ಹತ್ತಿಸ್ಕೊಂಡು ಹೋಗ. ಏನಪ್ಪ ದೇವ್ರೇ, ಇಂಥ ಪೋಸ್ಟ್ ಮ್ಯಾನ್ ಕೊಟ್ಬಿಟ್ಟಲ್ಲಪ್ಪ, ದುಡ್ಡೆಲ್ಲ ತಿನ್ಕೊಂಡು ಇಕ್ಕಂತಾನಲ್ಲಪ್ಪ, ಇವನ್ಗೇನು ಬರ್ಲಿಲ್ವಲ್ಲೋ. ತಾಯಿನಾಕೆ ಸತ್ತರ್ ಮನೆ ಮುಂದೆ ಬಡ್ಕಂತೀರಲ್ಲ, ಮಿಂಟ್ರಿ ಗುಟ್ಟದ ಮುಂಡೆಲ್ಲ. ನಾನ್ ಪೋಸ್ಟ್ ಅಲ್ಲ, ನೀವ್ ನಮ್ ಕೊಡ್ಬಿಟ್ಟು ನನ್ನ ಹೆಂಗ್ ಸಾಪಿಸ್ತೀರ? ನಿಮ್ ಮನೆ ಹಾಳಾಗೋಗ. ನಾನ್ ಪೋಸ್ಟ್ ಅಲ್ವಲ್ಲ, ಏನೂ ಅಲ್ಲ, ತಿಗೋರ್ದು ಊರ್ ಬಾಗ್ಲಾಗಿ ನಂದು. ನಮ್ ಪೆನ್ಷನ್ ಕಾಸು ಕೊಟ್ಬಿಡಪ್ಪ ಸ್ವಾಮಿ, ನಮ್ ಪೆನ್ಷನ್ ಕಾಸು ಕೊಟ್ಬಿಡು, ಬೇಕಾದ್ರೆ 100 ರೂಪಾಯಿ ಇಟ್ಕೊಂಡ್ಬಿಡು. ಯಾರೋ ಈಗ ಸತ್ತೋದ್ರೇನು ಹಂಗ್ ಸತ್ತೋದ್ರ ಮನೆ ಬಡ್ಕಂತೀರಲ್ಲ ಅಮ್ಮರ, ಕಮ್ಮಿ ಕುಡೀರಿ. ನಾನ್ ಪೋಸ್ಟ್ ಅಲ್ಲ 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 ನನ್ ನೋಡಿ, ಇನ್ನು 3-4 ದಿನ ಹಿಂಗೆ ಮಾಡ್ರಿ. ನಾನು ಅಲ್ಲ ಅಂತ ಮ್ಯಾಕ್ ಕೊಟ್ಬಿಡ್ತೀನಿ ಅಕ್ಕ. ನನಗೆ ಅದೇ ನೋವು. ನೀನು ಪೋಸ್ಟ್ ಮ್ಯಾನೆ ಹೌದು ಹೌದು ಹೌದು. ನೀನ್ ಪೋಸ್ಟ್ ಮ್ಯಾನು ನರಸಿಂಹರಾಜು 1400 ಪೆನ್ಷನ್ ದುಡ್ಡು ಕೊಡು 6 ತಿಂಗಳು ದುಡ್ಡು ಕೊಡು. ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ನಾನ್ ತಿಂದಿದ್ರು ನಮ್ಮ ನಾಳಾಗೋಗ್ಲಿ. ನಾನು ಇದೇ ನಮ್ಮ ನಿಂಗೆ ನಾವು ಅಯ್ಯೋನ ಸುದ್ದಿ ಉರ್ತಾ ನಿಮ್ ಫ್ರೆಂಡ್ಸ್ ಗಂಡ್ಸತ್ ತಿನ್ನಕ್ಕೆ ನಾನು ತಲೆಡಕ್ಕೆ. ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ? ನನ್ ಗಂಡ ಸತ್ತೋದ, ವಿದ್ಯೆ ಪೆನ್ಷನ್ನು, ಅಂಗವಿಕಲರು ಪೆನ್ಷನ್ನು ಎಲ್ಲ ತಗೊಂಡು ನುಂಗ್ಕೊಂಡು ನೀರ್ ಕುಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ಯ. ಹೊಡೆದ್ಬಿಟ್ಟವ್ರಿ ಎಲ್ಲೋ. ನನ್ಗೆ ಯಾಕೆ ಫೋನ್ ಮಾಡ್ತೀರಾ? ಪೋಸ್ಟಲ್ಲಿ ಮಾಡ್ರಿ ಅಮ್ಮಣಿಯರ ಅಪ್ತೀರಾ, ಹೌದಿರಾ, ಅಕ್ಕ ಇದ್ದೀರಾ, ಅಣ್ಣ ಇದ್ದೀರಾ, ಅಕ್ಕ ಇದ್ದೀರಾ, ಹೋದ್ರ ಹಂಗೆ ಹೋದನ ಹೋಗಲ್ವಲ್ಲ. ನನ್ನ ಯಾಕೆ ನಿಮ್ ಮನೆ ಹಂಗೆ ಗುಡ್ಸಿ ಗುಂಡಾದ್ರ ಹಾಳಾಗಿ ಹೋಗ. ಏನ ಪೋಸ್ಟ್ನಲ್ಲ ರೀ. ನಾನು ನರಸಿಂಹರಾಜು BN ಪ್ಲೇಟ್ ನಕ್ಷಪ್ಪ. ಖಂಡಿತ ಅಲ್ಲ ಸಾಯಿ, ನಿಮ್ ಖಾಲಿ ಮುಗಿತೀನಿ. ನನಗೆ ಫೋನ್ ಮಾಡ್ಬೇಡಿ, ಜೀವ ಉಳಿಸ್ರಿ, ನಮ್ ಜೀವ ಉಳಿಸ್ರಿ. ಪೋಸ್ಟ್ ಮ್ಯಾನ್ ನರಸಿಂಹರಾಜು, ನೀನ್ ಪೋಸ್ಟ್ ಮ್ಯಾನ್ ನರಸಿಂಹರಾಜು. ದುಡ್ಡು 1100 ನೋಡು. ಆಸ್ಪತ್ರೆ ಕಾಸ್ಟ್ಲಿ. ಇದು ಸಾರು ಮಾಡಿದ್ರ ಅಣ್ಣ, ಜಾಸ್ತಿ ಆಯ್ತಾ ಸಾರು ನಿಮ್ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು ಮಗ. ತಾಯಿನ ಕಿವನೇ ಕೇಳಲ್ಲ, ಹುಡುಗಿ ನೆನಪಂದು ಕುಂತ. ಏನ್ ಮಾಡಿದ್ರಮ್ಮ ಸಾರು? ಖಾರ ಆರ್ದೈತೇನ್ರಿ? ಖಾರ ಇದು ಒಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲೇ ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದ್ರಿಂದ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಆಗ್ತದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಮತ್ತು ಇದು ಕುಡ್ಕೆ ಒಳಗೆ ಅಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡೋಣ. ಹೊರದಾಗ ಬಂದವ್ರೆ ನಾನು ಅವಾಗಲೇ ತಗೊಂಬಂದೀವಿ ನಿನ್ಗೆ. ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡುತ್ತೆ. ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡು ನಾವು 4 ಜನ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ, ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ್ನ. ನೋಡಿ ನೀನು ಬುದ್ಧವ ಅಂತ ನೀನು ಅವಾಗಲೇ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟಾಗಿ ಹೇಳ್ತಿದ್ಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕುಂತವ ಖಾರ ಹರಿಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು, ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು, ಉದ್ದಿನ ಹಪ್ಪಳ ತಂಬ, ಹುಳ್ಳಿಕಾಳು ಹಪ್ಪಳ ಅವೆಲ್ಲ ತರಬೇಡ. ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ.
ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ನ ಮಕ್ಳ್ರ ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ ಇಲ್ದ್ರೆ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಾಕೊರಲ್ಲ ಮಡಿಕೆಗೆ. ನೀನು ತಾಯಿನ ಹಾಕಿ ನನಗೇನ್ ಕೊರ ಸುಮ್ಕಿದ್ ಬುದ್ದೆ ಕಲ್ಲ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡಾಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನು ಇಲ್ಲಿ ಸಾರು ಮಾಡ್ಸ್ಕೊಂಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ಸ್ವಾಮಿ. ತಗೊಳ್ರಿ ಕೃಷ್ಣ ಅವಳಿಗೆ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲಿ. ಅದು ಅನ್ನ ಇದು ಇದು ಎಣತ ಹೊಡೆಕಿರೋ ಅನ್ನ ತಿನ್ನೋಣ ಸ್ವಾಮಿ ನಾವು. ಅನ್ನಲ್ವನ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋ ಫರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತಾವ ಸಾರ್ ತಗೊಂಬಂದು ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನೆಲ್ಲ. ಕುಡ್ಕ ಹಪ್ಪಳ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಒಂದ್ ಬಾಕ್ಸ್ ಕಾಯ್ಕೊಂಡು ಜಲ್ದ್ ಬಾರೋ, ಯಾರು ಇಲ್ಲ ಬುಳ್ಕೊಂಡ್ ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ, ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬತ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕ್ಕರ್ ದೂರ ಬಾಕ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ರೇಗಿಸ್ಬಿಟ್ರಿ ಈ ನೋಡೋ. ಯಾಕಂದ್ರೆ ನರಸಿಂಹಣ್ಣ ನೀನ್ ತಲೆಗದ್ದಿಲ್ಲ, ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ನಮ್ ಕೊಡುದಿಲ್ಲ ನನ್ನ ಮಕ್ಕಳ್ರ ನೀ ಅಲ್ಲಿ ಎಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ಅಯ್ಯೋ ತಿಂದ್ಬಿಡ್ರಿ. ಅದಕ್ಕೆ ನಾವು ನರಸಿಂಹಣ್ಣ ನಾನ್ ಹೇಳೋದಾಗೇನ ತಪ್ಪಿದ್ರೆ ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗೇನ ತಪ್ಪಿದ್ರೆ ನೀನ್ ಏಳ್ ತಿಂದು ನನ್ ಮಕ್ಕ ಹೋಗ್ಬಿಡ್ಬೇಕಾರೆ. ಏಳ್ ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ ಏಳ್ ತಿಂದು ನನ್ನ ಮಕ್ಕಳಿಗೆ ನಾನು ಉಗಿಸ್ಕೊಂತೀನಿ. ನೀನ್ ಏಳ್ ತಿಂದ್ಬಿಟ್ಟು ನನಗೆ ಮಕ್ಕಳಿಗೆ ನಾನು ನೋಡೋಣ. ಊಟನ ಬೇಡ ಏನು ಬೇಡ ಹೋಗ ಪಿಕ್ಕೆ ತಾಂಡ್ ನಿಮ್ಮ ಅವು ತಿಂತ ಹೋಗಿ ನೀ ತಾಯಿನ ಕೇಳಿದ್ರ ಊಟ ಈ ಕೂಕಂಡಲ್ಲ ಶಿವ ನಿಮ್ಮ ಸತ್ತಿರ ಅನ್ನ ತಿನ್ನ ಏಳ್ ತಿಂದ ನನ್ನ ಮಕ್ಕಳು. ಒಂದ್ ನಿಮಿಷ ಹೇಳಿದ್ರೆ ಕೇಳಿಸ್ಕೊಳ್ಳಿ ನರಸಿಂಹಣ್ಣ. ನಾನು ಮಂಜುಳಾ ಅಂತ ಹೆಂಗ್ಸು. ಇದು ನಿಮ್ ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಅವ್ರಲ್ಲ. ನೀವು ಈ ತರ ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗ್ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತನಪ್ಪ? ಇಲ್ಲವ. ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ ಏನಕ್ ಮಾಡಿದ್ರಿ ಅಂತ ತಿಳ್ಕೊಳ್ಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಅದು ಇದು ನಿನ್ಗೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನು ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗ ಅವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನಿ ಕಣಕ್ಕೆ? ಇಲ್ಲವ ಇಲ್ಲ ಪಾಪ, ನಾವು ನಮ್ ತಂಗಿ ನಮ್ಮ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೆ ಈಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕೊಂತೀಯ ನನ್ನ? ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತಾರೆ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕೊಂಡ್ ಮದ್ವೆ ಮಾಡಿಸ್ತೀಯಾ? ಇಲ್ಲ ಅಕ್ಕ. ಮತ್ತೆ ಈಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮೀ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನ ಅದು ಯಾತ್ರದ್ದು ಇಲ್ಲ, ಟೆಲ್ಮಿ ಏನೂ ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ ಅದು ತಪ್ಪಾಯ್ತು ಅಲ್ವಾ? ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಮದ್ವೆ ಆಗಿದೆ ಸರ್, ಮದ್ವೆ ಆಗಿದೆ ಅಕ್ಕ. ಯಾರಿಗೆ? ನನಗೆ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದ್ವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಇಲ್ಲ ಇಲ್ಲ, ಎಲ್ಲರಿಗೂ ಒಂದ್ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದೆಯೋ? ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು.
ಒಂದ್ ಹೆಣ್ಣು ಒಂದ್ ಗಂಡು, ಅದಕ್ಕಿಂತ ದೊಡ್ಡವರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು ಗಂಡು. ಸಾರಿ ಎಸ್ಟಿಮೇಟ್ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್. ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ಟು 4 ಜನ ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್. ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವಾ, ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್ ಸಿಗರೇಟು ಏನು ಸೇರಲ್ಲ. ಅದೇ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ದೈವಾರಾಧನೆ ಮಾಡ್ಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದನೂ ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ಬರೇ ಇರೋದು, 4 ಜನ ಅಲ್ಲ ಸರ್. ನಿಮ್ಗೆ ಜನ ಮಕ್ಕಳು ಸರ್, ಸುಮ್ಮನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಕಾಯಿನಾಕಿ ಹೋಗತ್ ನನ್ನ ಮಗ ನೋಡ್ರಿ, ನಾಯಿ ಚೂ ಬಿಟ್ಟು ವಹಿಸ್ತೇವೆ ಕಾಯಿನಾಕಿ. ಈಗ ಒಂದ್ ಶಿವ ಅಂತ ಕೂಕ. ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಕಳು. ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ, ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ಟು 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ ಇಬ್ರೇನಾ? 2 ಮಕ್ಳು. ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವ್ ಇಬ್ರು ಗಂಡ ಇಬ್ರು ಹೆಂಡ್ತಿದ್ದೀರ ಮನೆಯಲ್ಲಿ? ಇಬ್ರೇ ಇರೋದು ನಾವಿಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೇ ಇರೋದು. ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ, ನಿನ್ಗೇನೋ ಚಿಕ್ಕ ಅನ್ಕೊಂಡಿರ್ತೇ, ನನಗೆ ಚಿಕ್ಕ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತಿದ್ರು, ಒಬ್ರು ಬಿಟ್ಕೊಡಿಲ್ಲ. ಇಬ್ರು ನಾವು ಇಬ್ರು. ನಮ್ಗೆ ಸರ್ 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವ್ ಮಾತಾಡಿದ್ಕೆ. ನಮ್ಗೆ ಮಾತ್ರ ಮುಗಿದೋಗಿರ್ಲಿ ನಿಮ್ಗೆ. ಯಾಕಂದ್ರೆ ಯಾರೇ ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಕರೆ. ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು. ನೀವು ಗಂಡ ಇಬ್ರು ಹೆಂಡತಿ ಇಬ್ರಲ್ವಾ? ಇಬ್ರು. ಮಕ್ಕಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೆ ನಿಮ್ಗಿಬ್ರು ನಿಮ್ ಹೆಂಡತಿಗೆ ಇಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಗಂಡ ಹೆಂಡತಿ ಇಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು? ಇವ್ರು ಏನಪ್ಪ? ಹೇಳಿ ಸರ್, ಹೋಗ್ಲಿ. ಗಂಡ ಹೆಂಡತಿ ಇಬ್ರು. ನಮ್ಗೆ ಒಂದು ಹೆಣ್ಣು ಒಂದು ಗಂಡು. ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಆಯ್ತು. ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಜನ ಮಕ್ಕಳು ಸರ್? ಏನಪ್ಪ ಇದು? ಇಬ್ರು. ನಾವು ಇಬ್ರು. ಯಾವ ಇಬ್ರು ಇಲ್ಲ. ಏನಂತ ಕರೆದೆ ಮನೆಯಲ್ಲಿ ನೀನು? ಏನಂತ ಕರೆದೆ ಹೇಳಿ? ಅಲ್ಲ ಹೇಳಿ, ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ಹುಟ್ಟಿದ್ರು ಕರೆಕ್ಟ್ ಆಗಿ ಮಾತಾಡಿ. ನಿಂತು ಅವರು ನಮ್ಮ ಮನೇಲಿ ಇದ್ದಾರೆ, ಆತರ ಎಲ್ಲ ಮಾತಾಡ್ಬೇಡ. ಆಮೇಲೆ ಮಾತಾಡೋ ಸುಮ್ಮನಿರು. ಅವ್ರಿಗೆಲ್ಲ ಏನು ಹೇಳ್ಬೇಡ. ಹಲೋ, ಹೇಳಿ ಅಣ್ಣ.
ನಾನ್ ಶಿಲ್ಪ. ನಮ್ಮ ಮನೆಯವರು ಮಾತಾಡ್ತಾರೆ, ಲಲಿತಾ ಅವ್ರು ಬಂದಿದ್ದಾರೆ, ಅದಕ್ಕೆ ಅವರು ಮಾತಾಡ್ತೀನಿ ಅಂದ್ರು ಅಣ್ಣ. ಅದಕ್ಕೇನೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ ನರಸಿಂಹಣ್ಣ. ಹೇಳಿ ಅಣ್ಣ. ನಿಮ್ಮ ಅಮ್ಮನ ಮನೆಗೆ ಏನು ಹೇಳ್ಬೇಡ ಅಂತ ಅಣ್ಣ ಯಾವಾಗ ಏನಂತಿದ್ದೀನು. ಅವರು ನಮ್ಮ ಮನೆಯವ್ರು ಇದಾರೆ, ಆ ತರ ಏನೋ ಹೇಳಕ್ ಹೋಗ್ಬೇಡ್ರಿ, ಬೈಬೇಡ್ರಿ. ಹೇಳಿ ಅಣ್ಣ. ಇಂಥ ಜನ ಇವರೆಲ್ಲ ಏನಪ್ಪ ಲಲಿತನೇ ಪರವಾಗಿಲ್ಲ. ಅಲೋ ನರಸಿಂಹಣ್ಣ ಹೇಳಿ ಅಣ್ಣ. ಯಾರು ಮಾತಾಡೋದು? ನಾನ್ ಶಿಲ್ಪ, ಹೇಳಿ ಅಣ್ಣ. ಕೊಡ್ತೀನಿ ತಡಿ ಅಣ್ಣ. ಅವ್ರಿಗೇನು ಹೇಳಕ್ ಹೋಗ್ಬೇಡಿ ನರಸಿಂಹ. ಹಲೋ ಹೇಳಿ ಸರ್. ಅಣ್ಣ ನೀವು ಏನ್ ಕೆಲಸ ಮಾಡೋದು? ಏನ ಕೂಲಿ ಕೆಲಸ ಮಾಡ್ತೀನಣ್ಣ. ಅಲ್ಲ ಏನ್ ಎಷ್ಟೊಂದ್ಸಲ ಬರೋದು ಮನೆಗೆ ಅಂದು? ಇಲ್ಲ ದಿವಸ ಬರ್ತೀನಿ ಅಣ್ಣ. ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬಿಟ್ರೆ ಸಾಯಂಕಾಲ 8:09 ಗಂಟೆಗೆಲ್ಲ ಬಂದ್ಬಿಡ್ತೀನಿ ಅಣ್ಣ. ಮತ್ತೆ ಇದು ಎಷ್ಟು ಜನ ಮಕ್ಕಳು? ನಮ್ಗೆ 2 ಇದಾರೆ ಅಣ್ಣ. ಹೆಂಗಸರು ಸಂಬಂಧಿಕರದ ಹೊಸದ? ಅಣ್ಣ ಹೊಸದೇ, ಹೊಸ ಸಂಬಂಧ. ಯಾವ ಕಡೆ ಮದುವೆ ಆಯ್ತ್ರಿ? ದೂರ ಸಂಬಂಧ. ಯಾಕಣ್ಣ? ಪುಣ್ಯ ಮಾಡಿದ್ರು ಬಿಡಿ. ಹೌದಾ? ಯಾಕಣ್ಣ? ಒಳ್ಳೆ ಡ್ರಿಂಕ್ಸ್ ಮಾಡ್ತೀರಾ? ಯಾರಣ್ಣ? ನೀವು? ಒಂದ್ ಸ್ವಲ್ಪ ಮಾಡ್ತೀನಿ ಅಣ್ಣ, 1 ಕ್ವಾರ್ಟರ್ ಡೈಲಿ. ಇವರು ಪಾಪ ಒಳ್ಳೆ ದೇವ್ರಂತ ಹೆಂಡತಿ ಪಡೆದಿದ್ದಾರೆ ನೀವು. ಹೌದಾ? ಥ್ಯಾಂಕ್ಸ್ ಅಣ್ಣ. ಒಳ್ಳೇರಲ್ವಾ ಅಣ್ಣ? ಏನೋ ನೀವು ಇನ್ನ ಬ್ಲಡ್ ಅವ್ರು ಚೆಕ್ ಮಾಡ್ತಿದ್ರಾ? ಬ್ಲಡ್ ಅವ್ರು ಚೆಕ್ ಮಾಡ್ತಿದ್ರಾ? ನನ್ಗೇನು ಕಾಯಿಲೆ ಬಂದಿಲ್ಲ. ಯಾಕಣ್ಣ? ಯಾವ್ದನ್ನ ಚೆಕ್ ಮಾಡಿಸ್ಬೇಕಾಯ್ತು ಅಣ್ಣ. ನಮ್ ಶಿಲ್ಪಾರ್ ನಿಮಗ್ ಪರಿಚಯ ಅಣ್ಣ? ಇಲ್ಲಪ್ಪ, ನನ್ಗೇನ್ ಪರಿಚಯ ಇಲ್ಲ. ಮತ್ತೀಗ ನಮ್ ಸಂಬಂಧ ಆಗ್ಬೇಕು ಅಂತ ಅಂದ್ರು. ನಾವು ಎಸ್ಸಿನೇ. ನಮ್ಗೇನ್ ಪರಿಚಯ ಇಲ್ಲ. ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದು ಇದ್ರಾಗ ರೂಟಾಗೆ ರಾಂಗ್ ನಂಬರ್ ಅಣ್ಣ ಅಂತಂದ್ರೆ, ಯಾರ ನಮ್ಮ ಮನೆಯವ್ರಿಗೆ ಮಾಡಕ್ ಹೋಗಿ ನಿಮ್ಗೆ ಬಂತ ಅಣ್ಣ ಅಂತ ಅಂದ್ರು. ಅವಾಗಿಂದ ಫೋನ್ ಮಾಡ್ತಿದ್ರು, ಹಂಗಾಗಿ ಫೋನ್ ಮಾಡ್ದು ಅಣ್ಣ. ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ ಅಂತಾಳೆ ಯಾವಾಗನ. ಅಣ್ಣ? ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರೆ ನಮ್ಮೂರಾಗೆ, ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳಣ್ಣ. ನಾನೆಲ್ಲ ನಿಮ್ಮ ಅಣ್ಣ ದೂರ ಸಂಬಂಧ ಅಂತ ಅಂದ್ಲು. ಎಷ್ಟು ಜನ ಅಕ್ಕಂಗಿದ್ದೀರ ಅವರು? 3 ಜನ ಅಣ್ಣ. ನೀವು ಯಾವ ದೇವ್ರ ಹಾಕೊಂಡು ನೀವು? ಯಾವ ದೇವ್ರ ಹಾಕೊಂಡು ನೀವು? ಆಂಜನೇಯ ಸ್ವಾಮಿ. 3 ನಾಮ. 3 ಜನನಾ? ಹ್ಞೂ ಅಣ್ಣ. ಇವಾಗ 2 ದಿನ ಇಕ್ಕಂತೀರ ಎಲ್ಲ ವಾರದ ದಿನ ಇಕ್ಕಂತೀರ ನಾಮನ? ವಾರ ದಿವಸ. ಒಳ್ಳೆ ಹೆಂಡತಿ ಪಡೆದಿದ್ದೀರ, ನೀವೇ ಪುಣ್ಯವಂತರು. ನೀವು ನಿಮ್ಮ ಹೆಂಡತಿ ಪುಣ್ಯವಂತರಲ್ಲ ಅಣ್ಣ, ನೀವ್ ಪಡೆದಿರೋದು. ಏನೋ ನಾವ್ ಅದನ್ನೆಲ್ಲ ಹೇಳಕ್ ಆಗ್ಬೇಕಾ? ನಮ್ಗೆ ಕಂಡು ಮಟ್ಟಿಗೆ ನೀವು ಪುಣ್ಯವಂತರು. ಡೈಲಿ ಕೇಳಬೇಕಾಗತ್ತೆ ನಾಮ ಇನ್ ಮುಂದೆ. ಹೌದಾ? ಆಯ್ತಣ್ಣ. ಅದೇನ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ. ಹೇಳಿ ನರಸಿಂಹಣ್ಣ. ಹೇಳಿದೀನಿ ಬಿಡವ. ಅಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಡಿ, ಹೇಳಿದೀನಿ. ಪುಣ್ಯವಂತರು ಇಂಥವ್ರನ್ನ ಪುಣ್ಯ ಮಾಡಿ ಪಡೆದಿರ್ಬೇಕು. ಡೈಲಿ ಕೇಳ್ರಿ ನಾಮ ಅಂತ ಹೇಳಿದೀನಿ. ಅವರು ಹಲೋ ಹಲೋ, ಇವತ್ತು ಗಾಡಿಗೆ ಹೋಗಿಲ್ಲ, ನಾಳೆ ಫೋನ್ ಮಾಡ್ತೀನಿ. ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಮೆಡಿಕಲ್ ಆಗಿ ಹೋಗಿ ಅದ್ ಹಾಕೋಣದು. ಹಲೋ ಹಲೋ. ಸುಮ್ನೆ ಕೈ ಸುಳ್ಳೆ ಮುಂದೆ ಈಗ ಮೆಡಿಕಲ್ ಗಂಡ ಅಲ್ಲೇ ಮೆಡಿಕಲ್ ತಗೊಂಬಂತೇನಿ. ಅವ್ರು ಹೋಗ್ತಾರೆ, ಇವತ್ತು ರಜಾ ಹಾಕಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡ್ತೀನಿ 9:10 ಗಂಟೆಗೆ. 11 ಗಂಟೆಗೆ ಇಲ್ಲಿ ಬಂದ್ಬಿಡು, ಅಡ್ರೆಸ್ ಹೇಳ್ತೀನಿ, ಬಸ್ಸಾಗ ಬರ್ಬೋದು. ಅವ್ರು ಹೋಗ್ತಾರೆ ನಾಳೆ ಗಾಡಿಗೆ ಹೋಗ್ತಾರೆ, ಇರಲ್ಲ. ಇವತ್ತು ಇರ್ತಾರೆ. ಇವತ್ ಬರ್ತೀರ ನೀವು? ಇವತ್ತು ನೀವು ಬರ್ತೀರಿ ಅಂತ ಅಂದ್ರೆ ನಾನೇ ನರಸಿಂಹಣ್ಣ ಏನೋ ಮನೆ ಕರಿತೈತೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳ್ರಿ, ಅಲ್ಲಿಗೆ ಬರ್ತೀನಿ ನಾನು. ಎಲ್ಲಿ ಇರೋದು? ನಾನು ಹೇಳಲ್ಲಪ್ಪ, ನಾನು ಊರ ಹೆಸರು ಹೇಳಲ್ಲ. ಶ್ರೀರಾಮನ ಹೆಂಡತಿ ಮಾತಾಡ್ತಿಲ್ಲವ ಅಮ್ಮ ಅನ್ನಕ್ಕೆ. ಶ್ರೀರಾಮನ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಇದು ಅವನು ಎಷ್ಟು ಹುಡುಕಾಡ್ದಲ್ಲಿ ಹೋದ್ರ ಅವ್ರ ಹೆಂಡತಿ ಇಲ್ಲಡಿ. ಅಲೋ
ಹಲೋ. ನೀನು ಎಲ್ಲಿ ಇಲ್ಲಿ ನಮ್ಗೆ ಗೊತ್ತಾ, ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ, ನಮ್ಮನೇಲಿ ಬಂದ್ರೆ ಅವ್ರು ಯಾರು ಇರಲ್ಲ, ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ. ಹಲೋ, ನೀನು 11 ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ 4 ಗಂಟೆ ತನಕ ಇರ್ಬೋದು. ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ, ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀನ್ ಚೆನ್ನಾಗ್ ಮಾಡ್ಬೇಕು. ನಾನು ಅವಾಗ ಅಂತೀನಿ, ಏನಂತೀನಿ, ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ. ಸಾಯನಾಕ್ಯ ಯಾವ್ದೋ ಜನ್ಮದಲ್ಲಿ ನಾಯಿ ಬಿಟ್ಬೇಕಾಯ್ತು. ಇವ್ರೆ ಸ್ವಲ್ಪ ಅವ್ರೆ ಹೆಂಗ ಬಿಡ್ಕೊಂತ ಇದ್ದೆ ಗೊತ್ತಾ? ಈ ಕಡೆ ಅಲ್ಲಿ ಎದುರುಗಡೆ ಹೋಗಿ ನಾಯಿ ಇಟ್ಟೆ ತಿರಿಕಂತು ನಿಮ್ ಬಡ್ಕೊಂಡ್ ನೋಡಿ. ಯಾರು ನಾಯಿ ಗೊತ್ತಾ ಮಗ ನಾಯಿ? ಅದ್ಯಾವ ನಾಯಿಗಳು ಇಷ್ಟೇ ತಿರಿಕಂತ ಸರ್ ಅಲ್ಲಿದೆ ಯಾರೋ ರಾಣಮ್ಮರೆ ರಾಣಿ ಇದು ಅಲ್ಲಿ ಒಂದು ನಮ್ಮ ಮನೆ ಬಾಗ್ಲ ನಾಯ್ಕುನಿ ನಿಮ್ಮ ಹಂಗಂದ ಬಡ್ಕೊಂಡ್ ನೋಡ್ಬಿಟ್ಟು ಇಟ್ಕೆ ತಿರಿಕಂತು ಶಿಲ್ಪ ಅವ್ರೆ. ತಡೀರಿ, ಅವ್ರು ನಮ್ಮ ಮನೆಯವ್ರು ಆಚೆಗೆ ಹೋಗ್ತಿದ್ದಾರೆ. ಹೋಗ್ ಬರ್ತೀರಾ? ಹೋಗ್ಬಿಟ್ ಬಾ, ಹೋಗ್ರಿ. ಹೋಗ್ಬಿಟ್ ಬಾ, ಹೋಗ್ರಿ. ಹೇಳಿ ಅವ್ರು ಆಚೆ ಹೋದ್ರು. ಕೆಟ್ಟ ಇನ್ನೆಂತ ಇವ್ರು ಅಂತ ಹೇಳ್ತೀರಾ ಲೆಕ್ಕ ಹಾಕಿ ನೀವು. ನರಸಿಂಹಣ್ಣ ಓ ಅದಲ್ಲ ಚಿನ್ನು, ಹೇಳ್ ಚಿನ್ನು, ನೀನು ಅವ್ರು ಹೋದ್ರಲ್ಲ ನರಸಿಂಹಣ್ಣ ಅಂತ, ಈಗೇನ್ ಅನ್ಬೇಕು? ಚಿನ್ನು ಹೇಳ್ ಚಿನ್ನು. ಈಗ ಹೋದ್ರು, ಎಲ್ಲ ಆಚೆ ಕಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ನೋಡಿ ನಾವು ಇವತ್ತು ನಾಳೆ 2 ದಿನ ಅವರು ಕಷ್ಟ ಸುಖ ನೋಡ್ರ ಅವರು ಅವ್ರನ್ನ ಕೈಗೆ ಕಾಪಾಡಿ ನಿಮಗೆ ಮುಕ್ತಿ ಸೇರುತ್ತೆ ಶಿಲ್ಪ ಅವ್ರೆ. ಇನ್ನ ಇಷ್ಟರಿಂದ ಆಡಿದ ಆಟ ಬಿಟ್ಬಿಟ್ಟು. ಹೌದಾ? ನನ್ಗೇನು ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ. ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ ನನಗೆ. ಸುಖ ಕೊಡ್ಬೇಕು ಅಂತಂದ್ರೆ ಇದು ನಿಮ್ಮ ಯಜಮಾನ್ರು ಎಷ್ಟು? ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನಾ? ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನಾ? ಅದ್ ಎಷ್ಟನ ಆಗ್ಲಿ, ಅದೆಲ್ಲ ರೂಮಿಗೆ ಬರ್ತಿರೋ, ರೂಮಲ್ಲಿ ಕೂತ್ಕೊಂಡು ನಿನ್ ಬಟ್ಟೆ ಬಿಚ್ಚಾಕಿ ನಿನ್ ಸಾಮಾನು ಹಿಡ್ಕೊಂಡು ನಾನ್ ನೀವಿ ಪಾವಿ ನೀನಂತೂ ಇಲ್ಲೆಲ್ಲ ನೆಕ್ಕಲ್ವಾ? ನೀನಂತೂ ಇಲ್ಲೆಲ್ಲ ನೆಕ್ಕಲ್ವಾ? ಕೊಟ್ಟಿ ಸುಮ್ಮನೆ ನಾಯಿ ಕೆಟ್ಟೋಗಲ್ಲ ಚಿನ್ನಾಲಿ ಅನ್ನ ತಿನ್ನ. ಹಲೋ, ಹಲೋ, ಹಲೋ 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 ಸರ್, ನನ್ನ ಹೆಸರು ಕಲಾವತಿ ಅಂತ. ನಿಮ್ಗೆ ಗ್ಯಾಸ್ ಟ್ರಬಲ್, ಹೊಟ್ಟೆ ನೋವು, ಅಸಿಡಿಟಿ, ಆಮೇಲೆ ಪಿತ್ತ, ಕಫ, ವಾಂತಿ, ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ತಲೆ ನೋವು, ಕಣ್ಣು ನೋವು, ಮೂಗು ನೋವು, ಕಾಲು ನೋವು, ಕಿವಿ ನೋವು, ತಲೆ ನೋವು, ಆಮೇಲೆ ಸೊಂಟ ನೋವು, ಹೊಟ್ಟೆ ನೋವು, ಪಿತ್ತ, ಕಫ, ವಾಂತಿ, ಎದೆ ನೋವು, ಇವನ್ನೆಲ್ಲ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ಕೇವಲ 3 ದಿವಸಗಳಲ್ಲಿ ನಿಮ್ಗೆ ಆರೋಗ್ಯವನ್ನು ಸುಧಾರಣೆ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೇವೆ. ಇಷ್ಟೆಲ್ಲ ಇನ್ನೇನೈತಿ ಮೈಯಾಗ ಎಲ್ಲ ಶರೀರದ ಇರೋದೆಲ್ಲ ಏನಿಲ್ಲ. ಈಗ ವಿಕ್ರಮರಾಜನ್ ಕಥೆ ಹೇಳ್ದಂಗೆ ಇನ್ಯಾವ್ದು ಇನ್ನೇನೈತೆ? ಎಲ್ಲ ಎಲ್ಲಾನು ಹೋಯ್ತು ಅಂತಂದ್ರೆ ಇನ್ನೇನ್ ಹೇಳೋದೈತಿ? ಅಲ್ಲ, ನಿಮ್ಗೆ ಏನೇ ಅದ್ರಲ್ಲಿ ಯಾವುದೇ ನೋವಿದ್ರಿ ನಿಮ್ಗೆ ನಾವು ಕೇವಲ 3 ದಿವಸಗಳಲ್ಲಿ ನಾಟಿ ಔಷಧ ಮಾಡಿ ನಿಮಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ. ಇಂತಿ ನಿಮ್ಮ ಕಲಾವತಿ ಕಲಾವತಿ ಕಲಾವತಿ. ಪಿತ್ತ, ಕಫ, ವಾಂತಿ ಏನೇನು ನಾವು ನಮ್ಗೇನು ಈ ಕೇಳಿ ಅಲ್ಲ, ನಿಮ್ಗೆ ಪಿತ್ತ, ಕಫ, ವಾಂತಿ ಎಲ್ಲ ಏನಿದ್ರು ನಾವು ನಿವಾರಣೆ ಮಾಡ್ತೀವಿ. ನೋಡೋಣ, ನಿಮ್ಗೆ ಪಿತ್ತ, ಕಫ, ವಾಂತಿ, ಬೇದಿ, ಕಫ, ಬೆನ್ನು ನೋವು, ಮಂಡಿ ನೋವು ಎಲ್ಲ ನಿವಾರಣೆ ಮಾಡ್ತೀವಿ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿ 3 kg ಅಂತ ಒಂದೇ ಸಮುಖ ಹೇಳ್ತಾರಲ್ಲ. ನಾನು ಹೇಳೋದು ಮಂಡಿ ನೋವು, ಕಿವಿ ನೋವು, ನಿಮ್ಗೆ ಸೊಂಟ ನೋವು, ನನಗೆ ಬೆಳಗ್ಗೆನ ನನಗೆ ಏನು ಮಂಡಿ ನೋವು, ಕಫ ನೋವು, ಬೆನ್ನು ನೋವು ಎಲ್ಲ ನಿವಾರಣೆ ಮಾಡ್ತೀವಣ್ಣ. ಕಲಾವತಿ ಕಲಾವತಿ ಕಲಾವತಿ. ಎಲ್ಲಿ
ಪೊಲೀಸ್ ನೋಡ್ತಾರೆ ಮೂಡ್ ಬಂದೈತೆ ನಂಗೆ ಮೂಡ್ ಬಂದೈತೆ ನಂಗೆ. ನಾನು ಯಾವಾಗ ಬಂದಿದ್ದೆ ಅಲ್ಲಿ ವಾಚ್ ಬರ್ತಿರಲ್ಲ ನನ್ನ ನೀನ್ ಕಾಯಿನ ಹಾಕ ನಿಮ್ಮ ಅಮ್ಮ ತೊಳಿನ ಎಷ್ಟೇ ಕೂಡ ಮಾಡಿ ಹಾಕಿ ಬಂದಿರಲ್ಲ ನೀವು ತೊಳಿನ ಕಾಯಿನ ಯಾಕೆ ಮಾಡಿ ಚೆನ್ನಾಗಿ ಮಾಡ್ತಾರೆ ನಾನು ಯಾಕೆ ಅಂತ ಏನಾಯ್ತು ನಾನು ಊಟ ಮಾಡಿಲ್ಲ ಅಂದ್ರೆ ನೀಟ್ ಮಾಡಿ ಚೆನ್ನಾಗಿ ಮಾಡ್ದಲ್ಲ ನೀನ್ ಕಾಯಿನ ನೀವು ನಮ್ ಮನೆಗ್ ಬಂದಿಲ್ಲ ಅಂತ ನನ್ ಹೊಟ್ಟೆ ಎಲ್ಲ ನೋವು ಬಂದು ನಾನು ಊಟನೇ ಮಾಡಿಲ್ಲ ಗೊತ್ತಾ. ಬಿತ್ತು ಕಾಯಿನ ಹಾಕಿ ಈಚೆ ಕಡೆಗೆ ಹಾಕಿತ್ತಲ್ಲ ಗೊತ್ತಿಲ್ಲ ಅದು ಯಾವ ಏನಾಯ್ತು ನಮ್ಮ ಈಚೆ ಕಡೆಗೆ ಹಾಕಿ ಒಪ್ಪರ ಮನೆ ಕಡೆ ಬಂದಿದ್ದು ಸೊಳ್ಳೆ ಕಳ್ಸ್ಕೊಂಡು ಕಾಯಿನ ನಮ್ಮ ಹುಡುಗ ಅಂತ ಮಾಡ್ಬೇಕಲ್ಲ ಚೆನ್ನಾಗಿ ಸಿನಿಮಾವು. ನಾನು ಯಾವಾಗ ಬಂದಿದ್ದೆ ಅಲ್ಲಿ ವಾಕಿ ಬಿಡ್ತಿರಲ್ಲ ನನ್ನ ನೀ ಕಾಯಿನ ಹಾಕ ನಿಮ್ಮ ಅಮ್ಮ ತೊಳಿನ ತುಳ್ಯಾಕ ಎಷ್ಟೇ ಕೂಡ ಮಾಡಿ ಹಾಕಿ ಬಿಡ್ತಿರಲ್ಲ ನಾವ್ ಎಲ್ಬೋಗ ಕಾಯಿನ ಈಗ ನಮ್ಮನೆಗ್ ಬನ್ನಿ ಅಂದ್ರೆ ನಿಮ್ಮ ಅಮ್ಮ ಎಲ್ಲಿ ಹೋಗೋಣಪ್ಪ ನಾವು ಅರ್ಧ ಇಷ್ಟೊತ್ನಾಗ ಕಾಯಿನ ಹಾಕ ನೀವು ಆತರ ಬಾತ್ರೂಮ್ ನಿಮ್ ಹೆಣ್ಮಕ್ಳು ನಿಮ್ ತಿಕ್ಕ ನಿಮ್ ಸಾಮಾನ್ ಎಲ್ಲ ನೋಡ್ರಿ ಅವ್ರಿಗೊಂಥರ ಆಗಲ್ವಾ ಬಿಚ್ಕೊಂಡು ಕೆಳಗೆ ಕೂತ್ಕೊಂತಿರಲ್ಲ. ಸೊಳ್ಳೆ ಪಳ್ಳೆ ಕಡಿಯಲ್ವಾ ಮತ್ತೀಗ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಬದಿ ತಗೊಂಡೋಗಿರ್ತಾರ ಇಲ್ಲಿಂದಾನೆ? ಹೌದಾ? ಸೊಳ್ಳೆ ಬದಿ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ ಕೆರೆ ಹತ್ರ? ಹಂಗೆ ಬಿಚ್ಬಿಟ್ಟು ಹಂಗೆ ಮೈಮಾ ಹೊತ್ಕೊಂಡ್ಬಿಡ್ತೀರಾ? ಅದು ಏನ್ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚ ಎಲ್ಲ ಹಂಗೆ ಒರ್ಸ್ಕೊಳ್ತೀರ ಅದನ್ನೇ? ತೊಳ್ಕೊಳಕ್ ಹೋಗ್ತಿರಲ್ಲ ಅದ್ರ ಮುಗುರುದ್ ಗಿರುದ್ ನೀರೊಳಗೆ ಯಾವತ್ತೂ ಬಿದ್ದಿಲ್ವಾ? ಅದ್ರ ನೀರೊಳಿಕೆ ಮಾಡ್ಬಿಟ್ಟು ಅದೇ ನೀರೊಳಗೆ ತೊಳ್ಕೊಂಡ್ಬಿಡ್ತೀರಾ? ಹಂಗಾರ ನಿಮ್ ಕಿಡ್ನಿ ಹೋಗೈತ ಒಂದು ಅಂತ. ರೇ ಇಲ್ಲ ಇಂಗ್ಲೀಷ್ ಫಸ್ಟ್ ಮಾಡ್ತೀರಾ ಇಲ್ಲ ಹೇಳ್ತೀರಾ ಫಸ್ಟ್ ಎರಡು ಒಂದು ಸರಿ ಮಾಡ್ಬೋದು. ನಿಮ್ಮ ಒಳ್ಳೇದಕ್ಕೆ ಕೆಲವೊಂದ್ರಿಗೆ ಹೇಳ್ತಿರೋದು ನನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಈಗ ನಿಮ್ಗೇನೋ ತೊಂದರೆ ಆಗುತ್ತೆ ನಿಮ್ಗೆ ಒಳ್ಳೇದಕ್ಕೆ ನಾವ್ ಹೇಳ್ತಾ ಇರೋದು. ಇಲ್ಲ ನೀನು ನಾಳೆದು ಏನ್ ಮಾಡ್ತೀವಿ ಗೊತ್ತಪ್ಪ ನರಸಿಂಹರಾಜು, ಅದು ರಿಸರ್ಚ್ ಮಾಡಕ್ ಹೋಗ್ಬೇಡ, ಅದ್ಮಿ ಹಿಂಗೆ ಹಿಡ್ಕೊಂಡ್ಬಿಡು ಕೈಯಾಗೆ. ಫಸ್ಟ್ ಲೆಕ್ಕ ಮಾಡ್ಬಿಟ್ಟು ಆಮೇಲೆ ರಿಸರ್ಚ್ ಮಾಡು. ಏನಪ್ಪಾ ನೀನು ಹಂಗ್ ಮಾಡೋದ್ ಏನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಕೈಯಲ್ಲಿ ಅದ್ಮಿ ಹಿಡ್ಕೊಂಡ್ಬಿಡು, ಲೆಟ್ರಿನ್ ಮಾಡ್ಬಿಟ್ಟು ಅದೇ ಉಚ್ಚೆನೆ ಎಡಗೈಗೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅದೇ ನೀರಾಗ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ ತಿರ್ಗಾ ಅದ್ ನಿಂಗೆ. ಖಾಲಿ ಬಾಟ್ಲಿ ತಗೊಂಡೋಗ್ಬಿಡು, ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ ಮೈಯಾಗಿರೋದು.
ಬಿಸ್ಲರಿ ಬಾಟ್ಲಿ ತಗೊಂಡೋಗಿ ಹಾ ಇನ್ನೇನ್ ಇಷ್ಟೆಲ್ಲ ಹೇಳಿದ್ರು ನಮ್ಗೇನೋ ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಇಷ್ಟೆಲ್ಲ ನಾವ್ ಹೇಳಿದ್ರು ನಮ್ಗೊಂದ್ ಹೆಲ್ಪ್ ಮಾಡ್ಲಿಲ್ವಲ್ಲ ನೀವು. ನಾನ್ರಿ ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲ ಓಡಾಡ್ಕೊಂಡ್ ಹಂಗೆ ಕಾರ್ ತಗೊಂಡು? ನಾಯಿಗಳಿದ್ರೆ ಏನ್ ಮಾಡೋಣ? ನಾಯಿಗಳು ಬೆಂಗಳೂರು ಹೋಗೋಣ, ಬರ್ತೀರಾ ಈಗ? ಅಲ್ಲ ರೀ, ಬೆಂಗಳೂರು ಹೋಗೋಣ, ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ. ಇಲ್ಲ ಸರ್, ನಮ್ದು ಮನೆಗೆ ಮಕ್ಕಳು ಮರಿದಾರೆ, ಮಗಳಿದಾರೆ, ಹಂಗೆಲ್ಲ ಇಲ್ಲ. ನಾವು ಬರಲ್ಲ. ನೋಡಿ ಯಾರನ್ನ ನಿಮ್ಮ ಹತ್ರ ಆತ್ಮೀಯ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ಕಾಗಲ್ಲ. ಈ ಕೆಲ್ಸ ಮಾಡ್ಬೇಕು ಅಂದ್ರೆ ನೀವು ನಾವಾದ್ರೆ ಈಗ ನೀವ್ ಅದ್ರಾಗ ಅನುಭವಸ್ಥರು ಅಲ್ವಾ? ನರಗನಹಳ್ಳಿ ಕೃಷ್ಣಪ್ಪರ ಹೇಳಿದ್ರು, ಅಯ್ಯೋ ಅಣ್ಣ ಅವನು ತುಂಬಾ ತುಂಟ, ಅವನು ಒಳ್ಳೊಳ್ಳೆ ಇದು ಮಾಡಿದಾನೆ, ಯಾರೋ ಲಕ್ಷ್ಮಮ್ಮ ಅಂತೆ ಲಲಿತಮ್ಮ ಅಂತೆ ಸಖತ್ತಾಗಿ ಎಲ್ಲ ಯೂಸ್ ಮಾಡಿದಾನೆ, ಅವನು ರಸಿಕನೇ ಅಂತ ಅಂದ್ರು, ಹೇಳಿದ್ರು. ಹಂಗಾಗಿ ನೀವು ಅನುಭವ ಇರೋದ್ರಿಂದ, ನಾವು ಅನುಭವದಿಂದ ಹೋದ್ರೆ ಹೆಂಗೆ ವೆರೈಟಿ ಮಾಡ್ಬೋದು, ಇದ್ ಮಜಾ ಮಾಡ್ಬೋದು. ನೀವ್ ಹೇಳ್ಕೊಡ್ತೀರಾ ಈ ತರ ಎಲ್ಲ ಹಿಂಗೆ ಮಾಡ್ಬೋದು ಅಂತ ಅಲ್ವಾ? ಬೆಳಗ್ಗೆ ಏನ್ರಿ ಅಪರೂಪಕ್ಕೆ ಮಾಡಿದೀನಿ, ನೀವು ನಾಳೆ ಕಟ್ ಮಾಡ್ತಿದ್ದೀರಾ? ನರಸಿಂಹರಾಜು, ನರಸಿಂಹಸ್ವಾಮಿ ಮೇಲೆ ಆಣಿ ನೀವು ಕಟ್ ಮಾಡಿದ್ರೆ ಅಲ್ವಾ? ಯಾಕೆಂದ್ರೆ ಈಗ ಯಾವ ನಿಮ್ಮೂರಾಗ ಒಂದ್ ಏನೋ ನೋಡ್ತೀರಾ ಅದನ್ನ ಮಾತಾಡ್ಬೇಕು. ಅವ್ರ ಮನೆಯವ್ರನ್ನ ಅವ್ರ ಹತ್ರ ಹಾಕೊಂತಾರೆ, ಫೋಟೋ ತಕ್ಕಂತಾರೆ, ಮೊಬೈಲ್ ಇದೇ ಮಾಡ್ಕೊಂತಾರೆ ಅಂತ ಹೇಳಿ ಈಗ ನಾವು ಮನೆ ಮಕ್ಕಳ ಮನೆ ಮಾಡಿದ್ರೆ ನಾವೆಲ್ಲ ಹೋದ್ರೆ ನಾಳೆ ನಮ್ಮ ಮುಂದೇನು ಅಂತಾರೆ ಎಲ್ಲ ಕೊಡ್ತಾಂಡಿದ್ದಾರೆ. ಅಲ್ಲ ನೀ ಯಾವ್ದಾನ ಪ್ಲೀಸ್ ನಮಗ್ ಯಾವ್ದಾನ ಒಂದ್ ಇವತ್ತಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ರಿ ಅದನ್ನ ಒಂದೇ ಒಂದು. ಅಲ್ಲಲ್ಲ ನೀವು ಇದೇನು ನಾವು ನೋಡಿ ನಮ್ಗೆ ಮಾತ್ರ 2 ಮಾತ್ರ ನಿಮ್ಗೆ ಕಳೆ ಬರ್ತಾ ನಾನು ಖಂಡಿತ ಬೇರೆ ಬೇರೆ ಮಾತಾಡ್ತೀನಿ. ನಮ್ಗೆ ಆ ಟೈಪ್ ಕಲ್ಲ ನಾವೇನು ಇದು ಬಳ್ಳಾರಿ ಬಿಟ್ಟಿದೆ ನಮ್ಮನ್ನ. ಅಲ್ಲ ನಾವು ಅಲ್ಲ ನೀವು ನೋಡಿ ಇದು ಯಾವ್ದನ್ನ ಒಳ್ಳೆ ರೀತಿ ಮಾತಾಡಿ ಅದ್ರ ನಮ್ಗೆ ಬಾರಿ ಏನೇನು ಕೆಟ್ಟ ಮಾತಾಡ್ತಾರೆ. ನರಸಿಂಹರಾಜು ಅವರೇ, ಈಗ ನಾವು ಕೃಷ್ಣಪ್ಪ ಏನಂದ್ರು ಅಂದ್ರೆ ಅವ್ರು ಯಾರೋ ಲಲಿತಮ್ಮ ಲಕ್ಷ್ಮಮ್ಮ ಅವ್ರನ್ನೆಲ್ಲ ನೀವು ಯೂಸ್ ಮಾಡಿ ಬೇಕಾದ್ರೆ ಅವ್ರದ್ದು ಯಾವ್ದಾರ ಒಬ್ರು ನಂಬರ್ ಕೊಟ್ರೆ ನಾವೇ ಅಲ್ಲಿಗೆ ಹೋಗ್ಬಿಡ್ತೇವೆ ಡೈರೆಕ್ಟ್. ಲಲಿತಮ್ಮ ನಂಬರ್ ಕೊಡ್ತೀವಿ. ನಮ್ಗೆ ಯಾವ ನಾವು ಗೊತ್ತಿಲ್ಲ. ನಿಮ್ಗೆ ಅದನ್ನ ನಿಮ್ಮ ಚಾಲೆಂಜ್ ಬಿಟ್ಟಿತ್ತು, ನಿಮ್ಗೆ ಅವ್ರ ಅವಶ್ಯಕತೆ ಇದ್ರೆ ನೀವು ಅದನ್ನ ಇದು ಮಾಡಿ ಇನ್ನೊಬ್ರಿಗೆ ಹೇಳಿ ಅವರನ್ನ ಎಲುಬು ತಗೊಂಡು ಮಾಡೋದು ಅದು ಬರವಲ್ಲ. ಅದು ಅಲ್ಲ ಈಗ ಲಕ್ಷ್ಮಮ್ಮಂದ ಯಾರ್ದಾನ ಅವ್ರದಾನ ನಂಬರ್ ಕೊಡ್ತೀರಾ? ಹೋಗ್ತೀನಿ. ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೆ ಯಾವ್ದು ಗೊತ್ತಿಲ್ಲ ನಮ್ಗೆ. ಕೃಷ್ಣಪ್ಪರ್ ಹೇಳಿದ್ರಲ್ರಿ ನಿಮ್ಗೆಲ್ಲ ಗೊತ್ತಂತೆ. ಕೃಷ್ಣಪ್ಪರ್ ನಂಬರ್ ಕೊಡ್ತೀನಿ, ನಾಳೆ ಫೋನ್ ಮಾಡಿ. ಕೃಷ್ಣಪ್ಪರ್ ನಂಬರ್ ನನ್ನ ಹತ್ರನೇ ಇದೆ, ಬೇಕಾದ್ರೆ ಅವರೇ ಮಾತಾಡ್ತಾರ ನೋಡ್ರಿ. ಇಲ್ಲ ಲೈನ್ ಹಾಕ್ತೀನಿ, 1 ನಿಮಿಷ ಹಂಗೆ ಇರ್ರಿ. ಕೃಷ್ಣಪ್ಪ ತಲೆ ಮಾಡ್ಬಿಡಿ. ಏನ್ ಮಾಡಿದ್ರೆ ಎಷ್ಟಪ್ಪ ಮಾತಾಡೋದು ಎಲ್ಲಿದ್ದೀರಾ? ಬೇರೆ ನೋಡಿ ಹೋಮ್ ಮಾಡ್ತಾರೆ ಮಾತಾಡ್ಬೇಕಂದ್ರೆ
ಏನ್ ಹೇಳಿದ್ದ ನೀವು ನಮಗೆ ಮಾಡ್ಬೇಡಿ ನಿಮ್ಗೆ ನಾನು ಬೆಳಗ್ಗೆ ಮಾಡ್ತೀನಿ ಬಿಡೋಣ. ಅಷ್ಟಪ್ಪಣ ಹೇಳ್ರಿ ಏನನ್ನ ಹಲೋ ಏನೇನ್ ಕೆಂಪೇಶ್ವರ ಫೋನ್ ಮಾಡೋದು ಮಾತಾಡೋದಿಲ್ಲ ವ್ಯವಸ್ಥೆ ಮಾಡ್ಕೊಡ್ರಿ. ಸರಿ ಬೆಳಿಗ್ಗೆ ಮಾಡ್ತೀನಿ. ಅಲ್ಲಿ ಈಗ ನನಗೇನಾಗ್ತಿದ್ದೀವಿ ತಲೆ ಬಿಸಿ ಆದಂಗೆ ಆಯ್ತು. ನಾನು ಬೆಳಿಗ್ಗೆ ಮಾಡ್ತೀನಿ. ಕೈಲಿ ಮಾಡ್ತೀನಿ. ನಾನು ನಿಮ್ಗೆ ಕೊಡಿದ್ರಾ ನೀವು ನರಸಿಂಹರಾಜು, ನಾನ್ ಚಂದ್ರಶೇಖರ್. ಈಗ ನಿಮ್ಗೇನೋ ತೊಂದರೆ ಆಗುತ್ತೆ, ನಿಮ್ಗೆ ಒಳ್ಳೇದಕ್ಕೆ ನಾವ್ ಹೇಳ್ತಾ ಇರೋದು. ಇಲ್ಲ ನೀನು ನಾಳೆ ಏನ್ ಮಾಡ್ತೀವಿ ಗೊತ್ತಾನಪ್ಪ ನರಸಿಂಹರಾಜು, ಅದು ರೀಸರ್ಚ್ ಮಾಡಕ್ ಹೋಗ್ಬೇಡ. ಅದ್ಮಿ ಹಿಂಗೆ ಹಿಡ್ಕೊಂಡ್ಬಿಡು ಕೈಯಾಗೆ. ಫಸ್ಟ್ ಲೆಕ್ಕ ಮಾಡ್ಬಿಟ್ಟು ಆಮೇಲೆ ರೀಸರ್ಚ್ ಮಾಡು. ಏನಪ್ಪ ನಮ್ಗೊಂದ್ ಹೆಲ್ಪ್ ಮಾಡ್ಲಿಲ್ವಲ್ಲ ನೀವು? ನಾನ್ರಿ ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲಾ ಓಡಾಡ್ಕೊಂಡ್ ಹಂಗೆ ಕಾರ್ ತಗೊಂಡು? ನಾಯಿಗಳಿದ್ರೆ ಏನ್ ಮಾಡೋಣ? ನಾಯಿಗಳು ಬೆಂಗಳೂರು ಹೋಗೋಣ, ಬರ್ತೀರಾ ಈಗ? ಅಲ್ಲ ರೀ, ಬೆಂಗಳೂರು ಹೋಗೋಣ, ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ. ಮಕ್ಳು ಮಾಡಿದ್ರೆ ಮಗನಿದ್ರೆ ಹಂಗೆಲ್ಲ ಇಲ್ಲ. ನಾವು ಹೊರಗ ನೋಡಿ ಆಮೇಲೆ ನಿಮ್ಮ ಹತ್ರ ಆತ್ಮೀಯ ಆಮೇಲೆ ಕರ್ಕೊಂಡು. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ಕಾಗಲ್ಲ. ಈ ಕೆಲಸ ಮಾಡ್ಬೇಕು ಅಂದ್ರೆ ನೀವು ನಾವಾದ್ರೆ ಈಗ ನೀವ್ ಹೋದ್ರಾಗ ಅನುಭವಸ್ಥರು ಅಲ್ವಾ? ನರಗನಹಳ್ಳಿ ಕೃಷ್ಣಪ್ಪರ ಹೇಳಿದ್ರು, ಅಯ್ಯೋ ಅಣ್ಣ ಅವನು ತುಂಬಾ ತುಂಟ. ನೀನು ಹಂಗ್ ಮಾಡಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಕೈಯಲ್ಲಿ ಅದನ್ನ ಇಟ್ಕೊಂಡ್ಬಿಡು, ಲೆಟ್ರಿನ್ ಮಾಡ್ಬಿಟ್ಟು ಅದೇ ಹುಚ್ಚೆನೆ ಎಡಗೈಗೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅದೇ ನೀರ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ. ತಿರ್ಗಾ ನಿಂಗೆ ಖಾಲಿ ಬಾಟ್ಲಿ ತಗೊಂಡೋಗ್ಬಿಡು. ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ ಮೈಯಾಗಿರೋದು. ಬಿಸ್ಲರಿ ಬಾಟ್ಲಿ ತಗೊಂಡು ಇನ್ನೇನು ಇಷ್ಟೆಲ್ಲ ಹೇಳಿದ್ರು ನಮ್ಗೇನು ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಇಷ್ಟೆಲ್ಲ ನಾವ್ ಹೇಳಿದ್ರು ಮಾಡ್ಕೊಂತಾರೆ ಅಂತ ಈಗ ನಾವು ಮನೆಗೆ ಮಕ್ಕಳು ಮೇಲೆ ಮಾಡಿಕೊಂಡೆಲ್ಲ ಹೋದ್ರೆ ನಾಳೆ ನಮ್ಮ ಅಲ್ಲ. ನೀ ಯಾವ್ದಾನ ಪ್ಲೀಸ್ ಒಂದ್ ಯಾವ್ದಾನ ಒಂದ್ ಇವತ್ತಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಟ್ರಿ ಅದನ್ನ ಅಲ್ಲಲ್ಲ ನೀವು ನಾವು ನಮಗೆ ಮಾತ್ರ ಕಳೆ ಹೊಡ್ತಾ ನಾನು ಖಂಡಿತ ಬೇರೆ ಬೇರೆ ಮಾತಾಡ್ತೀನಿ. ನಾನು ಅದೇ ಇದು ರಾಮೇಗೌಡ್ರದು ಮಗನ ಮದುವೆಗೆ ಹೋಗ್ತಾ ಇದೀವಿ ಈಗ ಬೆಳ್ಳಾವಿಗೆ. ಓದ್ತಾ ಇದೀಯಾ? ಅದು ಶಾಸ್ತ್ರಕ್ಕೆ ಹೋದ ಒತ್ತಡಿಕೆ ನಮ್ಮ ಸಂಬಂಧಿಕರಿಗೆ ಸೋದರ ಕಡೆ ಒಂದು ಮದುವೆ ಐತಿ. ಎಷ್ಟಕ್ಕೆ ಒಪ್ಕೊಂಡಿದೀಯಾ? ಈಗ ಎಷ್ಟಕ್ಕೆ ಒಪ್ಕೊಂಡೆ ಅಣ್ಣ? ಹೇಳಿ ಸ್ವಾಮಿ. ನಾನು ಅಂಬಿಕಾ. ಅದೇ ಈಗ ಎಷ್ಟಕ್ಕೆ ಒಪ್ಕೊಂಡು? 750 ರೂಪಾಯಿ ಒಪ್ಕೊಂಡಿದ್ಯಾ ಅವನ ಹತ್ರ? ನಾನು ಅಂಬಿಕಾ. ಎಷ್ಟಕ್ಕೆ ಒಪ್ಕೊಂಡಿದ್ಯಾ ಇವತ್ತು? 750 ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ತೆನೆ ಕುಯ್ದು ಬೋನ್ ಕುಯ್ ಕೊಡೋದು ಪೂರ್ತಿ ತೆನೆ ಕುಯ್ದ್ಬಿಟ್ಟು ಬೋನ್ ಕುಯ್ ಕೊಡೋದೆಲ್ಲ ಅವ್ರಿಗೆ ಒಪ್ಪಿಸಿದ್ದೀನಿ.
ಏ ತೆನೆ ಕುಯ್ಯೋದಲ್ಲ. ತೆನೆ ಕುಯ್ಯೋದು ಅವ್ರೇನಾ, ಬೋನ್ ಕುಯ್ ಕೊಡೋದು ಅವ್ರೆ? ಏ ಅದಕ್ಕಲ್ಲ, ಅವ್ನ್ ಶಿವಣ್ಣನ್ ಮಗ. ಹಾ ಅದೇ ಇವತ್ ನಾನು ಈಗ ಹೋಗೋದ್ಕ ಜೊತೆಗೆ 750 ರೂಪಾಯಿ ಒಪ್ಕೊಂಡಿದ್ಯಂತೆ, 750 ರೂಪಾಯಿ ಇಸ್ಕೊಂಡಿದ್ಯಂತೆ. ನನ್ಗೆ ಎಷ್ಟು ನಿನ್ಗೆ ಎಷ್ಟು ಅದ್ರೊಳಗೆ? ನಾನು ₹1 ಇಸ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಎಷ್ಟು ಜನ ಆಳ್ಗೂ ಕರ್ಕೊಂಡು ಕುಯ್ಸಿ ತೆನೆ ಕುಯ್ಸಿ ಬೋನ್ ಕುಯ್ದಾಕಿ ಬರೋದು. ಬೋನ್ ಕುಯ್ಯೋದು ಅವ್ರೆ, ಎಲ್ಲ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದೀವಿ. ನಾವೇನು ಇಸ್ಕೊಂಡಿಲ್ಲ, ಏನೂ ಇಲ್ಲ. ಅದಲ್ಲ ನರಸಿಂಹಣ್ಣ, ಅದೇ ಈಗ ಅವ್ನ್ ಯಾರೋ ಫೋನ್ ಮಾಡಿದ್ನಲ್ಲ ನಿನ್ಗೆ, 750 ರೂಪಾಯಿ ಕೊಡ್ತೀನಿ ಕಳ್ಸ್ಕೊಡು ಅಂತ. ಅದಕ್ಕೆ ನಾನು ಹೊರಟಕ್ ರೆಡಿ ಇದ್ದೀನಿ. ಈಗ ಹೋಗ್ಬೋ 750 ರೂಪಾಯಿ ಲಾಸ್ ಆಗಲ್ವಾ ನಮ್ಗೆ? ಎಷ್ಟ್ ಜನ ಆಗ್ಲಿ, ಎಷ್ಟ್ ಜನ ಕೊಡ್ಲಿ ಅವರು, ನೀವು ಹಂಚ್ಕೊಂಡು ಅನ್ಯೂನ್ಯವಾಗಿ ಕುಯ್ದ್ಬಿಟ್ಟು ತೆನೆ ಕುಯ್ದು ಬೋನ್ ಕುಯ್ದಾಕಿ ಬರ್ರಿ ಅಷ್ಟೇ, ಇನ್ನೇನಿಲ್ಲ. ತೆನೆ ಕುಯ್ಯಕ್ಕಲ್ಲ ಕಣ, ಅವ್ನ್ ಯಾರೋ ನೆನ್ನೆಯಿಂದ ನಿಂಗೆ ಫೋನ್ ಮಾಡ್ತಿದ್ನಂತಲ್ಲ, ಅದೇ ಸೆಟಪ್ ಮಾಡ್ಕೊಡು ಅಂತ. ಸೆಟ್ರದಲ್ಲ, ಇವ್ರು ರಾಮೇಗೌಡ್ರದು, ಇದು ಅದೇ ಇವ್ರು ವೆಂಕಟೇಶಣ್ಣರ್ದು ತೆನೆ ಕುಯ್ಯಕ್ಕೆ. ನೋಡಪ್ಪ ಕೊಡ್ತೀನಿ, ಅದೇನ ಮಾತಾಡು. ಹಲೋ ನರಸಿಂಹಣ್ಣ, ಅದೇನೇನೆ ನಿನ್ನ ಹೇಮಾವತಿ ಆಫೀಸ್ ಆಗಿದ್ದಾಗ ನಾನು ಫೋನ್ ಮಾಡಿದ್ರು, ಅದೇ 750 ರೂಪಾಯಿ ಕೊಡ್ತೀನಿ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಸೆಟಪ್ ಅದೇ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ. ಅದೇ ನೀವು ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಕೊಳ್ರಿ, ಅಥವಾ ಹೆಣ್ಣು ಗಂಡು ಒಪ್ಪಿದ್ರೆ ಅದು ಮದುವೆ ಮಾಡ್ಕೊಳೋದೇ, ನಾವೇನು ಒಪ್ಸೋದೇನೈತೆ ಅದನ್ನ? ಒಪ್ಸೋದಲ್ಲ, ಇವತ್ತು ರಾತ್ರಿಗೆ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಒಂದ್ ರಾತ್ರಿ ಹುಡುಗಿನ? ಏನಕ್ಕೆ? ಲವ್ ಮಾಡಕ್ಕೆ. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ನೆನ್ನೆ ಹೇಮಾವತಿ ಆಫೀಸ್ ಆಗಿದ್ದಾಗ ಹೇಳಿಲ್ಲ 750 ರೂಪಾಯಿ. ಇದು ಕೃಷ್ಣ 3 ಹೆಜ್ಜೆ ಜಾಗ ಕೇಳಿ, 1 ಹೆಜ್ಜೆ ಭೂಮಿ ಹೋಗಿ, ಆ ಭೂಮಿ ಉದ್ದಕ್ಕೂ ಇಕ್ಕಿ, 1 ಹೆಜ್ಜೆ ಆಕಾಶಕ್ಕೆ ಇಕ್ಕಿ, 1 ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋರ್ನಲ್ಲ, ಹಂಗ ನಿನ್ ರಕ್ತ ನೆರಗ್ ಬಿಡ್ದಂಗ್ ತೋರ್ಬಿಡ್ತೀನಿ. ಮಗನ ಎಲ್ಲಿದ್ದೆ ನೀನು? ಯಾರು ನೀವು? ನಾನು ಯಾವನ ನಮ್ಮ ದುರ್ಬೀಜ ನನ್ನ ಮಗನೇ. ಲಾಸ್ಟ್ 750 ರೂಪಾಯಿ ಕೊಡ್ತೀನಿ, ಕಳಿಸ್ತೀನಿ. ನಾವು 10 ಜನ ಮುಂದೆ ನ್ಯಾಯ ಹೇಳಾರ ನಾವು. ನೀನ್ ಎಲ್ಲಿದ್ಯಾ? ಯಾವ್ರ ನೀನು? ಅಣ್ಣ 750 ರೂಪಾಯಿ ಲಾಸ್ಟ್ ಕಳಿಸ್ತೀನಿ. 750 ರೂಪಾಯಿ ಅಲ್ಲ, ನಿನ್ನಂತ ಗುಂಡಿಕ್ಕಿ ಕೊಂಬಾಕ್ಬಿಡಿ ಅಂತ ಹೇಳ್ತೀನಿ ನಾನು. ಯಾವ್ರ ನಿಂದು? ಯಾವ ಮಗ ನೀನು ನಂಬರ್ ಕೊಟ್ಟಿದ್ದು? ನಾನು 10 ಯಜಮಾನ, ನ್ಯಾಯ ಹೇಳ ಯಜಮಾನ ನಾನು. ಅಣ್ಣ ಹುಡ್ಗಿ ಕೈಲೇ ಕೊಡ್ತೀನಿ ನೋಡ, ಮಾತಾಡೋ. ಹುಡ್ಗಿನೂ ಒಪ್ಕೊಂಡೈತೆ. ಆ ಹುಡ್ಗಿ ಕೈ ಕೊಡ್ತೀನಿ ನೋಡ, ಮಾತಾಡೋ. ಆ ಹುಡ್ಗಿ ಒಪ್ಕೊಂಡೈತೆ. ಹಲೋ ಏನವ? ಅಣ್ಣ 750 ನಿಂಗೆ 250, ನಂಗೆ 500 ರೂಪಾಯಿನಾ? 750 ರೂಪಾಯಿ ಒಪ್ಕೊಂಡಿದ್ಯ ಅಂತಲ್ಲ, ಅದ್ರಾಗ 250 ರೂಪಾಯಿ ನಿನ್ಗೆ, 500 ರೂಪಾಯಿ ನನ್ಗ. ಏನಕ್ಕೆ? ನೀನ್ ಸೆಟಪ್ ಮಾಡ್ಕೊಟ್ಟಿದ್ಯಲ್ಲ ಗಿರಾಕಿನ. ಸೆಟಪ್? ನಿಮ್ಮ ನೀವು ನೋಡಿ, ಸಮಾಜದಾಗ ಹೆಣ್ಣಿಗೆ ದೊಡ್ಡ ಸ್ಥಾನ ಐತೆ. ಹೆಣ್ಣೆಂದರೆ ಏನೇನೋ ಹೆಣ್ಗಳ ಬಗ್ಗೆ ಎಷ್ಟು ಹಿಂದಿಂದ ಲೆಕ್ಕ. ಭೂದೇವಿ ಹೆಣ್ಣು, ಎಂತೆಂತ ರಾಕ್ಷಸನ್ ಕೊಂದಾಕಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತರ ಇರೋದ್ರಿಂದ ನೋಡಿ, ಖಂಡಿತ ನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ, ನೀನು ಜೀವನದಲ್ಲಿ ಆಗಂಗಿದ್ರೆ ಬದುಕು. ಈ ತರ ಬದುಕೋದಕ್ಕಿಂತ ನೋಡು, ವಿಷ ಕುಡಿದು ಸತ್ತೋಗ್ಬಿಡು. ಈ ತರ ಬದುಕಲ್ಲ. ಸಮಾಜದಾಗ ನಿನ್ ಬದುಕಿರೋದು ಒಂದೇ, ಜೀವನ ಸಮೇತ ಸತ್ತೋಗೋದು ಒಂದೇ ನೀನು. ಖಂಡಿತ ನಾನು ಊರಿಗೆ ಯಜಮಾನ. ನೀನು ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇಡ್ಸಲ್ಲ. ಹೆಣ್ಣಾಗೋದಿಗೆ ಸುಮ್ ಬಿಟ್ಟಿದೀನಿ. ಯಾರನ್ನ ಬೇರೆ ಮಾತು ಅಂದಿದ್ರೆ 250 ರೂಪಾಯಿ ಕೊಡ್ತೀನಿ ಅಂತಾನ, ಅವ್ರ ಸಮೇತನ ಏನ್ ಮಾಡ್ತಿದ್ನ ಭಗವಂತ ಗೊತ್ತು. 250 ರೂಪಾಯಿ ಕೊಡಲ್ಲ, ನನ್ಗೆ 600 ರೂಪಾಯಿ, ನಿಂಗೆ 150 ರೂಪಾಯಿ ಕೊಡ್ತೀನಿ ಅಷ್ಟೇ. ನೀನ್ ಸೆಟಪ್ ಮಾಡ್ಕೊಟ್ಟಿದ್ಯಾ ನೋಡು. ಇವೆಲ್ಲನ ನೋಡೋ, ಇದು ಅಯ್ಯಪ್ಪ ಸ್ವಾಮಿ ಆಗಿಬಿಡ್ತೀನಿ ನಾನು. ಮಹಿಷಾಸುರ ನಂಗೆ ಕೊಂದಲ್ಲ, ಹಂಗೆ ಅಯ್ಯಪ್ಪ ಸ್ವಾಮಿ ನನ್ನ ದೇವ್ರಿದ್ದಂಗೆ ನಾನು. ನನ್ನೇನ ಇನ್ನೊಂದ್ಸಲ ನನ್ನೇನ ಈ ತಾಳ್ಮೆ ಕೆಡಿಸಿದ್ರೆ ಅಮ್ಮ, ನಿನ್ನ ಹೆಂಗ್ಸು ಅನ್ನೋದು ಮರ್ಸ್ಬಿಟ್ಟು ನಿನ್ ಏನ್ ಬೇಕಾರೋ ಮಾಡ್ಬಿಡ್ತೀನಿ ನಾನು. ಹೇಳಿದೀನಿ. ಬೆಲೆ ಇಲ್ದಂಗ ಕಷ್ಟ ಅನ್ಬೋಸೋದ್ ನಾನು. ನಿಂಗೆ 250 ರೂಪಾಯಿ, ನಂಗೆ 500 ರೂಪಾಯಿನ? ಕಷ್ಟ ಅನುಭವಿಸು.
ನಿನ್ನ ತಾಯಿಗೆ ಕೆಟ್ಟ ಹೆಸರು, ನಿನ್ ತಂದೆ ಕೆಟ್ಟ ಹೆಸರು, ಸಮಾಜಕ್ಕೆ ಕೆಟ್ಟ ಹೆಸರು, ನಂಟಿಸ್ಟಿಗೆ ಕೆಟ್ಟ ಹೆಸರು. ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು, ಯಾವ್ದಾನ ಹೋಟ್ಲ ಪಾತ್ರೆ ತೊಳಿಯಕ್ ಹೋಗು, ಅಥವಾ ಇನ್ನೊಂದು ಯಾವ್ದನ ಇನ್ನೊಂದು ಸಮಾಜಕ್ಕೆ ಒಳ್ಳೆ ಚಂದಾಗ ಯಾವ್ದನ ಒಂದು ಆಸ್ಪತ್ರೆ ಕಸ ಗುಡ್ಸೋಕು. ಬೇಜಾನ್ ಕೆಲಸ ಐತಿ ಈ ಬಾಳು. ನಿನ್ನ ಮಾರ್ಕೆಟ್ ನೀನ್ ಜೀವನ ಮಾಡೋದು ಇದು ಜೀವನ ಅಲ್ಲ. ನಿನ್ ಖಂಡಿತ ಜೀವನ ಭೂಮಿ ಮೇಲೆ ಇರೋದೇ ವೇಸ್ಟ್. ನಾನು ನಿನ್ನ ಹತ್ರ ಮಾತಾಡಿದ್ನಲ್ಲ ಇಂಥದಕ್ಕ ನನ್ನ ಮೆಟ್ಟು ತಗೊಂಡು 3 ಸಲ ಹೊಡ್ಕೊಂಡು 3 ಸಲ ಗಂಜಿ ಹಾಕೊಂಡು ನಾನು ಇನ್ನೊಂದ್ ಸಲ ಪುಣ್ಯಸ್ಥಳಕ್ಕೆ ಹೋಗಿ ಬರ್ಬೇಕಾಗುತ್ತೆ. ನನ್ಗೆ ಇನ್ನು ನಿಮ್ಮಂತರು ಈ ಜೂಮ್ ಅಂದಾಗ ನನಗೆ ಫೋನ್ ಮಾಡಬೇಡಿ. ನಾನು ಶ್ರೀರಾಮಚಂದ್ರ ಇದ್ದಂಗೆ ನಾಟ್ ರೀಚಬಲ್ ಯಾವ್ದೋ ಬೇರೆ ನಂಬರ್ ಮಾಡಿದ್ರ ಗೊಲ್ರಟ್ಟಿ ಲಕ್ಷ್ಮಣ ಮುಂತಕ್ ಹೋಗೋದು, ಆಮೇಲೆ ರತ್ನ ಮುಂತಕ್ ಹೋಗೋದು, ಅದೆಲ್ಲ ಒಳ್ಳೇದಲ್ವಾ? ಹಲೋ 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 ನರಸಿಂಹರಾಜು ಅವನೇ? ಸ್ವಾಮಿಯವ್ರು ಫೋನ್ ಮಾಡ್ರಿ. ಕಮ್ಮಿ ಸೌಂಡ್ ಪೂಜೆ ಹೋಯ್ತಾ ಸ್ವಾಮಿ? ಸ್ವಾಮಿಗಳೆಲ್ಲ ಅಂದ್ರೆ ನಾನ್ ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ಗೆ ಇನ್ನೊಂದ್ಸರಿ ಫೋನ್ ಮಾಡಲ್ಲ. ನಾನು ಮಾಡಿದೆಲ್ಲ ತಪ್ಪಾಯ್ತು. ಹಲೋ ಪೂಜೆಗೆ ಹೋಗಿದ್ದು ಇವ್ರೆ ಅಮ್ಮ, ಪೂಜೆಗೆ ಹೋಯ್ತು ಅಮ್ಮ. ಇವತ್ತು ಪೂಜೆ ಇತ್ತು ನೋಡಿ. ನಾನು ನಿಮ್ ತಂಟೆಗ್ ಬರಲ್ಲ, ನಿಮಗ್ ಫೋನ್ ಮಾಡಲ್ಲ. ನಿಮ್ ಕೈ ಮುಗಿತೀನಿ. ನನ್ಗೆ ನೆನ್ನೆ ರಾತ್ರಿಯಿಂದ ಮೈ ಕೈಯೆಲ್ಲ ಉರಿ, ಮೈಯೆಲ್ಲ ಬೆಂಕಿಯಲ್ಲಿ ಬೆಂದಾಗ ಆಗ್ತಾ ಐತೆ. ನಾನ್ ನಿಮ್ ತಂಟೆಗ್ ಬರಲ್ಲ. ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡ್ರಿ. ಶೃಂಗೇರಿ ಶಾರದಾಂಬೆ ಎಂತದ್ದು ಹೇಳ್ಕೊಟ್ಟಿತ್ತು ಸ್ವಾಮಿಗಳ ಭಾಗ ಬರ್ತೋದು ನಮ್ಮ ಎಂತದ್ದು ಹೇಳ್ಕೊಟ್ಟಿತ್ತು ಮಗ, ಎಂತದ್ದು ಹೇಳಕ್ ಮಂತ್ರ ತಾಯಿ ಪರಮೇಶ್ವರಿ ನೋಡಿ. ನಾನು ಮಗ ನಾ ಟೈಟಿಗೆ ಬರಲ್ಲ ಅಂತಂದ್ರು ಅದೇ ಅವ್ರು ಫೋನ್ ಮಾಡ್ತಿದ್ರಲ್ಲ, ಎಂತದ್ದು ಸ್ವಾಮಿಗಳು ಹೇಳ್ಕೊಟ್ಟಿದ್ ಮಾಡ್ತದ. ಹೇಳವಾ ನೋಡಿ ಅಣ್ಣ, ನಾನ್ ನಿಮ್ ತಂಟೆಗ್ ಬರಲ್ಲ. ನನಗ್ ತುಂಬಾ ನೋವಾಗಿದೆ. ನನಗ್ ಜೀವನದಲ್ಲಿ ತಡ್ಕೊಂಡಂಗ ನಿನ್ನೆ ರಾತ್ರಿಯಿಂದ ನಂಗೆ ನಿದ್ದೆ ಬಂದಿಲ್ಲ. ಮೈ ಕೈಯೆಲ್ಲ ಉರಿತಾ ಐತೆ, ತಲೆಯೆಲ್ಲ ಬೇದಂಗ ಆಗ್ತದೆ, ಮೈಯೆಲ್ಲ ಬೆಂಕಿಲ್ ಹಾಕ್ದಂಗ ಆಗ್ತಾ ಐತೆ. ದಯವಿಟ್ಟು ನೋಡಿ, ನಾನು ನಿಮ್ ತಂಟೆಗ್ ಬರಲ್ಲ. ನಾನು ಊರೇ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ ಎಲ್ಲಾನ. ದಯವಿಟ್ಟು ಅದೇನನ್ನ ಮಾಡಿದ್ರೆ ದಯವಿಟ್ಟು ನಂಗೆ ಜೀವ ಉಳಿಸಿ, ನಾನು ನನ್ ಮಗುವಾಗಿ ಎಲ್ಲಾನ ಜೀವನ ಮಾಡ್ಕೊಂತೀವಿ. ತಾಯಿ ಜಗನ್ಮಾತೆ ಶೃಂಗೇರಿ ಮಹಾತಾಯಿ ಓಂ ಎಂತದ್ದು ಹೇಳ್ಕೊಟ್ಟಿದ್ರಪ್ಪ ಮರ್ತೋದು. ನೋಡವ, ನಾವ್ ಅದಕ್ಕೆಲ್ಲ ಹೇಳೋದು ದೇವ್ರು ಎಂದು ಕೈ ಬಿಡಲ್ಲ ಅಂತ. ನಾವು ಆತರ ನಮ್ಮನ್ನ ಎಷ್ಟು ಡ್ರೈವರ್ಗೆಲ್ಲ ಬೆಂಕಿ ಇಕ್ಕಿಸ್ತೇ, ಮನೆ ಬಿಡಿಸ್ತೇ, ಏನ್ ನಾವೇನೋ ತಪ್ಪು ಮಾಡಿದ್ವನಕ್ಕ. ನೋಡಿ ಅಣ್ಣ, ನಾನ್ ನಿಮ್ ಮನೆಯವರೆಗೂ ಕಾಲಿ ಮುಗ್ದು ಬೇಡ್ಕೊಂತೀನಿ. ಬೇಕಾರೆ ದಯವಿಟ್ಟು ನನ್ನ ಮಗುನ ದಯವಿಟ್ಟು ಕೇಳ್ಬಾ, ಇಲ್ಲಿ ಎಷ್ಟೋ ಒಂದಿಷ್ಟು ಕೆಲ್ಸಕ್ಕೆ ಬರವ. ನಾ ತಾಯಿ ಅನುಗ್ರಹ ಬಾ. ಡ್ರೈವರ್ ಕೊಡ್ದಂಗೆಲ್ಲ ಸುಟ್ಟಾಯ್ತಲ್ಲ. ಪರಮೇಶ್ವರಿ ಜಯರಂಬ ಅಮ್ಮ 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 ಅಣ್ಣ ಅಕ್ಕ ಬಕ್ಕ ಅಣ್ಣ, ದಯವಿಟ್ಟು ನನಗ್ ಪ್ರಾಣ ಉಳಿಸೋಣ. ನನ್ನ ಸೌಂಡ್ ಕಮ್ಮಿ ಕಮ್ಮ. ಅದಕ್ಕೆ ಕಣಕ್ಕ ಸತ್ಯಕ್ಕೆ ಎಂದಿದ್ರು ಜಯ ಸಿಗುತ್ತೆ ಅನ್ನೋದು. ನಮ್ಮನ್ನೆಲ್ಲ ಬಟ್ಟೆ ಬರೆ ಸುತ್ತಾಕ್ಸಿ ವನವಾಸ ಮಾಡ್ಬಿಟ್ಟಲ್ಲಕ್ಕ. ಸುಮ್ನೆ ನಿನ್ ಮಕ ನೋಡಿಲ್ಲ, ನಾನ್ ನಿನ್ ನೋಡಿಲ್ಲ. ನೋಡಿ ದೇವ್ರು ನಾವು ಶೃಂಗೇರಿ ಶಾರದಾಂಬಿಗೆ ಮರೆ ಹೋಯ್ತೀನಕ್ಕ. ನೋಡಿ ಅಣ್ಣ, ನಾನು ಯಾವತ್ತು ಸುದ್ದಿಗ್ ಬರಲ್ಲ. ನಾನೇನೋ ನಿಮ್ ಹತ್ರ ಒಂದಿಷ್ಟು ಕಾಸು ಕರೆಮಣಿ ಏನೋ ಕಿತ್ಕೊಂಡ್ ಜೀವನಕ್ಕೆ ದಾರಿ ಮಾಡ್ಕೊಂಡು ಅಂದ್ಬಿಟ್ಟು ಇದ್ದೆ. ನೋಡಿ ಅಣ್ಣ, ಏನೋ ನೀನು ಒಡ ಹುಟ್ಟು ತಂಗಿ ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡೋಣ. ದಯವಿಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ಬಿಡೋಣ. ನಾನು ನೀನ್ ಯಾವತ್ತು ನಮ್ಮ ಅಣ್ಣ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ತಂಟೆಗೆ ಬರಲ್ಲ ಕಣ ನಾನು. ಅವ್ರು ಇವಾಗ ಅದನ್ನೇ ಬೇಡ್ಕೊಂಬಂದ್ರಿ ಅಕ್ಕ. ನಾನು ಇವಾಗ ನಮ್ಮ ಮಾರಮ್ಮ ದೇವ್ರ ಪೂಜೆ ಇತ್ತು ಇವತ್ತು. ಸ್ವಾಮಿಗಳು ಬೇರೆ ಫೋನ್ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ಟೆ ಅಕ್ಕ. ನೋಡಿ ನಮ್ಮ ಮನೆಗೆ ಒಂದ್ಸಲ ಹೇಳ್ಬಿಡಿ ಹಂಗಂತ ಬಾ ಮಗ, ಕೇಳಿಸ್ಕ. ಒಳ್ಳೇದಾಗ್ಲಕ್ಕ, ಎಲ್ಲಾನ ಬದುಕಿ ನಮ್ಗೆ ಫೋನ್ ಮಾಡ್ಬೇಡಕ್ಕ. ಇಲ್ಲ ಅಕ್ಕ, ನನ್ ಫೋನೇ ಮಾಡ್ಗಲ್ಲ ಅಂದ್ರೆ ಅಂತ ತಿರ್ಗಾಡ್ಬೇಡಕ್ಕ. ನೋಡಿ ಕೈ ಮುಗಿತೀನಿ ಅಂದ್ರೆ ಅಂತ ಬಂದ ನನಗೆ ಇಲ್ಲಿ ಮೆಟ್ಟು ಬಿದ್ದಂಗ ಆಗುತ್ತೆ. ಅಲ್ಲ ಅಣ್ಣ, ನಾನ್ ಫೋನೇ ಇದ್ ಮಾಡಲ್ಲ ಅಣ್ಣ. ಇನ್ ಮ್ಯಾಲ ನಂಗೆ ಯಾರ ಸವಾಸನೂ ಬೇಡ. ನನ್ ಮಗ್ಳು ನೋಡು, ರಾತ್ರಿ ನಂಗೆ ಊಟ ಮಾಡೋರಿಲ್ಲ, ನಂಗೆ ಹುಷಾರಿಲ್ಲ, ಕೈ ಕಾಲೆಲ್ಲ ಉರಿ, ಮೈಯೆಲ್ಲ ಬೆಂಕಿ ಇದ್ದಂಗ ಆಗೈತೆ, ನಿದ್ದೆ ಬರ್ತಾ ಇಲ್ಲ. ತಾಯಿ ಪರಮೇಶ್ವರಿ ಶೃಂಗೇರಿ ಶಾರದಮ್ಮ
ನಮ್ಮ ಮನೆಯವ್ರಿಗೆ ಒಂದು ಎರಡು ಮಾತು ಹೇಳ್ಬಿಡಿ ಸ್ವಾಮಿ. ಅಲ್ಲ ಅಕ್ಕ ಕೊಡಿ ಅಣ್ಣ. ಅದೇ ನಿಮ್ಮ ಅಕ್ಕ ಯಾರು? ಅಕ್ಕ ದಯವಿಟ್ಟು ನನಗೆ ಕ್ಷಮಿಸಿ. ಯಾಕಂದ್ರೆ ನಿಮಗ್ ತೊಂದರೆ ಕೊಟ್ಟಿದ್ದೀನಿ ಜೀವನದಲ್ಲಿ, ನಿಮ್ ಸಂಸಾರ ಹಾಳು ಮಾಡಿದೀನಿ, ದಯವಿಟ್ಟು ಕ್ಷಮಿಸಿ ಅಕ್ಕ. ಕ್ಷಮಿಸ್ಕೊಂಡ್ಬಿಡ್ಲ ಮಗ, ಹೆಂಗನ ಬುದ್ಧಿ ಕೇಳಿ ಕ್ಷಮಿಸಿದ್ದೀನಿ ನಾನು. ಏನೋ ಒಳ್ಳೇದಾಗಲಿ ಬಿಡು. ನಾವು ನೋಡಿ ಎಷ್ಟು ಪಾಠ ಬಿದ್ದುವ ಮನೆ ನಂಟ್ರೆಸ್ಟ್ ಎಲ್ಲ ನನ್ನ ಕೆಟ್ಟನು ಅಂತ ನಂಗೆ ಮಾಡಿರಲ್ಲ. ಎಲ್ಲಾ ಕಡೆಗೂ ಫೋನ್ ಮಾಡಿ ನಾವು ದೇವ್ರು ಕೈ ಬಿಡ್ಲಿಲ್ಲ ನಮ್ಮನ್ನ. ದಯವಿಟ್ಟು ಅಣ್ಣ, ದಯವಿಟ್ಟು ನೋಡಿ, ನನಗೆ ಉರಿ ತಡ್ಕಣಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಇದಕ್ಕೆ ಅದೇ ಹಬ್ಬ ಮಾಡಿದ ಅಕ್ಕ ನೋಡಿ ಜೀವನದಾಗ ಇಲ್ಲ ನಾ ಒಳ್ಳೆ. ಇಲ್ಲ ಅಣ್ಣ, ಯಾವತ್ತೂ ಮಾಡಲ್ಲ ಅಣ್ಣ. ನನ್ನ ಮಕನೂ ಯಾವತ್ತು ನಿಮ್ಗೆ ಅವತ್ತು ತೋರ್ಸಿಲ್ಲ, ಮುಂದಕ್ಕೂ ತೋರ್ಸಲ್ಲ ಅಣ್ಣ. ನಾನು ಊರ್ ಕಡೆಗೆ ಹೊರಟೋಗ್ಬಿಡ್ತೀನಿ ಅಣ್ಣ. ದಯವಿಟ್ಟು ನನಗೆ ನನ್ ಮಗು ವರ್ಷಕ್ಕೊಂದ್ ದಿವಸ ಪಕ್ಕದ ಮೇಲೆ ಅನ್ನ ಇಸ್ಕೊಂಡು ಊಟಕ್ಕೆ ಇಕ್ಕಿದೀನಿ ಅಣ್ಣ. ಆಯ್ತಮ್ಮ. ನಮ್ಮ ಹೆಂಗಸರಿಂದ ಎಂದು ಬೈಬೇಡ್ರಿ ಅಣ್ಣಾರ್ನ ಅಂತ ಹೇಳ್ಬಿಡಮ್ಮ. ಹೇಳ ಮಗ. ಅಲ್ಲಲ್ಲ ನಮ್ಗೆ ನಮ್ಮಿಂದ ನೀವ್ ಸಂಸಾರ ಹಾಳು ಮಾಡ್ಕೊಂಬಿಡ್ರಿ. ದಯವಿಟ್ಟು ನಂಗೆ ತಾಯ್ತು ಬಿಡಮ್ಮ ಅಂತ ಒಂದ್ಸರಿ ಹೇಳಿ ಅಕ್ಕ. ಹೇಳಮ್ಮ ಪಾಪ ನೊಂದವ್ರೆ. ಆಮೇಲೆ ಆಯ್ತು ಬಿಡು ಅಂತ ನಾನು. ಆಯ್ತು ಬಿಡವ, ಒಳ್ಳೇದಾಗ್ಲಿ. ಆಯ್ತಕ್ಕ, ನಿನ್ ಪಾದ ತಲೆ ಮೇಲೆ ಕಡೆಕ. ಪಾದ ತಲೆ ಮೇಲೆ ಅಂತ ಆಯ್ತು ನೋಡು. ಎಷ್ಟು ಸತಿ ಆಯ್ತಲ್ಲ ನೋಡು, ಪಾದ ತಲೆ ಮೇಲೆ ಅಂತ. ಅಲ್ಲ ನಮ್ಮನ್ನ ಹಿಂಗೆಲ್ಲ ಇವೆಲ್ಲ ಗೋಡ್ಕೊಂಡ್ಬಿಡ್ರಾಗ್ತಾ ಇದ್ ಮನೆಗೆ ಮಕ್ಳು ಮರಿ ಎಲ್ಲಾನ. ಇಲ್ಲ ಅಣ್ಣ, ದೇವ್ರು ನಿಮ್ಮ ಎಲ್ಲಾನ ಇರ್ಲಿ, ಚೆನ್ನಾಗಿ ಇಕ್ಕಿರ್ಲಿ. ದಯವಿಟ್ಟು ಅಣ್ಣ, ನಾನ್ ನಿಮ್ ಸುದ್ದಿಗ್ ಬರಲ್ಲ ಅಣ್ಣ. ನಮ್ ಮಗು ಏನೋ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಆ ಮಗುಗೆ ಬೈಬೇಡಣ, ಕ್ಷಮಿಸ್ಬಿಡಣ. ಆಯ್ತಕ್ಕ. ಇನ್ಯಾವತ್ತು ಅಣ್ಣ ದಯವಿಟ್ಟು ನನಗೆ ಇದೊಂಚೂರಿ ನೀನ್ ಯಾವ ಪೂಜಾರ ತಕ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀನೇ ನನಗೆ ಇದು ನನ್ನ ಪ್ರಾಣ ಉಳಿಸ್ಬೇಕಣ್ಣ. ಏನು ಇಲ್ಲಕ್ಕ ನೋಡಿ, ಆ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ. ನಿಮ್ ಮನೆಯವ್ರು ಹೋಗಿ ಬರ್ರಿ. ಆಮೇಲೆ ಶೃಂಗೇರಿ ಶಾರದಾಂಬ ಮಠದ ಸ್ವಾಮಿಗಳೊಬ್ರು ಅವ್ರೆ, ಅಲ್ಲಿ ಹೋಗ್ಬಿಟ್ಟು ಬನ್ನಿ. ನಾವು ಗುರುವಾರ ಹೋಗ್ತೀವಕ್ಕ. ಇನ್ನ ಬರ್ರಿ ಅಂತ ಅನ್ಬೇಡಕ್ಕ. ನೋಡಿ ನಮ್ಮ ಹೆಂಗಸರು ಆಯ್ತು ಬಿಡು ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ನೋಡಿ ದೇವ್ರ ಪ್ರಸಾದ ಊಟ ಮಾಡ್ತಾ ಇದ್ದೀವಿ. ಇಲ್ಲ ಅಣ್ಣ, ನಾನು ಆತನ ಅನ್ಲಿಲ್ಲ, ಅಣ್ಣ ಅಂದಿದ್ದಣ್ಣ. ಆಯ್ತಕ್ಕ. ನೋಡಿ ದಯವಿಟ್ಟು ನೀವು ಯಾವ ಪೂಜಾರಿಗೆ ಇಳಿದವ್ರಿಗೆ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡಿ ಏನ್ ಮಾಡ್ತೀರ. ನನ್ಗೊಂದ್ ಸ್ವಲ್ಪ ಕೈ ಕಾಲು ಉರಿ ಕಮ್ಮಿ, ನಾನು ನಾಡ್ದೇನೆ ನಾನು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ನನಗೆ ನಂಬರ್ ಗೊತ್ತಿಲ್ಲಕ್ಕ. ಇನ್ನ ಶೃಂಗೇರಿಗೆ ಹೋಗ್ಬಿಟ್ಟು ಮರೆಯಬೇಡ್ರಕ್ಕ. ಮಠಗಳು ಸ್ವಾಮಿಗಳು ಅವ್ರಲ್ಲಿ, ಅದೆಂತದ ಸ್ವಾಮಿಗಳು ಅಂತ ಅವ್ರೆ. ಅಲ್ಲಿ ಹೋಗಿ ಒಳ್ಳೇದಾಗುತ್ತೆ ಎಲ್ಲಾರ್ಗು. ಏನೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಯಾವ ಮಠಕ್ಕೂ ಹೋಗಲ್ಲ, ಏನೂ ಆಗಲ್ಲ. ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿದೀನಿ. ನೀನೇ ಅವ್ರಿಗೆ ಪೂಜಾರಿಗೆ ಹೇಳಿ ನನ್ನ ಕಾಯಿಲೆ ವಾಸಿ ಮಾಡ್ಬೇಕಣ್ಣ. ಅವರು ನಿಮ್ಮ ಹೆಸರು ಅದೇ ಲಲಿತಾ ಅಂತಲ್ಲ ಅಕ್ಕ ನಿಮ್ದು? ಹ್ಞೂ ಅಣ್ಣ, ಲಲಿತಾ ಅಂತಾನೆ. ಆಯ್ತಕ್ಕ, ಕೇಳ್ಕೊಂತೀನಕ್ಕ. ಇನ್ನೇನಿನ್ನ ಫೋನ್ ಮಾಡ್ತಾರೆ ಇನ್ನೊಂದು ಗಂಟೆ ಹೊತ್ತು ಬಿಟ್ಟು. ಅವಾಗ ಹೇಳ್ತೀವಕ್ಕ. ನಾವು ನಾಳೆ ಎಲ್ಲ ನಾಡ್ದು ಹೊರಟಿದೀವಕ್ಕ. ಅಣ್ಣ ನೀ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ದೇವ್ರು ನಾನು ಯಾರೋ ಅನ್ಕೊಂಡಿದ್ದೀನಿ. ನನಗೆ ರಾತ್ರಿಯಿಂದ ಹೇಳ್ಬಾರ್ದಣ್ಣ. ನನಗೆ ಎಂತ ಕಷ್ಟ ಬಂದಿದೆ, ಬೆಂಕಿಲ್ ಹಾಕಿ ಸುಡ್ದಂಗ್ ಆಗ್ತಾ ಐತೆ. ವಾಂತಿ ಬರಂಗ್ ಆಗ್ತೈತೆ, ತಲೆ ಸುತ್ತು ಒಂದೊಂದಲ್ಲ ಅಣ್ಣ. ಬರೀ ಕಣ್ ಮುಚ್ಚಿದ್ರೆ ಸಾಕು ಎಲ್ಲ ಕಾಡಿಗೆ ಏನೋ ತ್ರಿಶೂಲ ತಗೊಂಡ್ ಚುಸ್ತಂಗ್ ಆಗ್ತಾ ಐತೆ ಎದೆ ಮೇಲೆ. ಏನು ಅವರು ಇದು ನೋಡಿ, ಇನ್ ಯಾವ್ದು ಏನೂ ಆಗಲ್ಲ. ಸರ್ ಹೋಗಿದ್ರಿ, ಎಲ್ಲ ಸರ್ ಹೋಗಿದ್ರಿ. ಶೃಂಗೇರಿ ಶಾರದೆ ಕೈ ಮುಕ್ಕಳಿ. ನಾವು ಏನು ಇಲ್ರ, ನಮ್ಗೆ ತಂಟಿಗೆ ಬರಬಾರ್ದು. ನಮ್ಮ ಮಕ್ಕಳು ಮರಿ ಚೆನ್ನಾಗಿರ್ಬೇಕು, ನಮ್ಮ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಕೈ ಮುಕ್ಕೊಂಡಿದ್ದು. ನೀವು ಯಾವ 3 ಗಂಟಾಂತರ ಅಂತ ಸ್ವಾಮಿಗಳಿಗೆಲ್ಲ ಹೆಸರೆಲ್ಲ ಹೇಳಿಬಿಟ್ಟಿದ್ದೀವಿ ಸ್ವಾಮಿ ಅಕ್ಕ. ಇಲ್ಲ ಅಣ್ಣ, ನೆನ್ನೆ ನನಗೆ ಯಾಕೋ ನೆನ್ನೆಯಿಂದಾನೇ ಅದು ಅಷ್ಟೆಲ್ಲ ರಾತ್ರಿ ಒಂದ್ 9:15 10 ಗಂಟೆ ಏನೋ ಇರ್ಬೇಕಣ್ಣ. ಅವಾಗ್ಲಿಂದ ನನಗೆ ಇದು ಮೈ ಕೈಯೆಲ್ಲ ಉರಿ ಎಲ್ಲ. ನಿಮಗೆ ಫೋನಾಗ ಮಾತಾಡಕ್ಕೂ ಆಗ್ತಿಲ್ಲ ಅಣ್ಣ. ನಾನು ಏನೋ ಧೈರ್ಯ ಮಾಡಿ, ಏನೋ ಸ್ವಲ್ಪ ಸಾಹಸ ಮಾಡಿ ಧೈರ್ಯ ಮಾಡಿ ನಿಮ್ ಹತ್ರ ಮಾತಾಡಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಾಯ್ತು ನಿಮ್ಮಿಂದನೇ ಈ ಕೆಲಸ ಎಲ್ಲ ಆಗಿರೋದು ಅಂತ. ಅಲ್ಲಕ್ಕ, ನೀವು 2 ದಿನ ಮೈ ಕಟ್ತಾ ಬಂದಂಗೆ ನಾವು ಲೇಡೀಸ್ ಗಾಡಿಕೊಂಡು ಆಮೇಲೆ ಇವೆಲ್ಲ ಓಡಾಡಿದ್ವಲ್ಲ. ಎಷ್ಟು ಜನ ಆಡ್ಕೊಂಡಿದ್ ಗೊತ್ತವ್ರು ನಮ್ಮನ್ನ. ಬರೇ ಇದ್ರಾಗ ಬ್ಯಾಂಡ ಓಡಾಡಿದೀನಿ ಎಷ್ಟೋ ದಿನ. ಆಚೆ ಕಡೆ ಚಾಪೆ ಮೇಲೆ ಮನೆ ಕಂಡಿದ್ದೀನಿ.
ಜವ್ರ ಕೈಲಿ ಹೇಳ್ದಂಗೆ ಹೇಳ್ತಾ ಇದ್ದೀನಿ ನಿಮ್ ಕೈಲಿ. ಅಣ್ಣ ದೇವ್ರು ನಮ್ಮ ಮಂದೇವ್ರು ವೆಂಕಟರಮಣ ಸ್ವಾಮಿ ಗೋವಿಂದ ತಿರುಪತಿ. ನೀನ್ ದೇವ್ರು ಒಂದೇ ನಾನು ಒಂದೇ ಕಾರಣ. ಇನ್ ಮ್ಯಾಲ ಯಾವತ್ತು ನಿನ್ ತಂಟೆಗ್ ಬರಲ್ಲ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ. ಒಳ್ಳೇದಾಗ್ಲ. ನಿನ್ ಮಕ್ಳು ನೀನು ಗಂಡ ಹೆಂಡತಿ ಚೆನ್ನಾಗಿರೋಣ. ಜೀವನದಲ್ಲಿ ಮುಂದೆ ಬನ್ರಿ. ದೇವ್ರ ಒಳ್ಳೇದಾಗ್ಲಿ. ನನ್ನ ನಿನ್ ತಂಗಿಯಿಂದ ತಿಳ್ಕೊ. ದಯವಿಟ್ಟು ಇದೊಂದ್ಸರಿ ನನಗೆ ಅವ್ರು ಯಾರು ಸ್ವಾಮಿಗಳ ತಕ್ಕ ಹೋಗಿದ್ಯೋ ಅವ್ರಿಗೆ ಹೇಳ್ಬಿಟ್ಟು ನನ್ ಕಾಯಿಲೆ ವಾಸಿ ಮಾಡಿಸ್ಬಿಡು. ಅಕ್ಕ ಹೇಳ್ತೀನಿ ಅಕ್ಕ, ನಮ್ ಪೂಜೆ ಆಗ್ತಿದ್ದಂಗೆ ನಿಮ್ಮ ಹೆಸರು ಹೇಳ್ತೀನಿ, ಪ್ರಸ್ತಾಪ ಮಾಡಿ ನಿಮ್ಗೆ ಒಂದು ಈ ತರ ನಮ್ಮಿಂದಲೇ ಹಿಂಗ ಆಯ್ರ ಸ್ವಾಮಿ ಸಕಲಿಷ್ಟು ತಪ್ಪು ಆಯ್ತು, ಮನ್ಸಿದೀನಿ ಅಂತ ತಾಯಿ ಮುಂದೆ ಆ ಸ್ವಾಮಿಗಳ ಮುಂದೆ ಪಾದಕ್ಕೆ ಶರಣಾಗ್ತೀನಿ ಅಕ್ಕ. ಆಯ್ತು ಅಕ್ಕ. ನೀವು ಅಕ್ಕ ವಿಶಾಲ್ ಅಕ್ಕ ನಿಮ್ ಮನೆಯವ್ರು ಅವ್ರು ಕ್ಷಮಿಸಿದಾರ ಅಣ್ಣ? ಕ್ಷಮಿಸಿದೀನಿ ಬಿಡಿ, ಈಗಾದ್ರೂ ಬುದ್ಧಿ ಬಂತಲ್ಲ ಅಂತ. ಹೌದಾ? ಮಕ್ಳು ಎಲ್ಲ ಕ್ಷಮಿಸಿದಾರ? ಎಲ್ಲ ಕ್ಷಮಿಸಿದಾರ ಅಕ್ಕ. ಆಯ್ತಣ್ಣ. ಇದೇನಕ್ಕ? ಆಯ್ತಕ್ಕ. ಅಲ್ಲ ಅಕ್ಕ, ಏನ್ ಮಾಡ್ತಾ ಇದ್ದೀರಾ? ನನಗೀಗ ಅತ್ತೆಯಿಂದ ತಲೆ ಹೊಡ್ಕೊಂಡಂಗ ಆಯ್ತು. ನಿನ್ನೆ ಈಗ ಒಂದು 15 ದಿನ ಒಂದೇ ಸಮಕ್ಕೆ ಬಿಸ್ಲಾಗ ಓಡಾಡಿದೆ ನೋಡಿ, ತಲೆ ಹೊಡ್ಕ ಬಂದಂಗ ಆಯ್ತು. ಮಾತ್ರ ನಿಮ್ಗೆ ನನಗೆ ಈಗ ನಾನು ಕೋಮ್ಲಾ. ನಾನು ಕೋಮ್ಲಾ, ಕಿಣಿ ಕೋಮ್ಲಾ. ಕಿಲಿ ಕೋಮ್ಲಾ ಅಂದ್ರೆ ನನ್ಗೆ ಎಲ್ಲಾರು ಪ್ರೀತಿಯಿಂದ ಕಿಲಿ ಕೋಮ್ಲಾ ಅಂತಾರೆ. ನನ್ ಬಗ್ಗೆ ಆ ತರ ಇರ್ಲಿ, ನನ್ ಬಗ್ಗೆ ಆಮೇಲೆ ವಿಚಾರಿಸ್ಕೊಂಡಿವಂತೆ. ನಾನ್ ನಿಂಗೊಂದ್ ಏನು ಹೇಳ, ಇದು ಯಾವ ಊರು? ಕಿಲಿ ಕೋಮ್ಲಾ ಅಲ್ಲ ಕೋಮ್ಲಾ ಯಾವ ಊರು? ಕಂಡಿಡಿ ನೋಡೋಣ. ಗೊತ್ತಿಲ್ಲ ನಮ್ಗೆ, ಗೊತ್ತಾಗಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ ಆಮೇಲೆ ಮಾತಾಡ್ತಾ ಈಗ ಗಂಡ ತೀರೋದ ಅಂತ ಅಂತಾರೆ. ಅದಕ್ಕೆ ನಾನು ಪುಸ್ತಕ ಕೇಳೋದಕ್ಕ ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ ನಿಂಗೆ ಹೆಂಗ್ ಗೊತ್ತು ನಮ್ ಗಂಡ ತಿರೋಗರೆ ಅಂತ? ಇವರು ಯಾರನ್ನ ಫೋನ್ ಮಾಡಿ ನೋಡಿ ಮಾತಾಡ್ತಾರೆ. ಅದಕ್ಕೆ ನನಗೆ ಮೊದ್ಲೇ ಕೇಳಂಗ ಆತಕ್ಕ ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ನಾನು ಯಾವ ಗಂಡನೂ ಇಲ್ಲ. ನಾವ್ ಮದ್ವೆನೇ ಆಗಿಲ್ಲ ಇನ್ನ. ಏನೋ ಸಮಾಚಾರ? ನಾನ್ ಹಿಂಗೇನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳವ. ಹೇಳಿ. ನಾನ್ ಹಿಂಗೊಂದೇನೋ ಹೇಳ್ತೀನಿ, ಆಯ್ತು. ಬೇಜಾರ್ ಮಾಡ್ಕೊಬಾರ್ದು. ಇಲ್ಲವ, ಅದ್ರಾಗ ಏನಾಯ್ತಕ್ಕ, ಅದೇನು ಬೇಜಾರಾಯ್ತು ಅಂತ ಮೂಗು ಕುಯ್ಕೊಂಡ್ರೆ ತಿರ್ಗಾ ಬರ್ತೈತ ಮೂಗು. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು, ನನಗ ಅಲ್ಕಲ್ಕ ಮಾತು ಬೈಬಾರ್ದು. ಆಯ್ತಕ್ಕ. ಅದ್ರಾಗ ಏನೈತಕ್ಕ, ಅಲ್ಕ ಮಾತ್ ಬೈದ್ರಾಗ ಏನೈತೆ, ಆಮೇಲೆ ಸಿಟ್ಟು ಮಾಡ್ಕೊಂಡ್ರಾಗ ಏನೈತೆ? 1 ನಿಮಿಷಕ್ಕೆ ಬಂದು ಸಿಟ್ಟು ತಿರ್ಗಾ ಬರ್ತೈತ. ನಾನ್ ಹಿಂಗೊಂದೇನು ಹೇಳಿ. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಹೇಳುವನಕ್ಕ ಆಗ್ಲೇನೆ. ಹೇಳಿ. ನಾನ್ ಹಿಂಗೊಂದೇನು ಹೇಳ್ಬೇಕು ಅಂತ ಇದ್ದೀನಿ. ನಾನ್ ನಿನ್ಗೊಂದೇನೋ ಹೇಳ್ಬೇಕು ಅಂತ ಇದ್ದೀನಿ. ಅದನ್ನೇ ಹೇಳ್ರಿ ಅಂತ ಅಂದಿದ್ದು. ಇಷ್ಟೊತ್ತಿಗೆಲ್ಲ ಮುಗ್ದೆ ಹೋಗೋದು ಮಾತು. ನನ್ ಗಂಟ್ಲು ನೋವು ಕಮ್ಮಿ ಆಗೋದು. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ಇಲ್ಲವ, ನಾನೇನ್ ಸಿಟ್ಟು ಮಾಡ್ಕೊಳಲ್ಲ. ಹೇಳವ. ನಾನ್ ಹಿಂಗೊಂದೇನೋ ಹೇಳ್ಬೇಕು ಅಂತ ಇದ್ದೀನಿ. ಅಮ್ಮಯ್ಯ, ನನಗೆ ನೋಡು, ಅದಕ್ಕೆ ನಾನು ಮೊದ್ಲೇ ಕೇಳಿದ್ದು ಏನ್ ಹೇಳ್ರಿ ಅಂತಾನ. ಇಲ್ಲಿಗಾಲೆ 30 ಸಲ ಅಂದೆ. ಅಲ್ಲ, ನೀವ್ ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಅದಕ್ಕೆ ಅಲ್ವಾ ಹೇಳಿದ್ದು. ಹೇಳಿವಾಗ ಮುಂದಕ್ಕೆ ಇನ್ನೇನು ಹೇಳ್ಬೇಡ. ಏನ್ ಹೇಳ್ಬೇಕು ಅದನ್ನ ಹೇಳು. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಗೊತ್ತಾಯ್ತವ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ? ಈಗ ನಾನು ಹೇಳುದ್ನಲ್ಲ, ಅರ್ಥ ಆಗ್ಲಿಲ್ವ ನಿನ್ಗೆ? ಅದೇನ್ ನನಗೇನ್ ಗೊತ್ತಾಗುತ್ತೆ, ನೀವ್ ಹೇಳಿದ್ ಕೇಳ್ತೀನಿ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಯಾ ನಾಟಕ ಗೊತ್ತಿದ್ದು? ಏನ್ ನಾಟಕ ಅಲ್ಲಪ್ಪ. ನೀನು ಪೋಲಿನಪ್ಪ, ನೀನು ಸಿಕ್ಕಾಪಟ್ಟೆ ಪೋಲಿ ನೀನು. ಇಲ್ಲವ, ನಾ ಪೋಲಿ ಹಾಕೋನ್ ಮನೆಗೆ ತಿಕ್ಕರಿಯ ಬದುಕೈತೆ. ನೀನು ಪೋಲಿ ಹಾಕೋ, ನಾವು ನಮ್ಗೇನಕ್ ಬೇಕು ಪೋಲಿ? ನಾನು ಈಗ ಬೇಕಂತಲೇ
ಈಗಿನ ಎದ್ದಿದ್ದೀನಿ ನನಗೆ ನನ್ ಮಾತ್ರ ನನಗೆ ತಿರ್ಗಾ ನನಗೆಲ್ಲ ಹೇಳ್ಬಿಡಿ ಅದನ್ನ ಪೂರ್ತಿ. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಶಾ ಕುಂತಲೇ ಲೇ ಲೇ ಲೇ. ಓ ಅಮ್ಮಯ್ಯ, ನನ್ಗೇನ ನೋಡುವಾಗ ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನನ್ಗೇನ ತಲೆಗತ್ತೀರ? ಯಾಕೆ ನೋಡ್ದ ಸಿಟ್ ಮಾಡ್ಕೊಂತಿದ್ಯಾ? ಮೊದ್ಲೇ ಪ್ರಾಮಿಸ್ ಮಾಡಿದೀನಿ, ನೀನ್ ಸಿಟ್ ಮಾಡ್ಕೊಂತಿದ್ಯಾ, ನಿಂಗ್ ಸಿಟ್ ಮಾಡ್ಕೊಂತಿದ್ಯಾ. ನಿಂಗ್ ಬಿ ಪಿ ಇದೆ. ಕೊರಡ ಐತಿ ಮತ್ತೆ ಹೆಚ್ಗಂಟಾಗ ಅದೇನ್ ಹೇಳು ಎರಡು ಮಾತು. ಸಾಕುಂತಲೇ ನಾನು ಹೇಳಬೇಕಂತಲೇ ಹೇಳಬೇಕಂತ ಅದೇನ್ ಎರಡು ಮಾತು ಹೇಳ್ಬಿಟ್ಟು ಸುಮ್ನಾಗು. ನೋಡು, ನೀ ಸಿಟ್ ಮಾಡ್ಕೊಳ್ಳ ಅಂತ ಪ್ರಾಮಿಸ್ ಮಾಡಿದೆ. ಏನಂದೆ? 5 ನಿಮಿಷಕ್ಕೆ 1 ನಿಮಿಷ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ ಹಂಗೆ ಹಿಂಗೆ ಅಂತ ಏನು ನೀನು ನ್ಯಾಯವಾಗಿ ಮಾತಾಡ್ದೆ. ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದಿ ನನ್ನ ಮೇಲೆ. ಈಗ ನಾವು ಮಾತಾಡಿದ ಮನೆಗೆ ಬೆಳಿಗ್ಗೆ ಮನೆಗೆ ನಾವು ಕೂಳು ನೀರೇನು ತಿಂದಿಲ್ಲ. ತಿರ್ಗಾ ಸಿಟ್ ಮಾಡ್ಕೊಂತಿದ್ಯಾ ನೀನು. ತಿರ್ಗಾ ಕೂಲ್ 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 ಸಮಾಧಾನ ಮಾಡ್ಕೊ. ಕೂಲ್ ಕರ್ಮನ ಇದಾರ್ದಿಂದ ನಮ್ಮ ಮನೆ ಒಳಗ ಗಲಾಟೆ. ನಮ್ಮ ಏನ್ ಹೇಳ್ಬಿಟ್ರು ನಾನು ಸುಮ್ಮನಾಗಿ ಹೋಗ್ತೀನಿ. ಸಮಾಧಾನ ಮಾಡ್ಕೋ. ಆಯ್ತು ಬಿಡವ. ನೀವ್ ಯಾರು ಹೇಳಿ? ನಮ್ಗೇನು ಬೇಡ, ಏನು ಶಾಕುಂತಲ್ಲ, ಏನು ಬೇಡ, ಏನು ಬೇಡ. ನಿನ್ಗ್ ಬೇಡ ಸರಿ. ನೀನ್ ಪಟ್ಟು ಸಮಾಧಾನ ಮಾಡ್ಕೊಂಡು ನಂಗ್ ಮಾತಾಡ್ತಿರ್ಬೇಕಾರೆ ಆಲ್ಟ್ಗೆ ಬ್ಲಡ್ ಏನನ್ನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ನೀನು. ಅದಕ್ಕೆ ಬಿಪಿ ರೈಸ್ ಮಾಡ್ಕೊಂಬೇಡ. ಕೂಲ್ ಮೆಲ್ಲು ಮಾತಾಡು. ಹೇಳವ, ಅದೇನು ನನಗೊಂದ್ 2 ಮಾತಾಡಿ ಮುಗಿಸ್ಬಿಟ್ರಿ. ಮುಗಿಸ್ತೀನಿ. ನೀನ್ ಬಿಪಿ ರೈಸ್ ಮಾಡ್ಕೊಂಬೇಡ. ಈ ಬಿಸಿಲು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾವ ಜಾಸ್ತಿ. ಕೂಲ್ ಕೂಲ್ ಮಾಡ್ಕೋ. ಜೋರಾಗಿ ಮಾತಾಡ್ಬೇಡ ನೀನು. ಕೂಲ್ ಆಯ್ತು. ಏನ್ ಕೂಲ್ ಆಯ್ತು? ಏನು ಆಗಿಲ್ಲ. ಕೂಲ್ ನನಗೆ ಹೇಳ್ಬಿಡೋದೇನು? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾ ಕುಂತಲೇ ಲೇ ಲೇ ಲೇ. ಇದನ್ನೇ ಒಂದ್ 100 ಸಲ ಹೇಳಿದಲ್ಲಮ್ಮ. ನಿಮ್ಮ ನಾನು ಯಾರು ಶಾಕುಂತಲೇನೋ ಅಲ್ಲ. ಅಲೋ, ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಿಮ್ಮ ಇದು ಮಾಡ್ಕೊಂಡ ನಾ ಯಾಗ್ಲಿಂದ ಸಿಟ್ ಮಾಡ್ಕೊಂಬಾರ್ದು. ಈಗ ಏನ್ ಕರ್ಮ ಅಂತ ಮಾಡೋದು ನಾವು. ಇಲ್ಲೋಡಿಲಿ, ನೀನ್ ಬತ್ತಿಯ ಮನೆಗೆ ಇಲ್ಲ ನಿಮ್ ಮನೆ ಬಾಕ್ಲಿಗೆ ಬಂದು ಫುಲ್ ಗಲಾಟೆ ಮಾಡಿ ನಿನ್ ಸಂಸಾರ ಹಾಳು ಮಾಡಿ ನಿನ್ನ ಮನೆಯವ್ರನ್ನ ಎಲ್ಲಾರ್ಗು ನಿನ್ನ ಜೈಲ್ ಗಟ್ಟನು. ಯಾವ ಊರು ಅಂತ ಗೊತ್ತಿಲ್ವನಪ್ಪ. ನನ್ ಜೊತೆ ಬಂದ್ ಮನೆ ಕಂಡು ನನ್ನ ದುಡ್ಡು ಕಾಸು ಕಿತ್ಕೊಂಡು ನನ್ ಗಂಡನ್ ಬಿಡ್ಸ್ ಕರ್ಕೊಂಬಂದು ನಂಗೆ ಕರ್ಕೊಂಡೋಗಿ ಯಡಿಯೂರಾಗ ಮದುವೆ ಆಗಿ ಅವೆಲ್ಲ ಬಿಟ್ಟು ಮಾಡಿ ಇವತ್ತು ನಡುವಿನ ನನ್ ಕೈ ಬಿಟ್ಟು ಹೋಗಿದ್ಯಲ್ಲ. ಇವತ್ತು ನಾನು ಯಾರ ತಕ ಹೋಗ್ಬೇಕು, ಏನ್ ಮಾಡ್ಬೇಕು ಹೇಳು. ಮಗನೇ ಮಾತಾಡು. ನನ್ ಸಂಸಾರ ಇವತ್ತು ಹಾಳು ಮಾಡಿದ್ದೀರಾ. ನನ್ ಸಂಸಾರಕ್ಕೆ ಯಾರು ದಿಕ್ಕು? ಮಗನೇ, ನನ್ ಜೀವನಕ್ಕೆ ಯಾರೋ ಈಗ ದಿಕ್ಕು? ಬಾರ ಮನೆ ಹತ್ರ. ಇವತ್ತು ನನ್ನ ಜನ ಹೋಗಿತಾರಲ್ಲ ಸೂಳೆ ಮುಂಡೆ ಗಂಡನ್ ಬಿಟ್ಟು ಬಂದವಳು ಅಂತ. ನೀನ್ ಬಂದು ಅಂತ ಇವಾಗ ದುಡ್ಡು ಎಲ್ಲ ಕಿತ್ಕೊಂಡೋಗಿ ವಾಲೆ ಮಾಡಿಸ್ಕೊಂಡೆ, ಚೈನ್ ಮಾಡಿಸ್ಕೊಂಡೆ, ಟೂರ್ ಸುತ್ತದೆ ನನ್ ಜೊತೆ ಬಂದು. ಆ ಕರ್ಕೊಂಡೋಗಿ ಗೋವಾದಾಗೆಲ್ಲ ಚೆನ್ನಾಗಿ ಹಾಕೊಂಡು ಮಜಾ ಮಾಡ್ದೆ. ನನ್ನ ಕರ್ಕೊಂಡೋಗಿ ನನ್ ದುಡ್ಡೆಲ್ಲ ಇಸ್ಕೊಂಡ್ ತಿಂದೆ. ಇವತ್ತು ನನ್ ಬೇಡವನಪ್ಪ ನಿಂಗೆ. ಯಾವ್ದೋ ರಾಂಗ್ ನಂಬರ್ ಮಗ ನಿನಗೆ ನಂಬರ್ ಕೊಟ್ಟು ಯಾರು ಅಲ್ಲಪ್ಪ. ಯಾಕೆ ನರಸಿಂಹರಾಜು ಬಳ್ಳಾಪುರ. ನಿನ್ ಫೋಟೋ ಸಮೇತ ನನ್ನ ಹತ್ರ ಐತೆ.
ಕುಡ್ಕೆ ಅಂದಾಗೆ ಬಳ್ಳಾಪುರ ಫೇಸ್ಬುಕ್ ಬಳ್ಳಾಪುರ ಇದೆಲ್ಲ ನಿಮ್ಮ ಅಮ್ಮನ್ನ ಎಷ್ಟು ಮನೆ ಹಾಳು ಮಾಡಿದ್ಯಾ ನೀನು. ಎಲ್ಲ ಪ್ರತಿಯೊಂದು ಅಲ್ಲ ಕಣೋ ಚಿನ್ನು, ಈಗ ನಿಂದು ನೋಡೋ ಲೋಪರ್ಸ್ಕೊಳ್ಳೆ ಮಗನೇ, ಈ ಬರೀ ವಾಯ್ಸ್ ರೆಕಾರ್ಡಿಂಗ್ ಬಿಟ್ಟಿದೀನಿ, ಫೋಟೋ ಸಮೇತ ಬಿಡ್ತೀನಿ. ಈಗ ನಿಂದು ಫೋಟೋ ಸಮೇತ ಒಂದು 7 ವರ್ಷ ಜೈಲಾಗಿದ್ದು ಪರವಾಗಿಲ್ಲ, ಮೊದ್ಲು ನನ್ ತಗ್ ಬರಕ್ಕೆ ಧೈರ್ಯ ಇಲ್ಲ, ಕುಡ್ಗೆ ಅಂದಾಗ ಬತ್ತಿದಲ್ಲ, ಇವಾಗ ಬಂದು ನಾನು ಹಾಳು ಮಾಡಿ ಹೋದಲ್ಲ, ನನ್ ದುಡ್ಡು ಕಾಸು ಬಳ್ಕೊಂಡು ಬಾರೋ ನನ್ನ ಮನೆ ಬಾಕ್ಲಿಗೆ, ತಾಕತ್ತಿದ್ರೆ ಬಾರೋ. ಯಾವೂರು ಬಂದವಾಗ ಮನಿಕೊಂಡು ಪಕ್ಕದಾಗ ಮನಿಕೊಂಡು ಮಜಾ ತಗೊಂಡು ಹೋಗ್ತಿದ್ದಲ್ಲ ಅವಾಗ, ನನ್ನ ದುಡ್ಡು ಕಾಸು ಇಸ್ಕೊಂಡು ಹೋಗ್ತಿದ್ದಲ್ಲ ಅವಾಗ. ಪುಡ್ಬಾತ್ ನನ್ ಮಗನೇ, ನೀನ್ ಕಣ ಮೊದ್ಲು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ಇಲ್ಲಿ ಕುಡ್ದು ಭೀಮಚಂದ್ರದಾಗೆ ಪುಡ್ಬಾತಾಗೆ ಬಸ್ ಸ್ಟ್ಯಾಂಡ್ ಆಗಿ ಭಿಕ್ಷೆ ಬೇಡ್ಕೊಂಡು ಎಣ್ಣೆಗೆ ತಿರುಗ್ತಿದ್ದು ನನ್ ಮಗ ನೀನು ಕಣಲ್ಲಿ ಕಂತ್ರಿನ ಕೂಡ ಮಗನೇ. ನಾನ್ ಕರ್ಕೊಂಡ್ ಯಾರು ಲೇ ಕುಡ್ಗಿ ಅಂದಾಗ ಹೋಗಿ ಬಂದು ನನ್ ಜೊತೆ ಪಕ್ಕದಾಗ ಮನೆ ಕಡೆ ನಾನ್ ಕಣ ಇದ್ ಮಾಡಿದ್ಲೇ ಕುಣ್ಗುಲ್ ನಿನ್ ಬಾಮೈದ ಕರ್ಕೊಂಡ್ ಹೋಗ್ಬೇಕಾದ್ರೆ ದುಡ್ಡು ಯಾರ ಕೊಟ್ಟಿದ್ದು, ನಿನ್ ಕುಣ್ಗುಲ್ಗೆ ಅಡ್ಮಿಟ್ ಮಾಡಿದ್ರಲ್ಲ ಅವಾಗ ಕುಡ್ದು. ಕುಣ್ಗುಲದಾಗ ಅಡ್ಮಿಟ್ ಮಾಡಿದ್ರಲ್ಲ ನಿನ್ನ, ನಾನು ಎಷ್ಟ್ ಸರಿ ಬಂದು ದುಡ್ಡು ಕೊಟ್ಟು ನೋಡ್ಕೊಂಡ್ ಬಂದಿದ್ದೀನಿ. ನಿನಗೆ ಬಾತ್ರೂಮ್ ತಿಕ್ಕಿದಲ್ಲ ಕುಣ್ಗುಲ್, ಇದ್ರಾಗೆ ಮರ್ತೋಗ್ಬಿಟ್ಟಾನು. ನಾಮ ಇಕ್ಕೊಂಡು ಬೆಳಗ್ಗೆ ವಿಭೂತಿ ಕಟ್ಟಿ ಇಕ್ಕೊಂಡು ನನ್ ಜೀವನ ಹಾಳು ಮಾಡಿದ್ಯಲ್ಲ ಇವತ್ತು, ನಿನ್ಗ ಶಾಪ ಅಲ್ಲೇ ಯಾವ ಇದು ಬಾತ್ರೂಮ್ ಲೇ ನನ್ನ ಹತ್ರ ದುಡ್ಡು ಕಾಸು ಬಳ್ಕೊಂಡು ಹೋಗಿರೋದು, ಆ ಕೆಲಸ ನಾನ್ ಮಾಡ್ಬೇಕು ಗಾಂಡು ಮಗನೇ. ನೀನೆಲ್ಲ ಮಾಡ್ಬೇಕಾಗಿರೋದು. ನಮ್ಮ ಮನೆ ಹಾಳು ಮಾಡಿ ಇವತ್ತು ನನ್ನ ಮಗಿಗೆ ಫೀಸ್ ಕಟ್ಟಕ್ ಕಾಸಿಲ್ಲ, ನನ್ನ ಮಗ ನಿಂಗೆ ಅಂಡರ್ವೇರ್ ಹಾಕೋಣಕ್ ಕಾಸಿರಲಿಲ್ಲ, ಅಂಡರ್ವೇರು ಬನ್ನಿನೆಲ್ಲ ಕೊಡ್ಸಿ ಅವಾಗೆಲ್ಲ ಕುಡ್ದ್ಗೆ ಅಂದಾಗ ನಾನೆಲ್ಲ ಇದ್ ಮಾಡಿದ್ರೆ ಇವತ್ತು ನನಗೇನೆ ಮೋಸ ಮಾಡಿ ನಮ್ಮ ಮಂತಕ್ ಬರ್ತಾ ಇದೆಯಾ ಈಗ ನೀನು? ಬಾರೋ ಮಂತಕ್ಕೆ ಅಂದ್ರೆ ಯಾಕೆ ಮಂತಕ್ ಬರ್ತಾ ಇಲ್ಲ ನೀನು? ಅದನ್ನ ಹೇಳ ಫಸ್ಟ್. ಆ ಲಕ್ಷ್ಮಿ ತಾವೆಲ್ಲ ಬಳ್ಕೊಂಡ್ ಯಾವ ಮಂಜನ ಪಂಜನ ನಮಗ್ ಗೊತ್ತಿಲ್ಲ. ಫೋನ್ ಮಾಡ್ತಾರೆ ನಿಮ್ಗೆ ಫೋನ್ ಮಾಡ್ತಾರೆ ಮಾಡಿದ್ರ ಯಾರನ್ನ ಮೊನ್ನೆ ಮದುವೆ ಆಯ್ತಲ್ಲ ಮುಂದೆ ಅಂತ ಮದುವೆ ಮಾಡೋರು ಅವ್ರನ್ನ ಪರಿಚಯ ನಮ್ಗೆ ನಮ್ಗೆ ಯಾರು ಪರಿಚಯ ಇಲ್ಲ ತುಮಕೂರಾಗ. ನಮ್ಗೆ ಹೊಸೊಬ್ರು ನಾವು. ನನಗ್ ನೀನ್ ಬಿಟ್ರೆ ಯಾರು ಪರಿಚಯ ಅವ್ರೆ? ನಾನ್ ಮನೆ ಬಿಟ್ಟು ಈಚೆಗೆ ಬರಲ್ಲ. ಮನೆ ಬಿಟ್ಟು ಈಚೆಗೆ ಬರ್ದಂತ ಮಗನೆ ಆ ಗಂಡಸತ್ತ ಲಕ್ಷ್ಮೀ ತಾವ್ ಎಷ್ಟು ದೋಚ್ಕೊಂಬಂದು ಇಲ್ಲೋಡಿಲ್ಲಿ ನಿಮ್ಮ ಅವ್ವ ಅಲ್ಲ ಆ ಲಕ್ಷ್ಮಿ ಗಾರ್ಮೆಂಟ್ಸ್ ಬಂದಂಗ್ ಬತ್ತಾಳೆ. ಅವಳನ್ನ ಗಾಡಿ ಕುಂಡಿಸ್ಕೊಂಡ್ ರೌಂಡ್ ಹೊಡ್ಕೊಂಡ್ ಹೋಗ್ಬಿಟ್ಟು ಅವಳ ತಕ ಹೋಗ್ಬಿಟ್ಟು ಅವಳ ದುಡ್ಡು ಕಿತ್ಕೊಂಡಿರೋದು ನಂಗೆ ಎಲ್ಲ ಗೊತ್ತೈತೆ. ಎಷ್ಟ್ ಕಿತ್ಕೊಂಡಿದ್ಯಾ? ಅವಳಿಗೆ ಗಂಡ ಸತ್ತೋಗಿದ್ದು KEB ಮೇಲೆ ಬಂತಲ್ಲ ದುಡ್ಡು, ಅದೇ ಎಷ್ಟ್ ದುಡ್ಡು ದೋಚ್ಕೊಂಡ್ ಬಂದಿದ್ಯಾ ಅವಳ ಹತ್ರ? ನಂಗೆಲ್ಲ ಗೊತ್ತೈತೆ. ಎಷ್ಟ್ ದುಡ್ಡು ದೋಚ್ಕೊಂಡ್ ಬಂದಿದ್ಯಾ ಅವಳು ನೀನ್ ಅವಳ ಹತ್ರ? ಅವಳಿಗೆ ಎಷ್ಟ್ ಜನ ಮಕ್ಳವ್ರೆ, ಎಷ್ಟ್ ಜನ ಹೆಣ್ಮಕ್ಳು ಮಗಳು? ಯಾಕಲ್ಲ ತಮ್ಮ ನನ್ ಫ್ರೆಂಡ್ ಕಣ್ಲಾಣೆಯ ಲಲಿತಾವ್ಕರ್ ತಮ್ಮ ನನ್ ಫ್ರೆಂಡು. ಅವ್ನ್ ಫೋನ್ ಮಾಡಿದ್ದ ಹಿಂಗ್ ನಮ್ಮ ಅಕ್ಕನ್ ಬಾಳ ಹಾಳ್ ಮಾಡಿ ದುಡ್ಡು ಕಾಸು ಎಲ್ಲ ಈಸ್ಕೊಂಬಂದ್ ಬೋಳಿ ಮಗ ಒಲೆ ಜುಮ್ಕೆದೇನ ಮಾಡಿಸ್ಕೊಂಡು
ಎಲ್ಲ ಇದ್ ಮಾಡ್ಕೊಂಡವನೆ ಅವ್ನು ಎಲ್ಲಿರೋದು ಅಂತ. ಅದಕ್ಕೆ ನಾನು ಮಾತಾಡ್ತೀನಿ ಬಿಡು, ನಮ್ಮ ಅಣ್ಣನೇ ಆಗ್ಬೇಕು ಅಂತ ಅಂದೆ. ಓ ಅದಕ್ಕಿಂತ ನಮ್ಮ ಅಣ್ಣ ಅಂತಾರಲ್ಲ, ಅವ್ರು ಯಾವ್ಯಾವ ಜಂಕ್ಷನ್ ಮಾಡ್ತಾವಲ್ಲ, ದುಡ್ಡು ವಸೂಲು ಮಾಡ್ಕೊಂಬಂದ್ ಕೊಡುವಂತ ಒಂದ್ಸಲ ಫೋನ್ ಮಾಡಿದ್ರು ದುಡ್ಡು ಕೊಡ್ತಾ ಇಲ್ಲ ಅಂತ ಅವ್ನಿಗೆ ತಿಂಗಳ ಮತ್ತೆ ಅವನಿಗೆ ರಸ್ತೆ ಮಾಡಿರೋದಕ್ಕೆ ಒಡವೆ ನಾನ್ ಮಡಿಕಂತ ಫೋನ್ ಹಾಕ್ತಾವ ಅವ್ರು. ಅವ್ರ ತಮ್ಮನ ಅವ್ರ ಅಣ್ಣ ನಾನೇ ಮಡಿಕ ಅವನು ಹುಟ್ಟಿಲ್ಲ ನಮ್ಗೆ ನಿದ್ದೆ ಕೊಡಲ್ಲ, ತಲೆ ಹೊಡ್ದು ರಾತ್ರಿ ಎಲ್ಲ ತಲೆ ನೋವು ಬಂದು ಮಡಿಕೊಂಡಿದ್ದೀನಿ. ಆಮೇಲೆ ಮಾಡಿದ್ರೆ ಅವ್ರ ಮಂತ ಗೊತ್ತಿಂದ ಕುಂತಾರ ಒಂದ್ ನಿಮಿಷ. ನೀನು ಹಣೆ ಹಣೆ ನೀನು ಗೊತ್ತಿಗಿಂತ ಕರೆಕ್ಟಾಗಿ ಮಾತಾಡ್ತಿಲ್ಲ ನೀನು ಗೊತ್ತಿರ್ ಮಾಡಿ ಹಣೆ ಹಣೆ ಅನ್ಕೊಂಡು ಮತ್ತೀಗ ಅವ್ರು ನಿಮಿಷ ನಿಲ್ಸು. ಅದೇ ಅವನು ಮಂತ ತೋರ್ಸಿ, ಅದಕ್ಕೆ ನನಗೆ ಕ್ಲಾರಿಟಿ ಬೇಕಾದ್ರೆ ಅದಕ್ಕೆ ಮಾತಾಡ್ತೀನಿ. ನೀನು ಅವ ಅಮ್ಮನ್ ಸುದ್ದಿಗೆ ಹೋಗಿಲ್ವಾ? ಅವಮ್ಮ ನಿಂಗೆ ಯಾರು ಅಂತ ಗೊತ್ತಿಲ್ವಾ? ನೀ ಕಣ್ಣಾಗೆ ನೋಡಿಲ್ಲ. ಶನಿದೇವ್ರ ಸಚಿವರು ಧರ್ಮಸ್ಥಳ ಮಂಜುನಾಥ ಅವರು ನನ್ ದುಡ್ಡು ಇಸ್ಕೊಂಡಾರಲ್ಲ ಏನಂತಾರ ಗೊತ್ತಾ? ನಾನ್ ದುಡ್ಡು ಇಸ್ಕೊಂಡಲ್ಲ ಕೊಟ್ಬಿಡ ಕೇಳೋ, ಇಲ್ಲಿ ದುಡ್ಡು ಇಲ್ಲ ಅಂತ ಹೆಂಡ್ತಿನ ಯಾವಂತ ಕಳಿಸ್ಬಿಟ್ಟು ಕೊಡ ಕೇಳು ಅಂತವ್ರೆ. ಬೆಂಕಿ ಕೊಡ್ತೀನಿ ದುಡ್ಡು ಇಸ್ಕೊಂಡಿದ್ದೀನಿ ಅಂದ್ರೆ ಅವ್ರು ಯಾವ ನೋಡಿ ಇಲ್ಲ ನಾನು. ಲೇ ಅಣೆ ಅವ್ರ ಏನಂತಾರ ಗೊತ್ತಾ? ದುಡ್ಡು ಕೊಡಕ್ ಆಗ್ಲಿಲ್ಲ ಏ ಅಣೆ ಒಂದ್ ನಿಮಿಷ ನೋಡ, ಮಂತಾಗ ಬಂದ್ರೆ ಸುಮ್ನೆ ಗಲಾಟೆಗಳಾಗ್ತವೆ. ಹಲೋ ಹಲೋ, ಅವ್ರು ಮಂತಾಗ್ ಬಂದ್ರೆ ಸುಮ್ನೆ ಲೇ ಅಣೆ ಒಂದ್ ನಿಮಿಷ ಕೇಳಿಲ್ಲಿ. ಲೇ ಅಣೆಯ ಲೇ ಅಣೆಯ ಒಂದ್ ನಿಮಿಷ ಹೇಳದಾಗ ಕೇಳಲೇ ನರಸಿಂಹಣ್ಯ. ನೀನು ಮಂತಾಗ್ ಬಂದ್ರೆ ಗಲಾಟೆಗಳಾಗಿ ಸುಮ್ನೆ ರೋಡಾಗೆ ನಿಮ್ಮೆಂಗಸರು ನಿಂತ್ಕೊಬೇಕಾಗತ್ತೆ, ಅವ್ರದ್ದು ಮರ್ಯಾದೆ ಹೋಗುತ್ತೆ. ಸುಮ್ನೆ ಸ್ಟೇಷನ್ ಪಾಲ್ಟು ಕೋರ್ಟು ಕಚೇರಿ ಅಂತ ಅಲಿಯೋದ್ ಬೇಡ. ಅವ್ಳು ತಾವ್ ಏನನ್ನ ಈಸ್ಕೊಂಡಿದ್ರೆ ನಾನು ಅವಳು ನೋಡೇ ಇಲ್ಲ ಅಂತ ನಾನ್ ಹೇಳಿದ್ರೆ ಇವ್ ಸೋಲ್ಡ್ ಹೇಳ್ದ ನೀವು. ಮತ್ತೀಗ ರೆಕಾರ್ಡಿಂಗ್ ಎಲ್ಲ ಹೆಂಗ ಮಾಡೋದಿಲ್ಲ ಅವಳು? ನೀನ್ ಮಾತಾಡೋದು ಅವಳು ನಿನ್ ಫೋನ್ ನಂಬರ್ ಹೆಂಗ ಬಂತು ಅವಳ ಹತ್ರಕ್ಕೆ? ನೋಡ ಇಲ್ಲಿ ಬಸ್ಸಾಗಿ ಬಸ್ ಆದಂಗೆ ಲೇ ಅವಳು ಶಾಪ ಆಗ್ತಾವಳ. ಲೇ ಹಂದಿ ತಗೊಂಡೋಗಳೆ ಮೊನ್ನೆ. ಲೇ ಹಂದಿ ತಗೊಂಡಾಗ ಮಾಡ್ಸಾಳ್ ಕಣ ನಿನ್ಗೆ. ಅಲ್ಲೇ ಅಣೆಯ ಹೇಳಿದಪ್ಪ. ಹಲೋ ಲೇ ಅಣೆಯ ಅಣೆಯ ಹಲೋ ಅಣ್ಣ ನರಸಿಂಹಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಣ್ಣ? ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನೀವ್ ಚೆನ್ನಾಗಿರ್ತೀರ ಅಣ್ಣ. ಯಾವತ್ತು ದೇವ್ರು ನಿಮಗ್ ಚೆನ್ನಾಗಿರ್ಬೇಕಣ್ಣ. ದೇವ್ರು ಯಾವತ್ತು ನೀವು ಚೆನ್ನಾಗಿರ್ಬೇಕಣ್ಣ. ನೀವು ಶಿವ ಪಾರ್ವತಿ ಇದ್ದಂಗೆ. ಯಾರನ್ನ ಮಾತಾಡ್ಲಿಕ್ಕೆ ಗೋಳಾಡ್ತಾರಲ್ಲ, ಯಾಕ ಅದನ್ನ ಹೆಚ್ಚಾಗಿ ಹೇಳಿ ಸ್ವಾಮಿ. ಗೋಳಾಡೋದಂತದೇನಪ್ಪ ಕೊಟ್ಟಿದ್ದೀನ್ರ ಅವತ್ತು. ಅಲೋ ಹಲೋ, ಅವತ್ತು ನೀವು ಕೊಟ್ಟು 2 ಸೇರ್ ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಳೆಲ್ಲ ತಿಂದು ಜೀವನ ಮಾಡಿದೀವಿ. ನಿಮ್ ಉಪಕಾರ ಯಾವತ್ತು ಮರಿಲಣ್ಣ. ನೀವೊಂಥರ ಶಿವ ಪಾರ್ವತಿ ಇದ್ದಂಗಣ. ಬಳ್ಳಾಪುರದಾಗೆ ನೀನು ಒಂಥರ ಶಿವ ಇದ್ದಂಗೆ. ಅಮ್ಮ ವಿಶಾಲಮ್ಮ ಇದೆಯಲ್ಲ, ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಮ್ಮ. ಎಲ್ಲಾರ್ಗು ಎಣ್ಣೆ ಕೊಟ್ಟಂಗ ಅಕ್ಕಿನೂ ಕೊಡ್ತೈತೆ, ಎಲ್ಲಾರ್ಗು ದುಡ್ಡೆಲ್ಲ ಕೊಡ್ತೈತೆ. ನೀನು ಎಷ್ಟೋ ಸರಿ ಎಷ್ಟೋ ಜನ ಕುಳ್ಳಿಕಾಳು ಕೊಟ್ಟಿದೀಯಾ, ಕಾಯಿ ಕೊಟ್ಟಿದ್ಯಾ, ಹುಣ್ಸೆಹಣ್ಣು ಕೊಟ್ಟಿದ್ಯಾ. ಅಣ್ಣ ಬಿಡಿ ಸ್ವಾಮಿ, ಅವೆಲ್ಲ ಏನು ಅದು ನಾವು ಏನ್ ಇರಾವತಿ ಕೊಟ್ಟು ನಾವು ಇಲ್ದಿದ್ರೆ ಏನ್ ಕೊಡಿವ ಸ್ವಾಮಿ. ಅಣ್ಣ ಯಾರು ಹೇಳೋಣ? ಅವ್ರು ಸದೆ ಬಡ್ದ್ ಬಿಡ್ತೀನಿ ನೋಡೋಣ. ಯಾರು ಹೇಳೋಣ? ಯಾರಣ್ಣ ನಿಂಗೆ ತೊಂದರೆ ಕೊಟ್ಟಿದ್ದು? ಗಲ್ಡೆ ಸ್ವಾಮಿ. ಏನಣ್ಣ ಎಲ್ಲವ್ರಣ್ಣ ಅವರು? ಗೊತ್ತಿಲ್ಲ ಸ್ವಾಮಿ. ಯಾಕಣ್ಣ ಊಟ ಬಿಟ್ಟಿರೋದು ಎಲ್ಲ? ಗಲ್ಡೆ ಸ್ವಾಮಿ ಅದು ಅದೇ ಅದು ಹೇಳ್ಬಾರ್ದು ಸ್ವಾಮಿ. ಇಲ್ಲ ನಮ್ಮ ಆತ್ಮೀಯರು ಯಾರೋ ಒಬ್ರು ಊಟ ಮಾಡ್ತಾವ್ರೆ, ಹೇಳ್ಬಾರ್ದು. ಅದು ಇದು ಏಸ್ಗೆ ಹೋಗಿ ಬರೋ ಕಾಳನ್ನ ಜಲ್ದಿಡ್ದು ಒಣಗಿಸ್ಕೊಂಡು ಸಾರು ಮಾಡ್ಕೊಂಡು ಉಣ್ಣದೇನ್ ಸ್ವಾಮಿ. ಏಸ್ಕೆಯಲ್ಲಿ ಬರುತ್ತಲ್ಲ ಕಾಳು, ಹೆಂಗ್ ಬರ್ತಣ್ಣ? ಅದೇ ಬಾತ್ರೂಮ್ಗೆ ಹೋಗುವಾಗ. ನೀವೇ ಅನ್ನ ತಿನ್ನ ಬಾಯಿಗೆ ಎಂತ ಮಾತಾಡ್ತೀಯಣ್ಣ ನೀನು? ನಾನೆಲ್ಲ ಬಂದು ನೀವೇ ಕೇಳಿದ್ದಲ್ವ ಹೆಂಗೆ? ನಾನು ಬಾಯಿ ಬಿಟ್ಟೆ ಹೇಳಲ್ಲ. ಅದು ವಾಂತಿ ಬಂದಂಗ ಆಗುತ್ತೆ, ಬಾಯಿ ಬಿಟ್ಟೆ ಹೇಳಲ್ಲ ನಾನು.
ಥೋ ಯಪ್ಪ ಸ್ವಾಮಿ. ನನ್ನ ಮಗ ಹೇಳಿದ್ ಅದಕ್ಕೆ ನಮ್ ಬೇಡ ಅನ್ನಪ್ಪ ಅಂತ. ಅವ್ನ ಅಮ್ಮನಲ್ಲ ಸ್ವಾಮಿ ನನ್ನ ಮಗ ಅಣ್ಣರು ನೀರು ಕೊಡ್ರಿ. ನೀರು ಅಣ್ಣಾರು ವಾಂತಿ ಮಾಡ್ತೇನೆ ನಾನು ಸುಮ್ಮನಿದ್ದವ್ರು ಅಣ್ಣಾರು ವಾಂತಿ ಮಾಡ್ಕೊಂಡಂಗ್ ಮಾಡ್ತೇವೆ. ಅಮ್ಮನ್ನ ನನ್ನ ಮಗ ಏನ್ ಹೇಳಿಬಿಟ್ನಪ್ಪ ತಾಯಿನ ಅವರೇ ಕಾಣಂಗ್ ಕಾಣುತ್ತ ಕಣ್ಣಿಗೆ. ನೀರು ಅಮ್ಮ ಏನೇ ತಪ್ಪಾದ್ರೂ ಮನ್ಸಿದ್ರೆ ನನ್ ಪುಸ್ತಕ ಬಾಯ್ಬಿಟ್ಟು ನಾನು ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ನನ್ ಕಷ್ಟ ನಾನೇ ಅನುಭವಿಸ್ತೀನಿ. ಅಮ್ಮ ನರಸಿಂಹಣ್ಣ ಒಂದ್ ಸ್ವಲ್ಪ ಉಪ್ಪು ಬಾಗಿ ಹಾಕಿಡಿ ಸ್ವಾಮಿ. ಒಂಚೂರು ಉಪ್ಪು ಬಾಗಿ ಹಾಕಿಡಿ ಸ್ವಾಮಿ. ಅಯ್ಯೋ ಉಪ್ಪು ಇರ್ಲಿ. ನೀನ್ ಹೆಂಗಣ ತಡ್ಕೊಂಡಿದ್ಯಾ ಮತ್ತೀಗೋ? ನಾನ್ ಏನೋ ಕೈ ಮಸ್ಕ್ ಇಕ್ಬಿಟ್ಟಾರ ಯಾರೋ ಅನ್ಕೊಂಡಿದ್ದೆ. ಏನಣ್ಣ ಇದು? ಇಲ್ಲ ಸ್ವಾಮಿ, ಇವ್ನ ಅಮ್ಮ ಅನ್ನಾಡ ಬಾತ್ರೂಮ್ಗೆ ಹೋಗೋ ಜಡ್ಡೆ ತಗೊಂಡೋಗು, ಅದ್ರೊಳಗೆ ಹೊರಗಡೆ ಹೋಗು. ನೀರಾಗ ಜಾಸ್ತಿ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಒಣಗಿಸಿಬಿಟ್ಟು ತಿರ್ಗಾ ಕಾಳೆಲ್ಲ ವೇಸ್ಟ್ ಮಾಡೋದು ಯಾಕೆ? ಸಾಂಬಾರ್ ಮಾಡ್ಕೊಂಡ್ರಿ ನಾವ್ ಹಿಂಗೆ ಮಾಡೋದು ಅಂತ. ನರಸಿಂಹಣ್ಣ ಅವ್ರ ನಂಬರ್ ಕೊಡೋಣ. ಖಂಡಿತ ನನಗೆ ಗೊತ್ತಾಗಲ್ಲ ಸ್ವಾಮಿ, ಇದ್ರೊಳಗೆ ಐತೆ, ಹುಡ್ಕಕ್ ಬರಲ್ಲ. ಮಾಡಿದ್ರ ಇವಾಗ ಏನನ್ನ ಈ ನಡುವೆ? ಇಲ್ಲ ಸ್ವಾಮಿ, ಮಾಡಿಲ್ಲ, ಯಾರು ಮಾಡಿಲ್ಲ. ಈಗ ನಡುವೆ ಇವು ಜಲ್ಡೆ ಸ್ವಾಮಿ ಮಾಡಿಲ್ಲ. ಒಟ್ನಾಗೆ ಯಾರೋ ಮಂತ್ರ ಹೇಳೋರು ಮಾತ್ರ ಮಾತೇರ್ ಮಾಡಿದ್ರು ಸ್ವಾಮಿ. ಏನ್ ಮಂತ್ರ? ಏನೋ ಒಂದ್ ಮಂತ್ರ ಹೇಳಿದ್ರು. ಅವ್ರು ಯಾರು ತಿಕ್ಕು ಸ್ವಾಮಿ, ಒಂದೇ ಸಮಕ್ ಇದು ರೈಲಾಗ ಹೋದಂಗ್ ಒಂದೇ ಸಮಕ್ ಬಡ್ಕೊಂಡ್ಬಿಡ್ತಾನೆ. ಏನಂತ ಬಡ್ಕಂತಾರಣ್ಣ? ಬಡ್ಕೊಂಡ್ಬಿಡ್ತಾನೆ. ಅದು ಒಬ್ರಿಗೆ ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಅಣ್ಣ ನೀನ್ ಹೇಳ್ತಿದ್ರೆ ನನಗೇನೆ ಉಸಿರಾಡಕ್ ಆಗ್ತಿಲ್ಲ. ನೀನ್ ಹೆಂಗಣ ತಡ್ಕೊಂತ? ಇನ್ನೊಂದೇ ಒಂದ್ ಸೆಕೆಂಡ್ ಹೇಳಿ ನನ್ ತಲೆ ಉಸಿರು ಹೊರಟಿತ್ತು. ಆಗ ಹಂಗ ಹೇಳ್ತಾನೆ, ಅವನಾರ ಮಾಡಿದ್ದ ಸ್ವಾಮಿ ಅಷ್ಟೇ. ಅಣ್ಣ ಈಗ ಮತ್ತೆ ಊಟ ಏನ್ ಮಾಡ್ತಿದ್ದೆ ಅಣ್ಣ ನೀನು? ಇದು ರಾಗಿ ಗಂಜಿ ಕುಡ್ದೆ ಸ್ವಾಮಿ. ನಾನು ಯಾಕೆ ಹೇಳಿನ ಅಮ್ಮ ನೀರು ಕೊಡ್ರಿ. ನೀರು ತೀರಿಗಿರಿ ಹೋದರು. ಹಲೋ ಅಣ್ಣರೇ, ಅಣ್ಣ ಬೇದಿ ಬೇರೆ ಸ್ಟಾರ್ಟ್ ಆಯ್ತು ಕಂತಡಿ ಅಣ್ಣ. ಅಣ್ಣ ಒಂಚೂರು ತಿರ್ಗಾಡ್ಸ್ರಿ ಸ್ವಾಮಿ ಒಬ್ರಿಗೆ. ಅಣ್ಣ ಬೇದಿ ಬೇರೆ. ಅಮ್ಮ ಒಂದಿನಕ್ಕೆ ಹೆಂಗ್ ಆಡ್ತಾರಲ್ಲ ಇವ್ರು. ನಾನ್ ದಿನ ಅನುಭವಿಸ್ತಾನೆ, ಹಂಗ ಅನುಭವಿಸ್ಬಿಡ್ಲಿ ಸ್ವಾಮಿಗಳೇ. ನಂಬರ್ ಕೊಡೋಣ ಯಾಕೆ? ತೀರೋದ? ಅವ್ರ ನಂಬರ್ ಕೊಡೋಣ. ಇಲ್ಲಿ ತೀರೋದ್ರ ಸ್ವಾಮಿ? ಜಲ್ಡೆ ಸ್ವಾಮಿ ನಂಬರ್ ಕೊಡು. ಗೊತ್ತಿಲ್ಲ ಸ್ವಾಮಿ ನನಗೆ. ಈಗ ಐತೆ ಅಂದೆ ಸ್ವಾಮಿ, ನನಗೆ ಮುಡ್ಸಕ್ ಆಗಲ್ಲ. ಬೆಳಗ್ಗೆ ಹೋಗ್ತೀನಿ ಸ್ವಾಮಿ. ಅಣ್ಣಾರೇ ಏನಾದ್ರು ನೋಡಿ ಸ್ವಾಮಿ. ಅಣ್ಣ ಬೆಳಿಗ್ಗೆ ತಿಂದಿದ್ದೆ, ಈಗ ಮಜ್ಜಿಗೆ ಕುಡ್ಕೊಂಡ್ ಬಂದಿದ್ದೆ. ಪ್ಯಾಂಟ್ ಬಿಚ್ಚಿದಂಗೆ ಎಲ್ಲ ಮಜ್ಜಿಗೆ ಎಲ್ಲ ಹೊರಟೈತಣ್ಣ. ಬಿಡಿ ಸುಮ್ಮನೆ ಪೆಸೆಟ್ ಹೆಂಗನ ಮಾಡ್ತೀವಿ, ಆಮೇಲೆ ಮಾಡಿ. ಬೆಳಗ್ಗೆ ನನಗೆ ಆಗಲ್ಲ. ಅಣ್ಣ ಈ ಕಡೆ ಬಾಯಾಗೂ ಬತ್ತೈತೆ, ಈ ಕಡೆ ತಲೆಗೂ ಬತ್ತೈತೆ. ಏನಣ್ಣ ಮಾಡೋದು? ಹಲೋ ನರಸಿಂಹಣ್ಣ ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು?
ಎಲ್ಲಣ್ಣ ಏಟ್ ಮಾಡಿ ಹೋದಲ್ಲ ತಿರ್ಗಾ ಬರ್ಲಿಲ್ವ, ಅದಕ್ಕೆ ನಾನೇ ಮಾಡಿದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿಗೆ ಗುದ್ದಿದ್ದಲ್ಲಪ್ಪ. ನೀನೆಲ್ಲ ಸುಂದರಮ್ಮ ಅಂದ್ರೆ? ಹ್ಞೂ ಯಾರಣ್ಣ? ಗಾಡಿಗೆ ಏಟಾಯ್ತಲ್ಲ ನಿಮ್ ಇದು? ಹ್ಞೂ ಅದೇ ಏಟಾಗಿತ್ತು, ನೀನ್ ಬಂದ ಆ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನೆನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಕೂತೀನಕ್ಕ, ಅದು ಬಸ್ ಬಂತಲ್ಲ, ಬಸ್ ಮರೆಗೆ ನಾನು ಗಾಡಿ 8-9 ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತಿದ್ದೆ. ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡಿಸ್ಕೊಂಬತ್ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ, ಮಂಡಿಯಿಂದ ಮೇಲೆ ಅಲ್ಲಿ ಎಷ್ಟು ಏಟ್ ಬಿದ್ದೈತೆ ಗೊತ್ತಾ ಅಲ್ಲಿ? ನನಗೆ ಮಂಡಿಯಿಂದ ಕೆಳಗೆ ಕೂತಿರೋದು ಇಲ್ಲಿ, ಇಲ್ಲಿ ಎದುರು ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ಆ ತೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದೈತೆ ಅದಕ್ಕೆ ಮಂತಕ್ಕೆ ಬರ್ಲಿ. ಹಲೋ, ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗುನಳ್ಳಿ ಬಂದೆ ಸ್ವಾಮಿ ಈಗ. ಹೌದಾ, ಇನ್ನೇನ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ, ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ, ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ, ನಿಮ್ಗೆ ಇದ್ದೇ ಇರುತ್ತೆ BP ಶುಗರು, ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಇದ್ರೆ ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ, ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ತಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ. ನೀವು ಯಾರಿಗೆ ಫೋನ್ ಮಾಡಿರೋದು? ನರಸಿಂಹರಾಜಣ್ಣ, ಬಳ್ಳಾಪುರ. ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನ್ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ? ಹೊಟ್ಟೆ ಉರಿ ಅಲ್ಲ, ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ಗೆ ಬಂದ್ರೆ ಆಗುತ್ತ. ನಿನ್ ತಿಕ್ಕ ದಪ್ಪಕೈತೆ, ನಿನ್ ತಿಕ್ಕ ದಪ್ಪ ಅವನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡ್ಗಿ ಹಂಗ್ ಸುಮ್ನೆ ಕಳಿಸ್ಬಿಡ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ಟರ ದೇವ್ರು ನಿಮಗೆ ಕೊಟ್ಟವ, ನಿಮಗೆ ಕೊಟ್ಟವ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗು ಅಂತಂದ್ರೆ ಯಾಕೇತ? ಬಿಡಿ, ಅದಲ್ಲ ಭಗವಂತಂದು ನಮ್ದೇನೈತೆ. ಅಲ್ಲಣ್ಣ, ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಅದು ಅಥವಾ ಯಾವ್ದನ ಫ್ಯಾಕ್ಟ್ರಿ ಐತಾ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ, 100 ಎಕರೆ ಜಮೀನ್ ಇದ್ದಾರೆ ಇದೆಲ್ಲ. ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಅಪ್ಪ ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಭಿಮಾನಿಗೆ ಇವ್ರೆ ಅಣ್ಣ ಎಲ್ಲಿದ್ದೀರಾ? ಅಲ್ಲ ಅಳಿ ಅಂದ್ರೆ ನೀವೇನು ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ. ಬಂದ್ 6 ತಿಂಗಳಾಯ್ತು. ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದ್ ಫೋನು ಮಾಡಲ್ಲ, ಏನು ಇಲ್ಲ? ನಮ್ ಮಗಳು ಹೆಂಗೋಳೋ, ಬೋಗಳೋ, ಬತ್ಕೊಳ್ಳೋ, ಬಸ್ರಿನೋ, ಬಾಣ್ತಿನೋ, ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು. ಎಷ್ಟ್ ಜನ ಮಕ್ಳು, ಏನು, ಯಾವ ಸ್ಕೂಲ್ಗೆ ಹೋಗ್ತಾವೆ, ಯಾವ ಇಲ್ಲ, ಏನ್ ಸಿಕ್ಕಿದ್ದೀರ ಅಂತ ಏನಾನ ಹೇಳ್ತೀರಾ ನೀವು? ಏನು ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವ್ ಈ ತರ ನಮ್ಮ ಮೇಲೆ ಕೋಪ? ನಾನು ನರ್ಸಿಂಬಾದು ಆತರ ಯಾವ ಹೊಳಿ ಅಂದಿರು ಇಲ್ಲ. ನಮ್ಗೆ ಅಲ್ಲೇ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದೀವಿ. ನಾವು ಹೊಳಿಯರಲ್ಲ. ಅಳಿ ಅಂದ್ರು ಅಳಿಯಂದಿರಲ್ಲ. ಯಾರಿಗ ಬೆಸ್ಟ್ ಮಾಡಿದ್ರು ನಂದೇ ಅಲ್ಲಿ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ದುಡ್ಡು ಈಗ ಹೆಚ್ಚಾಗಿತ್ತು. ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು
ಮಗಳಿಗೆ ನಿಂಡು ಕಾಟ ಅನ್ನಂಗ್ ನಿಮ್ಮ ನಾನೀಗ ಮದುವೆ ಮಾಡೋಣ ಮದುವೆಗನ. ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ ಬುಗುನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಕಿವಿಗಳು ವಾಲೆ ಇಟ್ಕೊಂಡಿದ್ದೀರಾ, ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತೀರಾ, ಡುಮ್ಮ ಇದ್ದಂಗ್ ಗಣೇಶ್ ಇದ್ದಂಗ್ ಇದೆಯಾ, ಮೇಲೆ ಎದ್ರೆ ಕೂತ್ಕೊಳಕ್ಕಾಗಲ್ಲ, ಕುಂತ ಎದೊಳಕ್ಕಾಗಲ್ಲ, ತೊಳ್ಡೆ ಎಲ್ಲ ಸಣ್ಣ, ಹೊಟ್ಟೆ ಎಲ್ಲ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀನಿ. ನಾವು ಲೈಫ್ ಇನ್ಶೂರೆನ್ಸ್ ಮಾಡೋ ಇದು ಹೊಡ್ತಾ ಇದ್ವಿ. ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್ ಬತ್ತಿ ಇನ್ನೇನು ಒಂದ್ ಅರ್ಧ ಗಂಟೆ ಬಂದು ನಾನು ವಿಶಾಲ ಯಾಕೋ ಗೋಳಾಡ್ಕೊಂಡ್ ಕುಂತ ಇದ್ದೆ ಬತ್ತಿ ಇನ್ನೇನು. ಏನಕ್ಕಪ್ಪ? ಅದ್ಯಾರೋ ನಮ್ಗೇನೋ ಮಾಡಿದ್ರು, ಅದು ಸಂಘಕ್ಕೆ ಬೇರೆ ದುಡ್ಡು ಕಟ್ಟಿರ್ಲಿಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಎಲ್ಲ ತಗೊಂಡೋಗಿ ಯಾವ ಕೂರ್ತಿ ಹೋಗು ನಮ್ಮ ಮನೆಗೆ ಇರ್ಬೋದು ಹಂಗೆ ಹಿಂಗೆ ಅಂತ 2 ಡೇಟ್ ಹೊಡ್ರಿ ಅದಕ್ಕೆ ಗೋಳಾಡ್ಕೊಂಡ್ ಕುಂತ ಅಲ್ಲಿ ಬತ್ತಿ ಬಿಡಕ್. ಈಗ ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀವಿ. ನೀನೇನ್ಕಪ್ಪ ಅಂತರ ಕೆಲಸ ಮಾಡಕ್ ಹೋಗಿದ್ಯಾ ಅಂತ ಚಿಂದಂತ ಹೆಂಡತಿ ಮಾಡಿಕೊಂಡು? ನಾನೇನಿಲ್ಲ, ಅದೇ ಹಿಂಗೆ ಫೋನ್ ಮಾಡಿರಲ್ಲ ಎಲ್ಲ ಅವ್ರಿವ್ರಿಗೆ ಕೊಡ್ತೀವಿ, ಇವಾಗ ಸಂಘ ಕಟ್ಟಕ್ ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಅಂದ್ರು. ನಿಮ್ಮ ಅವ್ನು ಆಗೈತ ಅಂದ್ರಿ ಸುಮ್ನೆನಾ? ಅದಕ್ಕೆ ಇಲ್ಲ ಇಲ್ಲ ನನ್ನ ಮೈದಾನ ತೋರಿಸ್ತಾ ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ಯಾ, ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ, ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ. ಅದೇ ಕಣಕ್ಕ ನಾವಂತಾರ ಇಷ್ಟು ನೋಡು ಸಣ್ಣ ಹುಡುಗದಿಂದ ನೋಡಿದ್ಯಾ ಕಣಕ್ಕ ಅಂತದೇನ ನಾವು ಕಂಡಿದ್ದೀರ. ನಾವು ಒಬ್ಬರು ಯಾರೇ ಕಷ್ಟ ಅನ್ನಲ್ಲ, ನೀನು ಎಷ್ಟು ಸಲ ಹೇಳಿದ್ಯಾ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಕರೆಕ್ಟು. ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತೈತೋ ಯಾರಿಗ್ ಗೊತ್ತಪ್ಪ. ನಿಮ್ಮಿದು ನಮ್ಗೇನ್ ಗೊತ್ತಾಗುತ್ತೆ? ನಿನ್ಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ಕೆ ನಿಮ್ಗೆ ಅಷ್ಟು ಸರಿ ಫೋನ್ ಮಾಡ್ತಾಳೆ? ಮಂತಕ್ ಬಾ ಅಂತಾಳೆ, ಟೂರ್ ಎಲ್ಲ ಹೋಗಿದ್ಯಾ ಅಂತ ಹೇಳಿ ಜೊತೆಗೆ. ಇಲ್ಲೇ ಗೊತ್ತಾಯ್ತು, ಆಮೇಲೆ ಮಾಡಕ್ಕ. ಅಲ್ಲ, ಒಂದ್ ನಿಮಿಷ ಮಾತಾಡು, ಆಮೇಲೆ ಅವಳಿದ್ದಂಗ ಮಾತಾಡಕ್ ಆಗಲ್ಲ. ಈಗ ಏನ್ ಮಾಡ್ಬೇಕು ಅಂತ ಇದೀಯ ನೀನು? ಹಲೋ ಹಲೋ ಹೇಳಿ. ಬಿಡಿ ಸ್ವಾಮಿ, ಬಂತು, ಹತ್ರ ಬಂತು ಬಿಡಿ, ಹತ್ರ ಬಂತು ಬಿಡಿ. ಹಿಂಗೆ ಎಷ್ಟು ಜನಕ್ಕೆ ಹಿಂಗೆ ಎಷ್ಟು ಜನಕ್ಕೆ ನೀವು ಎಷ್ಟು ಜನಕ್ಕೆ ಕಂದಾಗ ನಾನು ಲೇ ಸ್ವಾಮಿ, ನಿನ್ ಅಚ್ಚುಕಟ್ಟ ತೊಳ್ಕೊಂಬಿಡು, ಇನ್ನೊಬ್ರಿಗೆ ಹೇಳಕ್ ಹೋಗ್ಬೇಡ. ನಿನ್ ತೊಳ್ಕೊಂಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಹೇಳು ಕಂದ ಪಂದ ಮದಾಂದ ಅಂತಾನ. ನೀನೇ ಒಂದ್ ಓಯ್, ನಾನ್ ನಮ್ಮ ಮಕ್ಳೇ ನಮ್ಮ ಅಪ್ಪನೇ ನನ್ ಕಂದ ಅಂದಿಲ್ಲ. ನರಸಿಂಹರಾಜು ಬಾರಪ್ಪ ಅಂತ ಅಂದೈತಿ. ಕಂದ ಪಂದ ಅಂತ ಏನ್ ಹೇಳ್ಬೇಡ. ನಿನ್ ಹಿಡ್ದಿರೋದ ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ಈಗ ಇನ್ನೆರಡು ದಿನ ಇರ್ಬೇಕು ಅಂದ್ರೆ ನರಸಿಂಹರಾಜು ಬಾರಪ್ಪ. ಏನ್ ನೀನ್ ಕರ್ದ ಬರಕ ನಾನು ನಿಮ್ ಮನೆಗೆ ಸಾಕಿರ ನಾಯಿ ಕೆಟ್ಟೋದ್ನ? ಇಲ್ಲ, ನನ್ ಸ್ಟೆಪ್ನಿ ನಿನ್ನ ನೆಂಟಿ. ನಿನ್ನ ನೆಂಟಿ ನಾನ್ ನಿನ್ನೆ ಹೇಳ್ತೀನ? ಓಯ್, ನಾನ್ ನಿನ್ನ ನೆಂಟಿ, ನಾನ್ ಕರ್ದಾಗ ಬರ್ಬೇಕು ನೀನು. ಇದು ಏನ್ ತಗೊಂಬರ ಕೈಲಿ ಏನ್ ಇಟ್ಕೊಂಬರಣ? ಕೈಲಿ 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 ಕೈಯಾಗ ಏನ್ ಇಟ್ಕೊಂಬರಣ? ಕೈಲಿ ಮಗನ್ ನೀನ್ ನಮ್ಮ ಸ್ವಾಮಿಗ್ ಹಲೋ ಹಲೋ ಲಂಗಡ ಲೋಫಾರ್ಸು ಈ ನನ್ ಮಗನೇ. ಕೈಲಿ 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 ಕಿತ್ತೋಗಿರವು ಹಳೇವು ಚಪ್ಲಿ ಕೈಲಿ. ಅಣ್ಣ ಜಲ್ದಿ ಬಾರಣ, ಇಲ್ಲಿ ಬಂದ್ಬಿಡೈತೆ, ನಾಗರ ಬಂದ್ಬಿಡೈತೆ, ಬಾರಣ ಜಲ್ದಿ ಹಿಡ್ಕೊಂಡೋಗಿ ಬಂತೆ. ಇಲ್ಲಿ ಮಂತ ಬಿಲ್ದಾಗ ಸೇರ್ಕೊಂಡ್ಬಿಟ್ಟೈತೆ, ಇಲ್ಲಿ ಚರಂಡಿ ರಾಸಿಂದ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಡ್ತು, ಇಲ್ಲಿ ಕಚ್ಚಾಕ್ ಬಂದ್ಬಿಡ್ತು. ಅಷ್ಟೇ ನಾವು ದೊಣ್ಣೆ ಎಲ್ಲ ತಗೊಂಡು ಹೊಡೋಗ್ಬಿಡ್ತು. ಅದ್ರಾಗ ಅಲ್ಲೇ ಬಂದ್ಬಿಡ್ತಿತ್ತು, ಆ ಮಠ ಇಟ್ಬಿಟ್ಟಿದ್ದು, ಮರಿ ಎಲ್ಲ ಹಾಕ್ಬಿಡೈತೆ. ಜಲ್ದಿ ಬಾ, ಹಾವು ಹಿಡ್ಕೊಂಡೋಗಿ ಬಂತೆ, ಜಲ್ದಿ ಬಾರಣ. ಎಲ್ಲಿದ್ದೀಣ ನೀನು? ಏನು ಇಷ್ಟು ಮಾತಾಡ್ತೀನಿ? ನರಸಿಂಹಣ್ಣ ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳ್ರಿ. ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು? ಅಣ್ಣ ಆಲಟ್ಟೆಗೆ ಬಂದೈತೆ, ಆರಟ್ಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಗೊಂಬ, ಇಲ್ಲಿ ಬಾ, ಬ್ಯಾಗ್ ತಗೊಂಡ್ಬಿಟ್ಟು ಜಲ್ದಿ ಗಾಡಿ ತಗೊಂಡ್ಬಿಟ್ಟು ಬಾ, ನಿಮ್ಮ ಮನೆಯವರೆಲ್ಲ ಕರ್ಕೊಂಡು. ಹಾವು ನಾವು ನಾಗರ ಮಾಡ್ತೀವಿ, ಹಾವು ಪಾವು ಹಿಡಿಯಲ್ಲ ಬೇಕಾದ್ರೆ ನಮ್ಮ ಒಬ್ರು ಅವ್ರ ಕರ್ಕೊಂಡ್ ಬರ್ತೀವಿ. ಎಲ್ಲಿ ಬರ್ಬೇಕು ಹೇಳಿ? ಏ ಅಣ್ಣ,
ನೀನೇ ಹಿಡಿಬೇಕು ಕಣ್ ಬಾರಣ್ಣ. ನೀನು ನಾಗರ ನೀವ್ ಹಿಡಿದ್ರೆ ನಾಗರ ಮಾಡೋರು ತಾನೇ ನೀವು ಹಿಡಿದ್ರೆ ಇನ್ಯಾರು ಹಿಡಿತಾರೆ? ನಾವ್ ಹಿಡಿಯಲ್ಲ, ಇಲ್ಲ ನಮ್ಮಂತ ಬಂದ್ಬಿಟ್ಟಿದ್ದೇವ. ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮಪ್ಪ ಅಂತ ಅಂದಿದ್ಕೆ ನರಸಿಂಹರಾಜ ಅಂತ ಅಂತು. ಅದಕ್ಕೆ ಬಾರಣ್ಣ ಇವ್ರ ತಾಯಿನಾಯ್ಕ ಎಷ್ಟು ಜನ ಕೊಟ್ಟಿಸ್ಕೊಳ್ಳೆ ಮಗ ಅಂತ ಹೇಳಂದ್ರ ಕುಡ್ದು ಬಿಡ್ತಾರ ನಾವ್ ಹಿಂಗ್ ತಲೆ ತಿಂತಾರಿ. ಇಷ್ಟ ಸಾಕ್ದಂಗೆ ಹಿಂಗೆ ಅಲ್ಲ ಅವ್ ನರಸಿಂಹರಾಜ ಅಂತ 7 ಮೀಟರ್ ಹುಟ್ಟಿದ್ ನನ್ ಮಗನೇ. ನೀನ್ ತಾಯಿನ ಆಯ್ಕ ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ? ನಿಮ್ಮ ಅಮ್ಮನ್ ಈಗಲೇ ಅಲ್ಲೇ ನೋಡು ಹಿಂಗ್ ಮಾತಾಡ್ರಿ, ಜಾಸ್ತಿ ಮಾತಾಡಕ್ಕಾಗಲ್ಲ. ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟು ಸೀದಾ ಹಾವು ಹಿಡ್ಕೊಂಡು ಹೋಗಿವಂತೆ ನರಸಿಂಹಣ್ಣ ಅಂತ ನಾನಿಲ್ಲ ನರಸಿಂಹಣ್ಣ ಮಂತ ಹೋಯ್ತೆ ಬಾ ಬರ್ತದೆ ಅಂತ ಕರ್ದೆ. ಬುಸ್ ಅಂತಿತ್ತು ಹಾಲಿತ್ತೆ. ಅಲ್ಲ ನೋಡ್ರಿ ಸ್ವಾಮಿ, 1 ನಿಮಿಷ ಹೊತ್ತೇನ ಸುಮ್ಮನೆ ಇರ್ತಾನೆ ಅಲ್ಲ. ನೀನು ಅಣ್ಣ ಹಾವು ಬಂದು ಹಾಲು ಕುಡಿದ್ಬಿಡು ಒಂದ್ ಮೊಟ್ಟೆ ಇತ್ತು. ತಿರ್ಗಾ ಮಾತಾಡಕ್ ಒಂದ್ ಸ್ವಲ್ಪ ಜಾಗ ಕೊಡು, ಬಿಡು ಕೊಡು. ಹೇಳು. ಅಲ್ಲ ಇವ್ರೆ ಹೇಳಿ ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತು? ನಮ್ಮನ್ನ ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೀಯ? ನೀನು ಆವಿಡ್ಯಾರ ನಾವು ಹಾವು ಇಲ್ಲಿ ಕರಿತಾ ಇತ್ಕಣ ನಿನ್ನ ನರಸಿಂಹಣ್ಣ ಅಂತ. ಅಲ್ಲಿ ನೋಡ್ರಿ ಇವ್ನು ಎಷ್ಟು ಜನ ಕುಟ್ಟವನ್ರಿ, ಕುಡುಕ್ ನನ್ನ ಮಕ್ಕಳ ಸ್ವಾಮಿ. ಕುಡಿದು ಟೈಟ್ ಆಗಿ ನಮ್ಮನ್ನ ತಲೆ ತಿಂತಾರೆ. ನಾವು ಆವಿಡ್ಯಾರ ನನ್ನ ಮಕ್ಕಳು ಮಾಡ್ಕೊಂಡಿದ್ದೀವಿ ನಮ್ಮನ್ನ. ಆ ವಿಡಿಯೋ ಅಲ್ಲ ಕಣ, ಅದ್ ನಿಮ್ದು ಹಾವು ನಿಮ್ದು ಅನ್ನೋದು ನರಸಿಂಹಣ್ಣ. ನಾವ್ ಕೇಳ್ದ ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ, ಯಾರು ನಿಮ್ಮ ಅಪ್ಪ ಅಂದಕ್ಕೆ ನರಸಿಂಹಣ್ಣ ಬಳ್ಳಾಪುರ ಅಂತೂ. ಅಲ್ಲ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ. ನೀನ್ ಸಾಯಿನ ಹಾಕಿ ಅವೆಲ್ಲ ಮಾತಾಡ್ರ ನೋಡಿದ್ಯಾ? ನಮ್ಮನ್ನ ಯಾಕೆ ಹಿಂಗೆ ಎಲ್ಲಾ ಫೋನ್ ಮಾಡಿ ಇಂಥವ್ರದವೆಲ್ಲ ಮಕ್ಕುಗ್ಸಂಗ್ ಮಾಡ್ತೀನಿ ನಮ್ಮ ಕುಡುಕ್ ನನ್ನ ಮಗನೇ. ಅಲ್ಲಣ್ಣ ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲ ಹಾವು. ನಿಮ್ಮ ಅಪ್ಪ ಅಪ್ಪನ ಹೆಸರೇನು ಯಾವ ಊರು ಅಂದಿದ್ಕೆ ಬಳ್ಳಾಪುರ ನರಸಿಂಹರಾಜು ನಮ್ಮ ಅಪ್ಪ ಅಂತೂ. ಅಲ್ಲ ಅವೆಲ್ಲ ಮಾತಾಡಂಗಿದ್ರೆ ನೀನ್ ನನಗೆ ನೋಡಿಲ್ಲ ಯಾರು ಹೊಡ್ಯಾರಿ ಅಂತ ನನಗೇನ ಸಿಟ್ಟು ಹಚ್ಚಿರದೆ. ಅಣ್ಣ ನೋಡು ಕೊಡ್ತೀನಿ ನೋಡು, ಅವ್ರ ಕೈಲಿ ಹಾವು ಹಿಡ್ಸು ಹಿಡಿತಾ ನೋಡಿ ಬಂದ್ ನಿಲ್ಸ್ಕೊಳಕ್ ಹೋಗೋಣ. ನೀನ್ ಬುಬ್ಬಿಸ್ಕೋ ಪಂಚಾಯತಿ, ನೀನ್ ಬುಬ್ಬಿಸ್ಕೋ. ಹಲೋ ಅಣ್ಣ, ನೀವ್ ಯಾರಣ್ಣ? ದಯವಿಟ್ಟು ಅವ್ರ ಕೈ ಫೋನ್ ಕೊಡೋಣ. ನಾವು ಆ ಬಂದಿಲ್ಲ ನಮ್ಮಂತ ನಿಂತೈತೆ, ನೀವೇನೋ ಮಾತಾಡ್ತೀರಾ? ಸರ್ 1 ನಿಮಿಷ ತಡೀರಿ. ಹಾವು ಅವ್ರ ಹೆಸರು ಕರಿತಾ ಇದ್ರ? ಅಣ್ಣ ನಾವು ತಪ್ಪಿಸ್ಕೊಂಡ್ ಬಂದಿತ್ತಲ್ಲ. ಯಾರಪ್ಪ ತಪ್ಪಿಸ್ಕೊಂಡ್ ಬಂದಿರೋ? ನಿಮ್ಮ ಅಪ್ಪ ಅಮ್ಮ ಯಾರು, ಯಾವ ಊರು ನಿಮ್ದು ಅಂತ ಕೇಳ್ದ ಹಾವ್ಗೆ. ಅದಕ್ಕೆ ಅವರು ಬಳ್ಳಾಪುರ ನಮ್ದು, ನಮ್ಮ ಅಪ್ಪ ನರಸಿಂಹರಾಜು ಅಂತ ಹೇಳ್ತು. ಅದಕ್ಕೆ ನಮ್ಗಿಲ್ ಭಯ ಆಗುತ್ತೆ. ನಮ್ಮನೆ ಮಕ್ಕಳೆಲ್ಲ ಇದಾವೆ, ಜಲ್ದಿ ಫೋನ್ ಕೊಡೋಣ ಅವ್ನ್ಗೆ. ಅಲ್ಲ ಕೊಡ್ತೀನಿ ಸರ್, 1 ಸೆಕೆಂಡ್ ಕೊಡ್ತೀನಿ ಸರ್. ಹೇಳೋಣ. ಆಯ್ತು ಕೊಡ್ತೀನಿ ಸರ್. ಈಗ ಅವ್ರು ನರಸಿಂಹಣ್ಣವ್ರು ಯಾವ್ದಾವ್ದು ಅವ್ರನ್ನೇ ಕೇಳ್ದೈತೆ, ಯಾರನ್ನ ಕಳ್ಸಿದಾರ ಅವ್ನು ಅದಕ್ಕೆ ಹೇಳ್ಕೊಟ್ಟಿ. ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳ್ದು ಇನ್ಯಾರ ಹೆಸರು ಹೇಳ್ತೈತೆ ಅವ್ರದ್ದು ಮಗು. ಯಾರ ಮಗು ಸರ್? ನರಸಿಂಹರಾಜು ಸಾಕಿರೋದು ಅವ್ರ ಅಪ್ಪ ಅವನೇ. ಅವ್ರು ಹೆಂಗು ಸೇರ್ಸೇನು? ಅವ್ರಿಗೆ ಕೊಡು, ನಿನ್ ಫೋನ್ ಮೊದ್ಲು ಹೇಳ್ತೀನಿ. ಅಲ್ಲ ಸರ್ ಕೊಡ್ತೀನಿ ಫೋನ್ 1 ಸೆಕೆಂಡ್. ಅವರು ಪಾಪ ಇಲ್ಲಿ ಫ್ರೆಂಡ್ ನಾನು. ಅಣ್ಣ ನೀನ್ ಫೋನ್ ಕೊಡೋಣ. ನೀನು ಮಾತಾಡಿ ಕೊಟ್ಟೆ. ಕೂಲಾಗಿ ಮಾತಾಡಿ ನೀನು. ಅಣ್ಣ ನಿನ್ ಮಗ ತಪ್ಪಿಸ್ಕೊಂಡ್ ಬಂದವನೇ ನೋಡಿ ಇಲ್ಲಿ ಐತೆ. ನಾನ್ ಕೇಳ್ದೆ ನೋಡಪ್ಪ ಯಾರ್ ಮಗ ನೀನು, ಯಾವ ಊರು ಅಂದಿದ್ಕೆ ನರಸಿಂಹರಾಜ ನಮ್ಮಪ್ಪ ಬಳ್ಳಾಪುರ. ಹಣ ಇಲ್ಲ ತಪ್ಪಿಸ್ಕೊಂಡ್ ಬಂದೆ, ಆಟ ಆಡ್ತಿದ್ದೆ, ಹೆಂಗಾಸಿಂದ ಬಂದೆ ಗೊತ್ತಿಲ್ಲ, ನಮ್ಮ ಅಪ್ಪ ಸೇರ್ಸೋಣ ಅಂತ. ಅದಕ್ಕೆ ನಿನಗ್ ಫೋನ್ ಮಾಡ್ದೋ. ಬಂದ್ ನಿನ್ ಮಗಿ ನೀನ್ ಕರ್ಕೊಂಡೋಗು. ಹಾವು ಬಂದು ನಿಂತಾಗ ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗೂ ಟೈತೆ ಅಂತ ಹಾವು. ಹ್ಞೂ ಕಣ. ಥೋ ಇದೇನು ನನ್ನ ಮಗ. ಅಲ್ಲಲ್ಲ ನೀನ್ ತಾಯಿ. ಅಣ್ಣ 1 ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ, ಅವ್ರಿಗೆ ಕೊಡ್ತೀನಿ ಬೇಕಾದ್ರೆ ಕೇಳ್ಕೊ. ಕೊಟ್ಟು ಚಿಕ್ಕಪ್ಪನ ಕೊಟ್ಗ ನನಗೆ ಫೋನ್ ಮಾಡ್ಬೇಡ ನೀನು. ಬಂದ್ ಹಿಡ್ಕೊಂಡ್ ಹೋಗಯ್ಯೋ. ಅದ್ ಬಂದ್ ಪೂರ್ತಿ ನಿಮ್ ಚರಿತ್ರೆನೇ ಹೇಳ್ತು, ನಿಮ್ ಅಡ್ರೆಸ್ ಎಲ್ಲ ಹೇಳ್ತಾ ಇದ್ದಯ್ಯೋ. ಕುಡುಕ್ ನನ್ನ ಮಕ್ಕಳ್ರ ನಮ್ಮನ್ನ ಯಾಕೆ ಅಮ್ಮ ಇದ್ರೆ ನಮ್ಮನ್ನ ಹೊಟ್ಟೆ ಉರಿಸ್ತೀರ ನೀವು? ಮನೆ ಹಂಗೆ ನಿನ್ನೆ ಹತ್ರ ಹೇಳ್ತಾ ಇದ್ದೆ. ನನ್ನ ಹೆಸರು ಹೇಳ್ತಾ ಇದ್ದ? ಓ ನಿನ್ನೆ ಹತ್ರ ಹೇಳ್ತಾ ಬುದ್ಧಕ್ಕೂ ನಿಂತ್ಬಿಟ್ಟೈತಿಲ್ಲಿ. ನಿಂತ್ಬಿಟ್ಟಂತ ಮಾರೋಣ. ಉದ್ದಕ್ಕೂ ಅವ್ ನಿಂತ್ಬಿಟ್ಟೈದು? ಓ ನಿನ್ನ ಹೆಸರು ಹೇಳ್ತಾ ಇದ್ದ ಮಾರೋಣ. ಜಲ್ದ್ ಬರ್ಬಾ ಬಾರೋಣ. ನೀನೊಂದ್ ಚೀಲ ತಾಂಡು ನೀನ್ ಯಾಕೆ ಎಲ್ಲಾರ ಮನೆ ತಕ್ಕ ಬಿಟ್ಬಿಟ್ಟು ಹಿಂಗ ಆಟ ಆಡ್ತೀನಿ? ನೀನ್ ಎಲ್ಲೋಗಿ ಬಚ್ಚಿಕ ಕುಕಂತೀಯ? ನನ್ನ ಮಗನ ಪ್ರಪಂಚ ಆಗ್ಬಿಡ್ಸಕ್ಕಾಗಲ್ಲ. ನಿನ್ ಮಮ್ಮ ಕುಡ್ಕ ನನ್ ಮಕ್ಕಳ್ರ. ನೀನ್ ಬಾರಪ್ಪ ನೀನು. ನಿನ್ನ ಅಡ್ರೆಸ್ ಹೇಳೋದು ಬೇರೆ. ನಿಮ್ಮೂರಾಗಿ ನ್ಯಾರ ಅಡ್ರೆಸ್ ಯಾಕೆ ಹೇಳೋದು?
ಪ್ಯಾಂಟ್ ಅಲ್ಲಿ ರಾವೋ ಅಥವಾ ಇದು ನಿಜವಾಗೂ ಉತ್ತದಾಗೆಲ್ಲ ಕಡೆ ನೀನ್ ಯಾವ್ದು ಹಾಕೊಂಡಿದ್ಯೋ ಅದು ನಿನ್ನ ಹೆಸರು ಹೇಳ್ತಾ ಇದೆ. ಪ್ಯಾಂಟ್ ಆಗದ ಲುಂಗಿ ಆಗದ ನನಗ್ ಗೊತ್ತಿಲ್ಲ. ಇಟ್ಕೊಂಡೋಗು. ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ದೇವ್ರುಗಳು ಭಾರಿ ನಿಯತ್ತಾಗಿರೋ ದೇವ್ರು. ಆಮೇಲೆ ನಿಮ್ ಫೋನ್ ಮಾಡಿ ನೀನು ಅಲ್ಲೆಲ್ಲ ಹೋಗಿ ಬಂದಿದ್ಯಲ್ಲ, ನಿನ್ಗೆ ಮಾತು ಕೇಳೋದು. ನಾಗರ ಹೋತ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀವು? ನಿನ್ನ ಅಡ್ರೆಸ್ ಕುಡಿದು ಬಿಟ್ಟವನಿ ಎಷ್ಟೆಲ್ಲ ಮಾತಾಡ್ತಾವ ಹೋಗಪ್ಪಾಟ. ನಾವ್ ಹೇಳಿ ನೀನೊಂದ್ ಮಾತಾಡ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯ ಅಂತ್ಯ ನೀನು. ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೆಯೋ. ಕುಡ್ದು ಬಿಟ್ಟು ಅವ್ನ ಅಮ್ಮನಾಕ ಬಿಟ್ಬಿಟ್ಟು ಎಲ್ಲಾ ಕಡೆ ಇದನ್ನೇ ರಬ್ ಮಾಡ್ತಾ ಇದ್ದೀನಿ. ನೀನ್ ಹಿಡ್ಕೊಂಡೋಗ್ ಬರಪ್ಪ ನೀನು. ನೀನ್ ಸಂತೆ ಒಳಗ ಹಿಡ್ಕೊಂಡ್ ಆಡ್ಸೋದೆಲ್ಲ ಗೊತ್ತು ಬಾರಪ್ಪ ನಮ್ಗೆ. ನೀವು ಕರೆಕ್ಟ್ ಆಗಿ ಅಪ್ಪ ಅಂದ್ಬಿಟ್ಟಿದ್ ಮಾತಾಡು. ನಾನು ಆ ವಿಡಿಯೋನ ಅಥವಾ ನಾನು ಬಿಡಕ್ಕಾಗತ್ತ? ಆವ್ ಆಡ್ತಾನ ನೀನು. ಆ ವಿಡಿಯೋನಲ್ಲ, ಆವ್ ಆಡ್ತಾನ ನೀನು. ನನಗೆ ಬೆಳ್ಳಾವಿ, ಚೋಳೂರು, ತುಮಕೂರು ಎಲ್ಲ ಸಂತೆಗೂ ಹಾಕ್ತೀಯ. ನನಗೆ ತಲೆ ಇದ್ರೊಳಗೆ ಬೇಜಾನ್ ನೀನು ಇದ್ರೊಳಗೆ ಬೇಜಾನ್ ದುಡ್ಡು ಮಾಡ್ಬಿಟ್ಟಿದ್ಯಾ. ಆ ವಾಟ್ಸಕ್ ಹೋಗಿ ನೀನ್ ಬಾ ಸಂಬಂಧಿಗ ಅಂದ್ಕೊಂಡ್ ಹಿಡ್ಕೊಂಡ್ ಹೋಗು. ಆ ವಾಟ್ಸನ್ ಮಾಡ್ಕೊಂಡಿದ್ರು ನನ್ನ. ನೀನ್ ಆ ವಾಡ್ತಾನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಿಸ್ತಿದ್ದೆ ಬಸ್ ಸ್ಟ್ಯಾಂಡಾಗೆ. 4 ದಿನ ಮುಂದೆ ಚೋಳೂರಾಗ ಆಡಿಸ್ತಿದ್ದೆ. ಅಲ್ಲ ನೀನು ನಿಮ್ ಬಳ್ಳಾಪುರದಾಗ ಇನ್ನಾರ ಹೆಸರು ಹೇಳಲ್ಲ, ನಿನ್ನ ಹೆಸರು ಹೇಳದವು. ಅಯ್ಯೋ ನೀನ್ ದೊಡ್ಡ ಕುಡ್ಕ ಆಗ್ಬಿಟ್ಟಿದ್ಯಪ್ಪ. ಯಾವ ವಾಡ್ಸಕ್ ಹೋಗಿ ಒಳ್ಳೆ ಕಲೆಕ್ಷನ್ ಆಗ್ತದ ನಿನ್ಗೆ. ಹಲೋ ಹೇಳ್ರಿ, ಎಲ್ಲಿದ್ದೀರಾ? ಅಯ್ಯೋ ಆಯ್ತು. ಹಲೋ ಎಲ್ಲಿದ್ದೀರಾ? ಮಂತೇವಲ್ಲ ಇದ್ದೀನಿ. ಯಾರ್ ಬಂತವ? ನಮ್ಮಂತೇವ. ಯಾಕೆ? ಯಾರು ನಮ್ಮರು ನಮ್ಮ ಮಗಾರು ಬಂದಿದ್ರು, ಮಾತಾಡ್ತಾ ಇದ್ರು. ನೀವ್ ಯಾರು? ಯಾಕಲ್ಲ ಹೇಳ ನಿಮ್ಮ ಹುಂಚು ಏನ್ ಹೇಳು? ಯಾರು ಹೇಳು? ನನ್ ಯಾಕೆ ಅನ್ಸ್ತಿದ್ಯಾ? ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ. ಕೂಸು ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನಿಮ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ಸಾಕಾಗೈತ್ ನನ್ಗೆ. ನೀನ್ ಎಲ್ಲಿದೀಯಾ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ. ಇಲ್ಲಿ ಮನೆ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ವಿ. ಅಯ್ಯೋ 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 ಏನ್ ಹೇಳ್ರಿ? ಯಾರು? ನಮ್ಮನೆ ಮಗ ಮಾತ್ರೆ ತಗೊಂಡೋಯ್ತ ಮಾಮ. ಯಾರು? ಕಿರಣ ಉಯ್ಬೇಕವ್ರು ಹೇಳಲ್ಲ ತಾಯಿನ. ಹೇಳ್ರಿ ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳ್ರಿ? ನಮ್ಗೆ ಬೀಚ್ ರೈಡ್ ಮಾಡ್ಬೇಡಿ. ಇದಾಗೋದು ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತ. ಎದ್ರಿ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು ನಾನು ಅಂದ್ರೆ ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ. ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊರಟಾಯ್ತು. ಯಾರು ಹೇಳಿ? ಯಾವ್ದೋ ರಾಂಗ್ ನಂಬರ್. ಮಗ ನಿಮಗೆ ನಂಬರ್ ಕೊಟ್ಟಾಲ ಚಿನ್ನಾಡಿ. ಯಾರು ಅಲ್ಲಪ್ಪ. ಯಾಕೆ? ನರಸಿಂಹರಾಜು, ಬಳ್ಳಾಪುರ. ನಿನ್ ಫೋಟೋ ಸಮೇತ ನನ್ನ ಹತ್ರ ಐತೆ. ಕುಡ್ಕೆ ಅಂದಾಗೆ ಬಳ್ಳಾಪುರ, ಫೇಸ್ಬುಕ್ ಬಳ್ಳಾಪುರ ಇದೆಲ್ಲ ನಿಮ್ಮ ಅಮ್ಮನ್ನ ಎಷ್ಟು ಮನೆ ಹಾಳು ಮಾಡಿದೆ ನೀನು. ನಿನ್ಗೆ ಎಲ್ಲ ಅಲ್ಲ ಕಣೋ ಚಿನ್ನು. ಈಗ ನಿಂದು ಫೋಟೋ ನೋಡೋ ಲೋಪರ್ಸೋಳೆ ಮಗನೇ. ಈ ಬರೀ ವಾಯ್ಸ್ ರೆಕಾರ್ಡಿಂಗ್ ಬಿಟ್ಟಿದೀನಿ, ಫೋಟೋ ಸಮೇತ ಬಿಡ್ತೀನಿ ಈಗ ನಿಂದು.
ಫೋಟೋ ಸಮೇತ ಆಯ್ತಾ ಒಂದು 7 ವರ್ಷ ಜೈಲಾಗಿದ್ದು ಪರವಾಗಿಲ್ಲ, ಎಲ್ಲ ಬೀಚ್ ಬಂದ್ಬಿಡ್ತೀನಿ ಚೆನ್ನಾಗಿದ್ದಪ್ಪ ಅಂದ್ರೆ ನೋಡಿ. ಮೊದ್ಲು ನನ್ ತಗ್ ಬರಕ್ಕೆ ಧೈರ್ಯ ಇಲ್ಲ, ಕುಡ್ಗೆ ಅಂದಾಗ ಗೊತ್ತಿದಲ್ಲ, ಇವಾಗ ಬಂದು ನಾನು ಹಾಳು ಮಾಡಿ ಹೋದಲ್ಲ, ನನ್ ದುಡ್ಡು ಕಾಸು ಬಳ್ಕೊಂಡು ಬಾರೋ ನನ್ನ ಮನೆ ಬಾಕ್ಲಿಗೆ, ತಾಕತ್ತಿದ್ರೆ ಬಾರೋ. ಯಾಕೆಲ್ಲ ಬರ್ಬೇಕಿನ ಅಲ್ಲಿ ನಾನು ಯಾಕೆಲ್ಲ ಬರಲ್ಲ, ಯಾವ ಊರು ಬಂದವಾಗ ಮನಿಕಂಡು ಪಕ್ಕದಾಗ ಮನಿಕಂಡು ಮಜಾ ತಗೊಂಡು ಹೋಗ್ತಿದ್ದಲ್ಲ ಅವಾಗ, ನನ್ನ ದುಡ್ಡು ಕಾಸು ಇಸ್ಕೊಂಡು ಹೋಗ್ತಿದ್ದಲ್ಲ ಅವಾಗ. ಯಾವ್ದಾನ ನನ್ನ ಮಕ್ಕಳಿಗೆಲ್ಲ ಫುಟ್ಬಾತ್ ನನ್ ಮಗನೇ, ನೀನ್ ಕಣ ಮೊದ್ಲು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ಇಲ್ಲಿ ಕುಡ್ದು ಭೀಮಚಂದ್ರದಾಗೆ ಫುಟ್ಬಾತ್ ಆಗಿ ಬಸ್ ಸ್ಟ್ಯಾಂಡ್ ಆಗಿ ಭಿಕ್ಷೆ ಬೇಡ್ಕೊಂಡು ಎಣ್ಣೆಗೆ ತಿರುಗ್ತಿದ್ದು ನನ್ ಮಗ ನೀನು ಕಣಲ್ಲಿ ಕಂತ್ರಿನ ಕೂಳೆ ಮಗನೇ. ನಾನ್ ಕರ್ಕೊಂಡ್ಬಂದು ಯಾರು ಲೇ ಕುಡ್ಗಿ ಅಂದಾಗ ಹೋಗಿ ಬಂದು ನನ್ ಜೊತೆ ಪಕ್ಕದಾಗ ಮನೆ ಕಡೆ ನಾನ್ ಕಣ ಇದ್ ಮಾಡಿದ್ಲೇ ಕುಣ್ಗುಲ್ ನಿನ್ ಬಾಮೈದ ಕರ್ಕೊಂಡ್ ಹೋಗ್ಬೇಕಾದ್ರೆ ದುಡ್ಡು ಯಾರ ಕೊಟ್ಟಿದ್ದು, ನಿನ್ ಕುಣ್ಗುಲ್ಗೆ ಅಡ್ಮಿಟ್ ಮಾಡಿದ್ರಲ್ಲ ಅವಾಗ ಕುಡ್ದು. ಎಲ್ಲ